श्रीमदानन्दतीर्थभगवत्पादाचार्यगुरुभ्यो नमः। नरसिंहोऽखिलज्ञानमतध्वान्तदिवाकरः जयत्यमितसज्ज्ञानसुखशक्तिपयोनिधिः कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। व्यासाय भवनाशाय श्रीशाय गुणराशरे हृद्याय शुद्धविद्याय मध्वाय च नमो नमः। नौमिन्याय सुधादिकर्जरमुनीन् श्रीपादरात्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। सृष्टिस्थित्यप्ययेहा नियतिदृशितमो बन्धमोक्षाश्चर्यस्मात् अस्य श्रीब्रह्मरुद्रप्रभृतिसुरनरद्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययोजो गुरुरपि परमश्चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालजं मुहुरहो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जरमुदीरयेत्। स्वस्त्यस्तु सतामखिलसन्मङ्गलानि सन्तु श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते अद्य कथा प्रारम्भे सति यत्किञ्चित् पूर्वकथा प्रमेयानुवादः। हरिः ओम् हरिः ओम् हरिः ओम्। ಸತೀದೇವಿ ರುದ್ರದೇವರ ಮಾತನ್ನು ಕೇಳದೇನೆ ತನ್ನ ಮನೆಗೆ ಹೋಗಿದ್ದಾಳೆ, ತವರು ಮನೆಗೆ ಹೋಗಿದ್ದಾಳೆ. ರುದ್ರದೇವರು ಹೇಳಿದರು, ಅಲ್ಲಿ ನಿನಗೆ ಹೋದರೆ ನಿನಗೆ ಒಳ್ಳೆಯದಾಗೋದಿಲ್ಲ. ಈ ಸಂದರ್ಭದಲ್ಲಿ ಅವರು ದೋಷದೃಷ್ಟಿ ಉಳ್ಳವರಾಗಿದ್ದಾರೆ ಅಂತ ಎಷ್ಟು ಹೇಳಿದರೂ ಕೇಳಲಿಲ್ಲ. ಹೋಗ್ತಾಳೆ. ರುದ್ರದೇವರು ಹೇಳಿದಂತೆಯೇ ನಡೀತದೆ. ತನ್ನ ಪತಿಗೆ ಅವಮಾನವಾಗ್ತಾ ಇದ್ದದ್ದನ್ನು ಸಹನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಯೋಗದಿಂದ ದೇಹವನ್ನು ಪರಿತ್ಯಾಗ ಮಾಡಿದ್ದಾಳೆ. ಆದರೆ ಮತ್ತೆ ಅವಳು ಪರ್ವತದಿಂದ ತಾನು ಹುಟ್ಟಿದ್ದಾಳೆ, ಪಾರ್ವತಿಯಾಗಿ ಮತ್ತೆ ರುದ್ರದೇವರನ್ನೇ ವಿವಾಹ ಮಾಡಿಕೊಂಡಿದ್ದಾಳೆ. ಪರಮಾದ್ಭುತವಾದ ಪ್ರಸಂಗವನ್ನು ವರ್ಣನೆ ಮಾಡ್ತಾರೆ, ಪಾರ್ವತಿ ಕಲ್ಯಾಣ ಅಂತ. ಈ ಸಂದರ್ಭದಲ್ಲಿ ಅತ್ರಿ ಋಷಿಗಳು ಕೂಡ ನನಗೆ ಮಕ್ಕಳಾಗಬೇಕು ಅಂತ ತಪಸ್ಸು ಮಾಡ್ತಾರೆ. ಹೇಗೆ ತಪಸ್ಸು ಮಾಡುವಾಗ ಏನು ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಬ್ರಹ್ಮ ವಿಷ್ಣು ರುದ್ರ ಇವರಿಗೆ ಸಮಾನರಾದ ಮಕ್ಕಳಾಗಬೇಕು ಅಂತ ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಪರಮಾತ್ಮನಿಗೆ ಸಮಾನನಾದ ಮಗ ನನಗೆ ಬೇಕು ಅಂತ. ಆವಾಗ ಮೂರೂ ದೇವತೆಗಳು ಬರ್ತಾರೆ, ಬ್ರಹ್ಮ ವಿಷ್ಣು ರುದ್ರ ಮೂರೂ ದೇವತೆಗಳು ಬರ್ತಾರೆ. ಬಂದಾಗ ಅತ್ರಿ ಋಷಿಗಳು ಹೇಳ್ತಾರೆ, ನಾನೇನು 3 ಜನರನ್ನು ಕರೆದಿಲ್ಲ, ನಾನು ಕರೆದದ್ದನ್ನು ಒಬ್ಬನೇನೆ. ಅವರ ಚಿಂತನೆ ಏನು, ಬ್ರಹ್ಮಾಂತರ್ಯಾಮಿ ಪರಮಾತ್ಮ, ರುದ್ರಾಂತರ್ಯಾಮಿ ಪರಮಾತ್ಮ, ಸ್ವಯಂ ಪರಮಾತ್ಮ ಒಬ್ಬರೇ. ಆ ಪರಮಾತ್ಮನಲ್ಲಿ ಭೇದ ಇಲ್ಲ. ಹೀಗಾಗಿ ಆ ಚಿಂತನೆಯಿಂದ ಪರಮಾತ್ಮನನ್ನು ಕರೆದಿದ್ದಾರೆ. ಆದರೆ ಬರೋದು ಮಾತ್ರ 3 ಜನ ಬಂದಿದ್ದಾರೆ. 3 ಜನ ಬಂದದ್ದು ಒಳಿತೇ, ನನಗೆ ಕೆಡಕಲ್ಲ. ಆದರೆ ನಾನು ಕರೆದದ್ದು ಮಾತ್ರ ಒಬ್ಬರನ್ನು ಕರೆದಿದ್ದೇನೆ, ನೀವು 3 ಜನ ಯಾಕೆ ಬಂದಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಅತ್ರಿ ಋಷಿಗಳು. ಆವಾಗ ಪರಮಾತ್ಮ ಹೇಳ್ತಾನೆ, ಹೌದು, ಕರೆದದ್ದು ಒಬ್ಬನನ್ನೇ. ಬ್ರಹ್ಮಾಂತರ್ಯಾಮಿಯನ್ನು ಕರೆದರೆ ಆ ಅಂತರ್ಯಾಮಿ ಬ್ರಹ್ಮನನ್ನು ಬಿಟ್ಟು ಬರಲಿಕ್ಕಾಗೋದಿಲ್ಲ. ರುದ್ರಾಂತರ್ಯಾಮಿಯನ್ನು ಕರೆದರೆ ಆ ಅಂತರ್ಯಾಮಿ ರುದ್ರನನ್ನು ಬಿಟ್ಟು ಬರಲಿಕ್ಕಾಗೋದಿಲ್ಲ. ಇಲ್ಲದ್ರೆ ಅಂತರ್ಯಾಮಿ ಅಂತ ಏನಾಮೇಲೆ
ಹೀಗಾಗಿ ಅಂತರ್ಯಾಮಿ ಅವರ ಜೊತೆಗೇನೇ ಬರಬೇಕು. ಅಂತರ್ಯಾಮಿ ಅಂತ ಪ್ರತ್ಯೇಕ ಬರಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ನಾವು 3 ಜನ ಬಂದಿದ್ದೇವೆ ಅಂತ ಹೇಳ್ತಾರೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಯಾಕೆ ಅವತಾರ ಇಲ್ಲ? ಬ್ರಹ್ಮಣೋ ಬ್ರಹ್ಮಣಿಗೆ ಅವತಾರ ಇಲ್ಲ ಅಂದರೆ ಭೂಲೋಕದಲ್ಲಿ ಅವತಾರ ಇಲ್ಲ. ಋತೆ ವಿಷ್ಣೋ ಆತ್ಮನಶ್ಚ ತದಂಶೋಕ್ತಿ ಪ್ರವೇಶತಃ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ದೇವರಿಂದ ಒಂದು ಬಾರಿ ಅವತಾರ ತಾಳಿದ್ದಾರೆ, ತಮ್ಮಿಂದಲೇ ಒಂದು ಬಾರಿ ಅವತಾರ ತಾಳಿದ್ದಾರೆ ಬ್ರಹ್ಮದೇವರು. ಋತೆ ವಿಷ್ಣೋ ಆತ್ಮನಶ್ಚ, ಅದು ಅವತಾರವೇ ಅವುಗಳು ಕೂಡ. ಆದರೆ ಭೂಲೋಕದಲ್ಲಿ ಅವತಾರ ಇಲ್ಲ, ಅದರ ಹೊರತಾಗಿ ಅವತಾರ ಇಲ್ಲ ಅಂತ ಅಭಿಪ್ರಾಯವೇ ಹೊರತು ಒಟ್ಟಾರೆ ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ ಅಂತ ಹೀಗೆ ಸರ್ವಥಾ ತಿಳಿಯಬಾರದು ಅಂತ ಮತ್ತು ಬ್ರಹ್ಮದೇವರೇನು ಅವತಾರನೇ ಅಲ್ಲ, ಅದು ಒಂದು. ಹಾಗಾದರೆ ಪರಮಾತ್ಮನಿಂದ ತಮ್ಮಿಂದ ಅವತಾರ ಇದೆಯೇ ಹೊರತು ಭೂಲೋಕದಲ್ಲಿ ಅವತಾರ ಇಲ್ಲ ಅಂತ ಹೀಗೆ ತಿಳಿಯಬೇಕು ಅಂತ ಹೆಜ್ಜೆ ಹೆಜ್ಜೆಗೆ ಶ್ರೀಮದಾಚಾರ್ಯರು ಆ ಭಾಗವತದ ತಾತ್ಪರ್ಯವನ್ನು ನಮಗೆ ನಿರ್ಣಯ ಮಾಡಿ ಹೇಳ್ತಾರೆ. ಇದು ಹೀಗೇನೇ ತಿಳಿಯಬೇಕು ಅಂತ ಹೇಳ್ತಾರೆ. ಆದರೆ ಈ ಸಪ್ತಾಹದ ಪ್ರೋಷ್ಠಪದಿಯ ಓಘದಲ್ಲಿ ಆ ತಾತ್ಪರ್ಯವನ್ನು ನಾವು ಹಿಂದೆ ಹಾಕಿಬಿಡ್ತೇವೆ, ಅದನ್ನು ತಿಳಿಲಿಕ್ಕಾಗೋದಿಲ್ಲ. ತಿಳಿದರೂ ಕೂಡ ಪ್ರತ್ಯೇಕವಾಗಿ ಇದು ತಾತ್ಪರ್ಯದ ವಚನ ಅಂತ ಹೇಳ್ತಾ ಹೋಗ್ಲಿಕ್ಕಾಗೋದಿಲ್ಲ. ಕಥೆಯಲ್ಲಿ ಅಂತರ್ಲೀನವಾಗಿಯೇ ಆ ವಿಷಯವನ್ನು ಹೇಳುವ ಪ್ರಸಂಗ ಬರ್ತದೆ. ಹೀಗೆ ಶಿವನ ಜಟಲಿ ಇರ್ತಾರೆ ಅಂತ ಶಿವನ ಜಟಲಿ ಬ್ರಹ್ಮದೇವರಲ್ಲಿ ಬೇಡ ಅಂತಂದಿಲ್ಲ. ಆದರೆ ಅಂತರ್ಯಾಮಿಯಾದ ಪರಮಾತ್ಮ ಜಟೆಯಲ್ಲಿರೋದು ಬೇರೆ, ಅಂತರ್ಯಾಮಿಯಾಗಿರೋದು ಬೇರೆ. ಅಂತರ್ಯಾಮಿಯಾದ ಪರಮಾತ್ಮನನ್ನು ಕರೆದ ಬ್ರಹ್ಮಾಂತರ್ಯಾಮಿ, ರುದ್ರಾಂತರ್ಯಾಮಿ, ಸ್ವಯಂ ವಿಷ್ಣುವನ್ನು ಕರೆದಿದ್ದಾರೆ. ಅವರ ಭಾವನೆ ನಾನು ವಿಷ್ಣುವನ್ನು ಕರೆದಿದ್ದೇನೆ ಅಂತ. ಅಂತರ್ಯಾಮಿ ಅಂದರೆ ಯಾರು? ಅವನು ವಿಷ್ಣುವೇ ಅಲ್ಲ. ಬ್ರಹ್ಮದೇವರನ್ನು ಕರೀಲಿಲ್ಲ, ರುದ್ರದೇವರನ್ನು ಕರೀಲಿಲ್ಲ. ರುದ್ರಾಂತರ್ಯಾಮಿ ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮನನ್ನು ವಿಷ್ಣುವನ್ನು ಕರೆದ. ಹೀಗಾಗಿ 3 ಜನ ಯಾಕೆ ಬಂದ್ರಿ ಅಂತ ಪ್ರಶ್ನೆ. ಏನಿಲ್ಲ, ಇದೇ ಬ್ರಹ್ಮದೇವರೇ ಸನ್ನಿಧಾನ, ಅಲ್ಲಿ ಬೇರೆ ರೂಪಗಳನ್ನು ತೆಗೆದುಕೊಂಡಿರ್ತಾರೆ ಅಷ್ಟೇ. ಹೀಗೆ ಮತ್ತೆ ಅಲ್ಲಿ ಅವತಾರ ಮತ್ತು ಪರಮಾತ್ಮ ಸ್ವಯಂ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಆದ್ದರಿಂದಾಗಿ ಭೂಲೋಕದಲ್ಲಿ ಪ್ರತ್ಯೇಕವಾಗಿ ಸರ್ವಥಾ ಅವತಾರ ಇಲ್ಲ. ಆದ್ದರಿಂದಾಗಿಯೇ ಶ್ರೀಮದಾಚಾರ್ಯರಿಗೆ ಅರ್ಥಾತ್ ಮುಖ್ಯ ಪ್ರಾಣದೇವರಿಗೆ ಆಜ್ಞೆ ಮಾಡ್ತಾನೆ ಪರಮಾತ್ಮ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭವಾಷೆ ಬ್ರಹ್ಮಾಣಮಪಿ ಅನವತಾರ ಮನಾದಿದಿಕ್ಷು. ಬ್ರಹ್ಮದೇವರಿಗೆ ಆಜ್ಞೆಯನ್ನು ಮಾಡಬೇಕು, ಆದರೆ ಭೂಲೋಕದಲ್ಲಿ ಅವತಾರ ಇಲ್ಲ ಅನ್ನೋದಕ್ಕಾಗಿ ಅವರಿಗೆ ಆಜ್ಞೆಯನ್ನು ಮಾಡಲಿಲ್ಲ ಅಂತ ಮತ್ತೆ ಮಧ್ವವಿಜಯದಲ್ಲಿ ತಿಳಿಸ್ತಾರೆ. ಮತ್ತು ಬ್ರಹ್ಮದೇವರು ಬೇಕು ಅಂತ ಕೇಳಿದಾಗ ಹೇಗೆ ಬಂದರು ಅಂದರೆ ಅಲ್ಲಿ ಅವತಾರ ತಾಳಿದ್ದು ಚಂದ್ರ, ಅಲ್ಲಿ ಅತ್ರಿ ಋಷಿಗಳಿಂದ ಅವತಾರ ತಾಳಿದ್ದು ಚಂದ್ರ. ಆ ಚಂದ್ರನಲ್ಲಿ ಬ್ರಹ್ಮನ ಸನ್ನಿಧಾನ ಹೊರತು ಬ್ರಹ್ಮದೇವರ ಅವತಾರ ಅಲ್ಲಿ ಸರ್ವಥಾ ಅಲ್ಲ. ರುದ್ರದೇವರೇ ದುರ್ವಾಸರಾಗಿ ಅವತಾರವನ್ನು ತಾಳ್ತಾರೆ, ಪರಮಾತ್ಮ ದತ್ತನಾಗಿ ಅವತಾರವನ್ನು ತಾಳ್ತಾರೆ. ಅತ್ರಿಯ ಮಗ ಅಂತ ಅನ್ನೋದಕ್ಕಾಗಿ ಅವರಿಗೆ ಆತ್ರೇಯ ಅಂತ 2 ಸೇರಿ ದತ್ತಾತ್ರೇಯ ಅಂತ ಹಾಗೆ ಆಗಿದೆ. ಆ ರೀತಿಯಾಗಿ ಪರಮಾತ್ಮ ಅತ್ಯದ್ಭುತವಾದ ಅವತಾರವನ್ನು ತಾಳಿದ ಪ್ರಸಂಗವನ್ನು ಹೇಳ್ತಾರೆ. ರುದ್ರದೇವರಿಗೆ ಮತ್ತು ಪಾರ್ವತಿಗೆ ಷಣ್ಮುಖ ಅವನು ಹುಟ್ಟುತ್ತಾನೆ ಅಂತನ್ನೋ ಕಥೆಯನ್ನು ತಿಳಿಸ್ತಾರೆ. ಅದಾದ ಮೇಲೆ ಮತ್ತೆ ಆ ಸ್ವಯಂಭುವ ಮನುವಿನ ವಂಶವನ್ನು ವಿಸ್ತಾರವಾಗಿ ಹೇಳಬೇಕು. ಪ್ರಿಯವ್ರತನ ಕಥೆಯನ್ನು ಹೇಳಬೇಕು, ಉತ್ತಾನಪಾದನ ಕಥೆ, ಪ್ರಿಯವ್ರತನ ಕಥೆ ಅವರನ್ನು ಹೇಳಬೇಕು ಅಂತನ್ನೋದಕ್ಕಾಗಿ ಪ್ರಾರಂಭ ಮಾಡ್ತಾರೆ. ವಾಸುದೇವಸ್ಯ ಕಲಯ ರಕ್ಷಾರಾಮ್ ಜಗತಿ ಸ್ಥಿತವು. ಉತ್ತಾನಪಾದನೆಗೆ 2 ಹೆಂಡತಿಯರು, ಸುನೀತಿ ಮತ್ತು ಸುರುಚಿ ಅಂತ. ಸುರುಚಿಯ ಮೇಲೆ ಬಹಳ ಪ್ರೀತಿ ಅವನಿಗೆ. ನೇತರ ಯತ್ಸುತೋ ಧ್ರುವ. ಭಾಗವತ ಬಹಳ ವಿಚಿತ್ರವಾದ ರೀತಿಯಲ್ಲಿ ಕಥೆಗಳನ್ನು ಹೇಳ್ತದೆ ನಮಗೆ. ಆಧ್ಯಾತ್ಮಿಕವಾದ ಅಂಶಗಳನ್ನು ನಮಗೆ ಇಲ್ಲಿ ತಿಳಿಸ್ತದೆ. ಸುರುಚಿ ಪ್ರೇಯಸಿ ಪತ್ಯುಹು. ಸುರುಚಿ ಬಹಳ ಪ್ರಿಯಳು ರಾಜನಿಗೆ. ನೇತರ ಇನ್ನೊಬ್ಬಳಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬಳಲ್ಲ, ಅವರ ಹೆಸರನ್ನು ಕೂಡ ಇಲ್ಲಿ ಹೇಳೋದಿಲ್ಲ. ಯಾಕೆ ಅಂದರೆ ಅಷ್ಟು ಅಪ್ರಿಯಳಾಗಿದ್ದಾಳೆ, ಅವಳ ಮೇಲೆ ಪ್ರೀತಿ ಇಲ್ಲ, ಸುನೀತಿಯ ಮೇಲೆ ಪ್ರೀತಿ ಇಲ್ಲ. ಹೀಗಾಗಿ ಇತರ ಅಂತಲೇ ಹೇಳಿಬಿಡ್ತದೆ, ಅವಳ ಮೇಲೆ ಅಷ್ಟು ಪ್ರೀತಿ ಇಲ್ಲ. ಯತ್ಸುತೋ ಧ್ರುವ. ಯಾಕೆಂದರೆ ಅವನ ಮಗ ಧ್ರುವ. ಆದರೆ ಯಾವ ಕರ್ಮ ಮಾಡಿದಾಗ ನಮಗೆ ಶಾಶ್ವತವಾದ ಧ್ರುವ ಅಂದರೆ ಶಾಶ್ವತವಾದ ಲಾಭ ಇರ್ತದಲ್ಲ, ಆ ಕೆಲಸದ ಮೇಲೆ ಮನುಷ್ಯನಿಗೆ ಬಹಳ ಪ್ರೀತಿ ಇರೋದಿಲ್ಲ. ಯಾವ ಕೆಲಸ ಮಾಡಿದಾಗ ಇನ್ಸ್ಟಂಟ್ ಫಲ ನಮಗೆ ಸಿಗುತ್ತದೆ ಅಂತ ಇರ್ತದಲ್ಲ, ಅದರ ಮೇಲೇ ಹೆಚ್ಚು ಪ್ರೀತಿ ಮನುಷ್ಯನಿಗೆ ಇರ್ತದೆ. ಅದೇ ಉತ್ತಮ ಅಂತ ನಾವಂತೇವೆ. ಸುರುಚಿಯ ಮಗ ಉತ್ತಮ. ಆದರೆ ಅವನೇನು ಶಾಶ್ವತ ಅಲ್ಲ, ಅವನನ್ನು ಸಂಹಾರ ಮಾಡಿಬಿಡ್ತಾನೆ ಯಕ್ಷ. ಹೀಗಾಗಿ ಅವನು ಶಾಶ್ವತ ಅಲ್ಲ. ಅಂತಹ ಸುರುಚಿಯ ಮೇಲೆ ಬಹಳ ಪ್ರೀತಿ. ಆದರೆ ಯಾರ ಮಗ ಧ್ರುವ, ಅಂತಹ ಸುನೀತಿಯ ಮೇಲೆ ಮಾತ್ರ ಅವನಿಗೆ ಪ್ರೀತಿ ಇಲ್ಲ. ಒಂದು ದಿವಸ ಸುರುಚಿಯ ಮಗನನ್ನು ಉತ್ತಮನನ್ನು ತೊಡೆ ಮೇಲೆ ಕೂಡಿಸಿ
ಒಳ್ಳೆ ಪೋಷಣೆ ಮಾಡ್ತಾ ಇದ್ದಾನೆ, ಲಾಲನೆ ಮಾಡ್ತಾ ಇದ್ದಾನೆ, ಸಮಾಧಾನ ಮಾಡ್ತಾ ಇದ್ದಾನೆ. ಧ್ರುವ ಅವನು ಚಿಕ್ಕ ಮಗು, ನಾನು ತಂದೆ ತೊಡೆಯ ಮೇಲೆ ಕೂಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಸುರ್ಚಿ ಬರ್ತಾಳೆ, ಕೈ ಹಿಡಿದು ಎಳೆದು ಬಿಡ್ತಾಳೆ. ಆ ಸ್ಥಾನ ನಿನಗೆ ಬೇಕು ಅಂತಾದರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳ್ತಾಳೆ. ಆ ಮಾತುಗಳು ಬಹಳ ಚುಚ್ಚಿ ಬಿಡ್ತವೆ. ಕ್ಷತ್ರಿಯರು ಅವರಿಗೆ ಸ್ವಲ್ಪ ಮಾತನಾಡಿದರೆ ಸಾಕು, ರೋಷ ಬಹಳ ಬಂದ್ಬಿಡ್ತದೆ ಅವರಿಗೆ. ಬ್ರಾಹ್ಮಣರ ಹಾಗೆ ಸಹನೆ ಅವರಿಗೆ ಇರೋದಿಲ್ಲ. ಬ್ರಾಹ್ಮಣರಿಗೆ ಭಾರೀ ಸಹನೆ ಅಂತ ಹೇಳ್ತಾರೆ. ಆದರೆ ನಮ್ಮನ್ನು ನೋಡಿಕೊಂಡ್ರೆ ನಾವು ಬ್ರಾಹ್ಮಣರ ಅಂತ ಅನಿಸ್ತದೆ. ಯಾಕೆಂದರೆ ಪುರಾಣಗಳನ್ನೆಲ್ಲ ನೋಡಿದರೆ ಏನು ರೋಷ, ನಾರದರು ಬರ್ತಾರೆ, ಏನು ರೋಷ ಅದು, ಏನು ಕ್ಷತ್ರಿಯ ತೇಜಸ್ಸದು, ಏನು ಸಣ್ಣ ಮಾತಾಡಿದ್ದಕ್ಕ ಇಷ್ಟು ಕ್ರೋಧ, ಮನೆ ಬಿಟ್ಟು ಕಾಡಿಗೆ ಹೊಂಟಿದ್ದಾನೆ, ಇನ್ನೂ ಸಣ್ಣ ವಯಸ್ಸು, 5 ವರ್ಷದ ಬಾಲಕ ಕಾಡಿಗೆ ಹೊಂಟಿದ್ದಾನೆ, ಎಷ್ಟು ರೋಷ ಕ್ಷತ್ರಿಯರಲ್ಲಿರಬೇಕಲ್ಲ ಅಂತ ಹೇಳಿ ನಾರದರಂತಾರೆ. ನಗೃಹೀತೋಮಯಾಯತ್ವಂ ಕುಕ್ಷಾವಸಿ ನೃಪಾತ್ಮಜ, ಪುಣ್ಯ ಇಲ್ಲ ನಿನಗೆ ಪುಣ್ಯ ಇತ್ತು ಅಂತಾದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾ ಇದ್ದಿ, ಆವಾಗ ಆ ತೊಡೆ ನಿನಗೆ ಸಿಗ್ತಾ ಇತ್ತು. ಪುಣ್ಯ ಇಲ್ಲ ಅಂತ ಹೇಳಿ ಬೈದು ಕಳಿಸ್ತಾಳೆ. ಅಳತಾ ಬರ್ತಾನೆ. ಎಲ್ಲಿಗೆ ಹೋಗ್ಬೇಕು? ತಾಯಿಯ ಹತ್ರ ಬರಬೇಕು, ಬೇರೆ ಎಲ್ಲಿ? ಮಕ್ಕಳಿಗೆ ತಂದೆ ಆಶ್ರಯ ಕೊಡಲಿಲ್ಲ ಅಂತಾದರೆ ತಾಯಿಯ ಗತಿ, ಬೇರೆ ಯಾರೂ ಗತಿ ಇಲ್ಲ. ಹೀಗಾಗಿ ತಾಯಿಯ ಹತ್ತಿರ ಬಂದಾಗ ತಾಯಿ ಒಂದು ಮಾತನ್ನೇ ಹೇಳ್ತಾಳೆ, ಬಹಳ ಅದ್ಭುತವಾದ ಮಾತು. ಪ್ರಥಮ ಸ್ಕಂಧದಲ್ಲಿ ತಂದೆಯ ಕಥೆಯನ್ನು ಕೇಳಿದ್ದೇವೆ. ಶಮೀಕ ಋಷಿಗಳು ತಪ್ಪು ಮಾಡಿದೆ ಅಂತ ಮಗನನ್ನು ಹೇಳ್ತಾರೆ. ಇಲ್ಲಿ ತಾಯಿ ಹೇಳ್ತಾಳೆ ತಪ್ಪು ಮಾಡಬೇಡ ಅಂತ ಹೇಳ್ತಾಳೆ. ಒಬ್ಬ ಮಗ ತಪ್ಪು ಮಾಡಿದ ಮೇಲೆ ನೀನು ಮಾಡಿದ್ದು ತಪ್ಪು ಅಂತ ತಂದೆ ಹೇಳಿದರೆ, ಇಲ್ಲಿ ತಪ್ಪು ಮಾಡಲಿಕ್ಕೆ ಹೊರಡ್ತಾನೆ, ಆದರೆ ತಪ್ಪು ಮಾಡಬೇಡ. ಮಾ ಮಂಗಲಂ ತಾತ ಪರೇಶು ಮೌಸ್ಥಾಹ ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ ಸತ್ಯಂ ಸುರುಚ್ಯ ವಿಹಿತಂ ಭವನ್ಮೇ ಯದ್ದುರ್ಭಗಾಯ ಉದರೇ ಗೃಹೀತಃ. ಆಯಿತು, ಆ ರಾಜನ ಪ್ರೀತಿ ನನ್ನ ಮೇಲೆ ಇಲ್ಲ ಅಂತಾದರೆ ನನ್ನ ಪ್ರಾರಬ್ಧ ಇಲ್ಲ ಅಂತ ಅರ್ಥ. ಈ ಎಲ್ಲ ಮಾತುಗಳು ಇವತ್ತಿನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೇಳಿ? ನನ್ನ ಮೇಲೆ ಗಂಡ ಪ್ರೀತಿ ಮಾಡ್ತಾ ಇಲ್ಲ ಅಂತಾದರೆ ನನ್ನ ಪ್ರಾರಬ್ಧ, ನಾನು ಪೂರ್ವಜನ್ಮದಲ್ಲಿ ಆ ಪುಣ್ಯವನ್ನು ಮಾಡಿಲ್ಲ. ಇದನ್ನೆಲ್ಲ, ಈ ಮಾತುಗಳನ್ನೆಲ್ಲ ನಮಗೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗ್ತದ? ಆಗೋದಿಲ್ಲ. ಆದರೆ ಅವಳು ಸುನೀತಿ ಹೇಳ್ತಾಳೆ, ಹೌದು, ನನ್ನ ದೌರ್ಭಾಗ್ಯ, ನಿನ್ನ ದೌರ್ಭಾಗ್ಯ, ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ದಿ, ನಿನಗೇನು ಬೇಕು? ಉತ್ತಮವಾದ ಪದವಿ ಬೇಕಲ್ಲ. ಅಂದರೆ ಉತ್ತಮನ ಪದವಿ, ಉತ್ತಮನ ಸ್ಥಾನ ಏನಿದೆಯಲ್ಲ, ಆ ಸ್ಥಾನ ನಿನಗೆ ಬೇಕು ಅಂತ ಅಪೇಕ್ಷೆ ಇದೆ ಅಂತಾನೆ. ಹೇಗೆ ಮಾತುಗಳಿವೆ ನೋಡಿ, ಇಂಡೈರೆಕ್ಟಾಗಿ ನಿನಗೆ ಬೇಕಾದದ್ದೇನು? ಉತ್ತಮ ಸ್ಥಾನ. ಏನು ಉತ್ತಮ ಯಾವ ಸ್ಥಾನದ ಮೇಲೆ ಕೂತಿದ್ದಾನೆ ಆ ಸ್ಥಾನ ನಿನಗೆ ಬೇಕು ಅಂತ ನಿನ್ಕೊಳ್ಕೊಂಡಿದ್ದೆ. ಆದರೆ ಇವಳಂತಾಳೆ, ಅದು ಮಾತ್ರ ಅಲ್ಲ, ಅತೀ ಉತ್ತಮ ಸ್ಥಾನ ನಿನಗೆ ಸಿಗುತ್ತದೆ. ಬ್ರಹ್ಮದೇವರಿಗೆ ಸಿಕ್ಕದ್ದು ಹೇಗೆ? ಆ ಪರಮಾತ್ಮನ ಅನುಗ್ರಹದಿಂದಲೇನೆ ಸಿಕ್ಕಿದೆ. ಆತಿಷ್ಠ ತತ್ತಾತ ವಿಮತ್ಸರಸ್ತ್ವಂ ಉಕ್ತಂ ಸುಮಾತ್ರಾಪಿ ಯದವ್ಯಲೀಕಂ ಆರಾಯಧಾದೋಕ್ಷರ ಪಾದ ಪದ್ಮಂ ಯದಿಚ್ಛಸೇಧ್ಯಾಸನಂ ಉತ್ತಮೋ ಯಥಾ, ಉತ್ತಮನಂತೆ ನನಗೆ ಉತ್ತಮವಾದ ಸ್ಥಾನ ಸಿಗಬೇಕಾದರೆ ಪರಮಾತ್ಮನ ಆರಾಧನೆ ಮಾಡು. ಸುರುಚಿ ನಿನ್ನ ಸವತಿಯಾದರೂ ಕೂಡ ಅವಳೇನು ಬೇಡದ ಮಾತು ಹೇಳಲಿಲ್ಲ, ಬೈದು ಕಳಿಸಿದ್ಲು. ನೀನು ದೇವರಾರಾಧನೆಯನ್ನು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಹೇಳಿದ್ಲು. ಮುಂದಿನದ್ದನ್ನು ಬಿಡು, ಆಕ್ಷೇಪವನ್ನು ಬಿಟ್ಟು ಬಿಡಬೇಕಂತೆ. ಆದರೆ ಗುಣ ಏನಿದೆಯಲ್ಲ ಅದನ್ನು ಗ್ರಹಣ ಮಾಡಬೇಕು ಅಂತ ಹೇಳ್ತಾರೆ. ಮಧ್ವವಿಜಯದಲ್ಲಿಯೂ ಆ ತರಹದ ಮಾತು ಬರ್ತದೆ. ಶ್ರೀಮದಾಚಾರ್ಯರು ಎಲ್ಲ ಭಾಷ್ಯಗಳನ್ನು ಖಂಡನೆ ಮಾಡ್ತಾ ಇರ್ತಾರೆ. ಆವಾಗ ಜ್ಯೇಷ್ಠ ಯತಿಗಳು ಹೇಳ್ತಾರೆ, ಅವರು ಹಿರಿಯ ಯತಿಗಳು, ಅಚ್ಯುತ ಪ್ರೇಕ್ಷರಿಗಿಂತಲೂ ಹಿರಿಯರು. ಆ ಯತಿಗಳು ಹೇಳ್ತಾರೆ, ಬರೀ ಎಲ್ಲ ಭಾಷ್ಯಗಳನ್ನು ನಿರಾಕರಣೆ ಮಾಡ್ತಾ ಇದ್ದೀರಿ, ಆದರೆ ಯಾವುದು ಸರಿ ಅದನ್ನು ನಮಗೆ ಹೇಳಿ ಅಂತ ಹೇಳಿ ಸ್ವಲ್ಪ ಆಕ್ಷೇಪದಿಂದ ಅವರು ಹೇಳ್ತಾರೆ. ಆದರೆ ಬರೀ ಖಂಡನೆಯಲ್ಲಿ ಆಗೋಯ್ತು, ಏನೂ ಹೇಳೋದಿಲ್ಲ ಅಂತನ್ನೋ ಅರ್ಥದಲ್ಲಿ ಆಕ್ಷೇಪ ಮಾಡಿದಾಗ ಶ್ರೀಮದಾಚಾರ್ಯ ಏನು ಮಾಡ್ತಾರೆ, ಆ ಆಕ್ಷೇಪವನ್ನು ಮಾತ್ರ ಪರಿತ್ಯಾಗ ಮಾಡಿ ವಿಧಾನ ಮಾತ್ರಂ ತದುಪಾದದೆ ತದ ಪಯೋ ಯಥಾಚ್ಚಂ ಪರಮಸ್ಸ ಹಂಸರಾಟ ತಲ್ಲೀನಮಕ್ಷೇಪಮುಪೈಕ್ಷತಾ ಫಲಂ ವಾರಿ ವಸಂತೋ ಹಿ ಗುಣಂಶತೋಷಿಣಃ. ಅಲ್ಲಿ ವಿಧಾನ ಏನಿದೆಯಲ್ಲ ಅದನ್ನು ಮಾತ್ರ ಶ್ರೀಮದಾಚಾರ್ಯ ಸ್ವೀಕಾರ ಮಾಡಿದ್ರಂತೆ. ಇಂಥ ದೊಡ್ಡ ದೇವತೆಗಳು, ಮುಖ್ಯ ಪ್ರಾಣದೇವರು, ಸತ್ಯಲೋಕಕ್ಕೆ ಅಧಿಪತಿಗಳಾಗುವವರು, ಜ್ಯೇಷ್ಠಯತಿಗಳು ಆಕ್ಷೇಪ ಮಾಡಿದರೆ ಆ ಆಕ್ಷೇಪವನ್ನು ಪರಿತ್ಯಾಗ ಮಾಡಿ ಅದರಲ್ಲಿರೋ ವಿಧಾನವನ್ನು ಮಾತ್ರ ಸ್ವೀಕಾರ ಮಾಡಿದರು ಅಂತ ಹೇಳ್ತಾರೆ. ನಿನ್ನೆ ನಾವು ಕೇಳಿದ್ವಲ್ಲ, ತಿತಿಕ್ಷವಃ ಅಂತ ಗುಣವನ್ನು ಕೇಳಿದ್ವಲ್ಲ, ದೊಡ್ಡವರಲ್ಲಿಯೇ ತಪ್ಪು ಏನು ಆಕ್ಷೇಪ ಮಾಡ್ತಾ ಇದ್ದಾರೆ, ಅದನ್ನು ಬಿಟ್ಬಿಟ್ರೆ ಆಯಿತು. ಏನು ಗುಣ ಇದೆ, ವಿಧಿ ಮಾಡು ಅಂತ ಹೇಳಿದ್ದಾರಲ್ಲ ಅದನ್ನು ಸ್ವೀಕಾರ ಮಾಡಿದರೆ ಆಯಿತು. ಹಾಗೆ ಸುನೀತಿ ಆದೇಶ ಮಾಡ್ತಾಳೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕಾದರೆ ಆರಾಧನೆ ಮಾಡು ಅಂತ ಹೇಳ್ತಾರಲ್ಲ, ಆರಾಧನೆ ಮಾಡು, ಬೇಡ ಅಂತಂದಿಲ್ಲ, ಅದನ್ನು ಸ್ವೀಕಾರ ಮಾಡಿ, ನೀನು ವಿಧಿಯನ್ನು ಸ್ವೀಕಾರ ಮಾಡು, ನಿರ್ಮತ್ಸರನಾಗು, ಯಾರ ಮೇಲೆ ಮಾತ್ಸರ್ಯವನ್ನು ಮಾಡಬೇಡ. ಅವಳು ನಿನ್ನ ತಾಯಿಯೇ, ಅವಳೇನು ಸುಳ್ಳು ಮಾತಾಡಿಲ್ಲ. ಆತಿಷ್ಠ ತತ್ತಾತ ವಿಮತ್ಸರಸ್ತ್ವಂ ಉಕ್ತಂ ಸುಮಾತ್ರಾಪಿ ಯದವ್ಯಲೀಕಂ. ಸವತಿಯ ಮೇಲೆ ಎಂಥ ಪ್ರೀತಿ ಅವಳಿಗೆ ಇದೆ ನೋಡಿ ಸುನೀತಿಗೆ.
ಯದ್ಯಪಿ ಗಂಡ ಸುರುಚಿಯ ಮೇಲೆಯೇ ಪ್ರೀತಿ ಮಾಡ್ತಾ ಇದ್ದಾನೆ, ತನ್ನ ಮೇಲೆ ಪ್ರೀತಿ ಮಾಡ್ತಾ ಇಲ್ಲ, ದ್ವೇಷ ಇರಬೇಕು, ಮತ್ಸರ ಇರಬೇಕು. ಆದರೆ ಸುನೀತಿ ಮಾತ್ರ ಎಲ್ಲರನ್ನ ಪ್ರೀತಿಯಿಂದ ತಾನು ನೋಡ್ತಾ ಇದ್ದಾಳೆ. ಮಕ್ಕಳ ಜೊತೆಗೆ ವ್ಯವಹಾರ ಮಾಡಬೇಕಾದರೆ ಸುರುಚಿ ಅವಳು ತಾಯಿ, ಹಡೆದ ತಾಯಿ ಅಲ್ಲ. ಆದರೆ ಸವತಿ ತಾಯಿ ಇಲ್ಲ ಅಂತಂದಿಲ್ಲ. ಸವತಿ ತಾಯಿಯ ಬಗ್ಗೆ ಅವನಿಗೆ ದ್ವೇಷ ಬರಬಾರದು, ಅವನಿಗೆ ಕೆಟ್ಟ ಭಾವನೆ ಬರಬಾರದು. ನಾನು ಬೈದು ಬಿಟ್ಟೆ ಅಂತಂದರೆ ಅವನಿಗೆ ಅವಳ ಬಗ್ಗೆ ಕೆಟ್ಟ ಭಾವನೆ ಬರ್ತದೆ. ಯಾವುದೇ ತಾಯಿಯಾಗಿರಲಿ ಹಿರಿಯರಾಗಿರಲಿ ಅವರ ಬಗ್ಗೆ ಕೆಟ್ಟ ಭಾವನೆ ಮಕ್ಕಳಿಗೆ ಹುಟ್ಟುವಂತೆ ಮಾತನಾಡಬಾರದು. ಮಕ್ಕಳ ಮುಂದೆ ಗಂಡನಾಗಿರಲಿ ಅವನು ಹೆಂಡತಿಯ ಬಗ್ಗೆ ಅರ್ಥಾತ್ ತಾಯಿಯ ತಪ್ಪನ್ನು, ತಾಯಿಯ ದೋಷವನ್ನು, ತಾಯಿಯ ಬಯ್ಯೋ ಕೆಲಸವನ್ನು ಮಾಡಬಾರದು. ಯಾಕೆಂದರೆ ಅವನಿಗೆ ತಾಯಿಯ ಮೇಲೆ ಆ ತರಹದ ವೈಮನಸ್ಸು ಬರಬಾರದು. ಹೆಂಡತಿಯೂ ಅಷ್ಟೇನೆ, ತಂದೆಯ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬಾರದು, ದೊಡ್ಡವರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬಾರದು, ಗುರುಗಳ ಬಗ್ಗೆ ನಿಂದಾತ್ಮಕವಾದ ಮಾತುಗಳನ್ನು ಆಡಬಾರದು. ಏನು ಮಾಡ್ತೀವಿ ಏಕಾದಶಿ ಬಿಡು ಅಂತ ಅನ್ನಬಾರದು, ನಿಂದಾತ್ಮಕವಾದ ಮಾತುಗಳನ್ನು ಆಡಬಾರದು. ಶಾಸ್ತ್ರ ಹೇಳ್ತದೆ ಆ ರೀತಿಯಾಗಿ ಸುಮಾತ್ರ ಒಳ್ಳೆ ತಾಯಿಯವಳು, ಎಲ್ಲ ಒಳ್ಳೆಯದಿದೆ, ಅದೊಂದೇನೋ ಭಾವನೆ ಅಷ್ಟೇ. ಹೀಗಾಗಿ ಅದನ್ನು ತಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಳೆ. ಒಳ್ಳೆ ತಾಯಿ, ದೇವರ ಆರಾಧನೆ ಮಾಡು ಅಂತ ಹೇಳಿದ್ದಾಳಲ್ಲ, ತಪ್ಪ? ಹಾಳಾಗಿ ಹೋಗು ಅಂತ ಹೇಳಿದ್ಲ? ಅಥವಾ ಬೇರೆ ಏನಾದರೂ ಶಾಪ ಹಾಕಿದ್ಲ, ಅನರ್ಥ ಹಾಕಿದ್ಲ? ಇಲ್ಲ ಅಲ್ಲ, ಸುಮಾತ್ರಾಪಿ ದೇವರ ಆರಾಧನೆ ಮಾಡು ಅಂತ ಹೇಳಿದವರೆಲ್ಲರೂ ಕೂಡ ಒಳ್ಳೆ ತಾಯಿ. ಮುಂದೆ ಜಡಭರತ ಉಪದೇಶ ಮಾಡ್ತಾನೆ, ಪಿತಾ ನ ಸಸ್ಯಾತ್, ಜನನೀ ನ ಸಾಸ್ಯಾತ್, ಗುರುರ್ನ ಸಸ್ಯಾತ್. ಅವರು ಗುರುಗಳೇ ಅಲ್ಲ. ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಯಾರು ಮರಣವನ್ನು ಪರಿಹಾರ ಮಾಡೋದಿಲ್ಲ ಅವರು ಗುರುಗಳಲ್ಲ, ತಂದೆಯಲ್ಲ, ತಾಯಿಯಲ್ಲ, ಅವರೇನೂ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಮರಣ ಪರಿಹಾರ ಆಗಬೇಕಾದ್ರೆ ಪರಮಾತ್ಮನ ತತ್ವವನ್ನು ಉಪದೇಶ ಮಾಡಲೇಬೇಕು. ನಿನ್ನ ತಾಯಿ ಏನು ಮಾಡಿದ್ಲು? ದೇವರ ಆರಾಧನೆ ಮಾಡು ಅಂತ ಹೇಳಿದ್ಲಲ್ಲ, ತಪ್ಪ ಅದು? ಅಲ್ಲ ತಾನೇ, ತಾಯಿಯ ಬಗ್ಗೆ ಒಳ್ಳೆ ಭಾವನೆ ಬರುವಂತೆ ಎಂಥ ಮಾತುಗಳನ್ನು ಆಡ್ತಾ ಇದ್ದಾಳೆ ನೋಡಿ ಅನ್ನೋದಕ್ಕಾಗಿ ಏನು ಸುನೀತಿ ಆದ್ಲ, ಅವರು ಒಳ್ಳೆ ನೀತಿ ಮಾತುಗಳನ್ನು ಉಪದೇಶ ಮಾಡ್ತಾ ಇದ್ದಾಳೆ. ಬ್ರಹ್ಮದೇವರು ಸಹ ಆ ಪದವಿಯವರಿಗೆ ಬರಬೇಕು ಅಂತಾದರೆ ತಪಸ್ಸು ಮಾಡ್ತಾರೆ, ತಪಸ್ಸು ಮಾಡಿ ಆ ಪದವಿಯನ್ನು ಪಡಿತಾರಪ್ಪ, ಸುಲಭವಾಗಿ ಪಡೆಯೋದಿಲ್ಲ ಅಂತಂದಾಗ ಏವಂ ಸಂಜಲ್ಪಿತಂ ಮಾತುರಾಕರಣ್ಯಾರ್ಥಾಗಮಂ ವಚಃ. ಆ ತಾಯಿಯ ಮಾತಿನಲ್ಲಿರುವ ಅರ್ಥವನ್ನು ಆ ಮಗ ತಿಳ್ಕೊಂಡಂತೆ. ನಾನು ಅಳ್ತಾ ಬಂದರೆ ಇವಳೇನು ತಾಯಿ ತಪಸ್ಸು ಮಾಡು ಅಂತ ಹೇಳ್ತಾ ಇದ್ದಾಳೆ, ಬಾ ಅಂತ ಹೇಳಿ ಇವಳು ನನ್ನ ಕೈ ಹಿಡಿದುಕೊಂಡು ಹೋಗಿ ತೊಡೆ ಮೇಲೆ ಕೂಡಿಸ್ಬಹುದಲ್ಲ. ಆದರೆ ಅದನ್ನು ಮಾಡದೆ ಕಾಡಿಗೆ ನನ್ನನ್ನು ಅಟ್ತಾ ಇದ್ದಾಳಲ್ಲ. ತಾಯಿಯ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಮಹಾನುಭಾವ. ಅದು ಅರ್ಥ ಮಾಡಿಕೊಳ್ಳಿಕ್ಕಾಗದೇನೆ ಜೀವನದಲ್ಲಿ ವಿರಸ ಬರೋದು ನಮಗೆ. ಒಬ್ಬರ ಮೇಲೆ ದ್ವೇಷ, ಅಸೂಯೆಗಳು ಇದು ಬರೋದು ಯಾಕೆ ಅಂದರೆ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು. ಅನ್ನೋದಕ್ಕಾಗೇ ನಾವಂತೇವೆ, ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಪ್ಪ. ಎಷ್ಟು ಗೋಗರಿತೇವೆ, ನಾನು ಆ ಅಭಿಪ್ರಾಯದಲ್ಲಿ ಹೇಳಿಲ್ಲ, ಆ ಉದ್ದೇಶವೇ ನನಗೆ ಇಲ್ಲ, ಹಾಗೆ ಮಾಡಬೇಡ, ಎಷ್ಟು ಹೇಳಿದ್ರು ಅಲ್ಲ, ಇಲ್ಲ ನಿನ್ನ ಅಭಿಪ್ರಾಯವೇ ಹೀಗಿದೆ ಅಂತ ನಾವಂದ್ಬಿಡ್ತೇವೆ. ಆದರೆ ತಂದೆ ತಾಯಿಗಳ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಅದೊಂದು ಯೋಗ, ಅದೊಂದು ಪುಣ್ಯ. ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಇನ್ನು ಸನ್ನಿಯಮ್ಯಾತ್ಮನಾತ್ಮಾನಂ ನಿಶ್ಚಕ್ರಾಮ ಪಿತುಃಪುರ, ತಂದೆಯ ಪುರ, ಅದು ತಂದೆಯ ನಗರ, ಆ ತಂದೆಯ ಮನೆಯಿಂದ ಹೊರಟೋಗ್ಬಿಡ್ತಾನೆ. ನಾರದರು ನೋಡ್ತಾರೆ, ಎಷ್ಟು ಜನರನ್ನು ಉದ್ಧಾರ ಮಾಡಿದ್ದಾರೆ ನಾರದರು. ಒಂದು ಲಿಸ್ಟನ್ನು ತಯಾರು ಮಾಡಿದರೆ ಅದಕ್ಕೆ ಅಂತ ಇರೋದಿಲ್ಲ. ಲೋಕದಲ್ಲಿ ನಾರದರ ಬಗ್ಗೆ ಎಂಥ ಮಾತುಗಳಿವೆ, ಚಾಡಿಕೋರ, ಜಗಳಗಂಟ ಅಂತ ಹೇಳಿ ಎಲ್ಲ ಅಂತಾರಲ್ಲ. ಆ ನಾರದರಿಲ್ಲ ಅಂತಾದರೆ ಧ್ರುವನ ಉದ್ಧಾರ ಎಲ್ಲಿ ಆಗ್ತಾ ಇತ್ತು? ಧ್ರುವನಿಗೇನು ಉಪದೇಶ ಸಿಗ್ತಾ ಇತ್ತು? ಎಂಥ ಉದ್ಧಾರವನ್ನು ಅವರು ಮಾಡಿದ್ದಾರೆ, ಎಷ್ಟು ಜನರ ಉದ್ಧಾರವನ್ನು ಆ ಮಹಾನುಭಾವರು ಮಾಡಿದ್ದಾರೆ. ಪುರಂದರದಾಸರ ಪುಣ್ಯತಿಥಿ ನಾರದರಿವರು ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲರನ್ನ ಉದ್ಧಾರ ಮಾಡಿದ ಮಹಾನುಭಾವರು ನಾರದರು. ನಾರದ ಅಂದರೆ ಏನು? ನಾರ ಅಂದರೆ ಜ್ಞಾನ ಅಂತ ಅರ್ಥ, ದ ಅಂದರೆ ದಾನ ಮಾಡುವವರು ಅಂತ ಅರ್ಥ, ಜ್ಞಾನ ಕೊಡುವವರವರು. ನಾಶವಿಲ್ಲದ, ನಾರ ಅಂದರೆ ನಾಶವಿಲ್ಲದ ಜ್ಞಾನವನ್ನು ನಮಗೆ ಕೊಡುವವರು ನಾರದರು. ಇನ್ನೊಂದು ಅರ್ಥವೂ ಇದೆ, ದೈತ್ಯರಿಗೆ ನಾರ ಅಂದರೆ ಜ್ಞಾನವನ್ನು ದ್ಯತಿ ಖಂಡನೆ ಮಾಡುವವರು. ಅವರಿಗೆ ಸರಿಯಾದ ಜ್ಞಾನವಾಗದೇ ಇದ್ದಂತೆ ಮಾಡುವವರು ಎರಡೂ ಕೆಲಸ ಮಾಡ್ತಾರೆ. ದೈತ್ಯರ ಹತ್ರವೂ ಹೋಗ್ತಾರೆ, ಅವರು ಸರಿಯಾದ ಮಾರ್ಗದಲ್ಲಿ ಬರದೇ ಇದ್ದಂತೆ ನೋಡಿಕೊಳ್ತಾರೆ. ಮತ್ತು ಇಂಥ ಧ್ರುವ ಮುಂತಾದವರ ಹತ್ರ ಬರ್ತಾರೆ, ಸರಿಯಾದ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೆ. ನಾರದರು ಕೇಳ್ತಾರೆ, ಕೊಯಾತ್ಯೇಕೋ ಭವನ್ ವತ್ಸ ಹಿತ್ವಾ ಸ್ವಗ್ರಹಮೃದ್ಧಿಮತ ಲಕ್ಷಗೆ ತ್ವಾಮತ್ಯಾಂಗ ಸಂತತಂ ಸ್ವಜನೋತ್ತಯ. ಏನಪ್ಪ ಸಣ್ಣ ಹುಡುಗ ಇದ್ದಿ, ಎಲ್ಲಿ ಹೊರಟಿದ್ದಿ? ಏಕಾಂತ ಪ್ರದೇಶ, ಇಲ್ಲೆಲ್ಲ ಓಡಾಡಬಾರದು, ಇನ್ನು ಆಟ ಆಡೋ ವಯಸ್ಸು ನಿಮ್ಮದು. ಏನದು ಸಿಟ್ಟು, ಏನದು ಕ್ರೋಧ, ನಿಮ್ಮವರೇ ನನಗೆ ಅವಮಾನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ನಾರದರಂದಾಗ ಧ್ರುವ ಹೇಳ್ತಾನೆ, ಕಿಮ್ನತೆ ಧ್ಯಾನ ಜಾತೇನ ದೃಷ್ಟಂ ವಾ ಯೋಗರಾಧಸ
ನೋತ್ಸಹೇ ಸೋಚೈರ್ವಾಚ ಸಮಾಧಾತು ಮನಃ ಕ್ಷತಂ. ನಿಮಗೆ ಗೊತ್ತಿಲ್ಲ ಸ್ವಾಮಿ, ನಾರದರಲ್ಲ, ಎಲ್ಲ ಗೊತ್ತು ಅಂತ ಹೇಳ್ತಾರೆ, ಮತ್ತು ನಾನು ಎಲ್ಲಿಗೆ ಹೊರಟಿದ್ದಿ ಅಂತ ಕೇಳ್ತಾ ಇದ್ದೀರಲ್ಲ, ಯಾಕೆ? ಯೋಗ ಜ್ಞಾನದಿಂದ ನಿಮಗೆ ಎಲ್ಲ ಗೊತ್ತು, ಆದರೂ ಬೇಕಂತ ಕೇಳ್ತೀರಲ್ಲ. ನಿಮ್ಮಂಥವರೆಲ್ಲ ಸುರುಚಿ ಆಡಿದ ಮಾತುಗಳನ್ನು ಸಮಾಧಾನ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಹನೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನನ್ನ ತಾಯಿ ಆದೇಶ ಮಾಡಿದ್ದಾಳೆ, ತಪಸ್ಸು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ತಾಯಿ ತಪಸ್ಸು ಮಾಡು ಅಂತ ಹೇಳಿದ್ಲು, ತಪಸ್ಸು ಮಾಡಲಿಕ್ಕೆ ಹೊರಟ. ತಪಸ್ಸು ಮಾಡಬೇಕಾದರೆ ಮಂತ್ರ ಬೇಕಲ್ಲ, ಮಂತ್ರೋಪದೇಶ ಬೇಕಲ್ಲ. ಮಂತ್ರೋಪದೇಶ ಇಲ್ಲದೆ ಏನು ಮಂತ್ರ ಜಪ ಮಾಡಬೇಕು ಅವನು ಅನ್ನೋದಕ್ಕಾಗಿ ನಾರದರು ಬರ್ತಾರೆ. ನೋಡ್ರಿ, ತಾಯಿಯ ಮಾತನ್ನು ಯಾರು ಕೇಳ್ತಾರೆ, ಕೇಳಲಿಕ್ಕೆ ಶುರು ಮಾಡ್ತಾರೆ, ಅಲ್ಲ ನನಗೇನು ಮಂತ್ರೋಪದೇಶನೇ ಇಲ್ಲ, ನಾನೇನು ತಪಸ್ಸು ಮಾಡಲಿ ಅಂತ ಕೇಳಲಿಲ್ಲ. ತಾಯಿ ಹೇಳಿದಾಳಲ್ಲ, ನಾನು ಆ ಕೆಲಸ ಮಾಡಬೇಕು. ತಂದೆ ತಾಯಿಗಳು ಹೇಳುವ ಮಾತುಗಳನ್ನು ಪಾಲನೆ ಮಾಡಲಿಕ್ಕೆ ನಾವು ಸಿದ್ಧರಾದರೆ ಆ ಮುಂದಿನ ಎಲ್ಲ ಕೆಲಸಗಳನ್ನು ದೇವರು ಸುಗಮಗೊಳಿಸ್ತಾನೆ. ನಾರದರು ಬರ್ತಾರೆ, ತಾಯಿಯ ಮಾತನ್ನು ಸತ್ಯ ಮಾಡ್ತಾರೆ, ತಪಸ್ಸು ಮಾಡಬೇಕಲ್ಲ ಅಂತ ಹೇಳಿ ವಾಸುದೇವ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಮತ್ತೆ ನೀನು ಇಂಥ ಸ್ಥಳಕ್ಕೆ ಹೋಗಬೇಕು, ಭಗವಾನ್ ವಾಸುದೇವಸ್ತು ಭಜತಂ ಪ್ರವಣತ್ಮನ, ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಪುರುಷಾರ್ಥಗಳನ್ನು ಕೊಡ್ತಾನೆ. ಯಮುನಾ ತೀರಕ್ಕೆ ಹೋಗು, ಅಲ್ಲಿ ಮಧುವನ ಇದೆ, ನಿತ್ಯವೂ ಪರಮಾತ್ಮನ ಸನ್ನಿಧಾನ ಅಲ್ಲಿ ಇರ್ತದೆ. ಪ್ರತಿನಿತ್ಯ 3 ಹೊತ್ತು ಸ್ನಾನವನ್ನು ಮಾಡಬೇಕು. ಆ ಯಮುನಾ ನದಿಯಲ್ಲಿ ವಿಹಿತವಾದ ಕರ್ಮಗಳನ್ನು ಮಾಡು, ಯೋಗ್ಯವಾದ ಆಸನದಲ್ಲಿ ಕುಳಿತುಕೊಳ್ಳಬೇಕು, ಪ್ರಾಣಾಯಾಮ ಮಾಡಬೇಕು, ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳಬೇಕು, ಭಗವಂತನ ಧ್ಯಾನವನ್ನು ಮಾಡ್ತಾ ಇರಬೇಕು. ವಾಸುದೇವ ಮಂತ್ರ, ಆ ಮಂತ್ರದ ಪ್ರಭಾವವನ್ನು ತಿಳಿಸ್ತಾರೆ. ಎಂ ಸಪ್ತರಾತ್ರಂ ಪ್ರಪಠನ್ ಪುಮಾನ್ ಪಶ್ಯತಿ ಖೇಚರಾನ್. 7 ದಿವಸ ಅಖಂಡ, 24/7 ಅಂತ ಹೊರಗೆ ಹಾಕಿರ್ತಾರಲ್ಲ, ಅದು ಬರೀ ಬೋರ್ಡ್ ಮಾತ್ರ. ಆದರೆ ನಾರದರು ಹೇಳ್ತಾರೆ, ಎಸ್ ಸಪ್ತರಾತ್ರಂ ಪ್ರಪಠನ್, 7 ದಿವಸ 24 ಗಂಟೆ ಎಡಬಿಡದೆ ಭಕ್ತಿಯಿಂದ ಯಾರು ವಾಸುದೇವ ಮಂತ್ರವನ್ನು ಜಪ ಮಾಡ್ತಾರಲ್ಲ ಅವರಿಗೆ ದೇವತೆಗಳು ಕಾಣಿಸ್ತಾರಂತೆ. ಎಸ್ ಸಪ್ತರಾತ್ರನ್ ಪ್ರಪಠನ್ ಪುಮಾನ್ ಪಶ್ಯತಿ ಖೇಚರಾನ್. ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ದೇವತೆಗಳು ಅವರವರ ಕಾಲದಲ್ಲಿ. ಆ ಸಂಚಾರ ಮಾಡುವ ದೇವತೆಗಳ ದರ್ಶನವಾಗ್ತದಂತೆ. ಬ್ರಹ್ಮ ಮುಹೂರ್ತ ದೇವತೆಗಳು ಹೋಗ್ತಾ ಇರ್ತಾರೆ, ನಾವು ಹೊದ್ದುಕೊಂಡು ಮಲ್ಕೊಂಡ್ಬಿಟ್ಟಿರ್ತೇವೆ. ಆ ದೇವರು ಕಾಣಿಸ್ಬಾರದು ಅಂತ, ದೇವರಿದ್ದಾರೆ ಅಂತ ಅನ್ನೋ ಸ್ಮರಣೆಯು ನಮಗೆ ಬರಬಾರದು ಅಂತ ಮಲ್ಕೊಂಡ್ಬಿಟ್ಟಿರ್ತೇವೆ. ದೇವತೆಗಳ ಸಂಚಾರ ಕಾಲ, ದೈತ್ಯರ ಸಂಚಾರ ಕಾಲ ಅದು ಮಾತ್ರ ಕಾಣ್ತದೆ, ಅಲ್ಲಿ ಮಾತ್ರ ಎಚ್ಚರದಿಂದ ನಾವಿರ್ತೇವೆ. ಹಾಗೆಯೇ ಅದ್ಭುತವಾದ ಪ್ರಯೋಜನವನ್ನು ಹೇಳ್ತಾರೆ. ಇದು ವಾಸುದೇವ ಮಂತ್ರದ ಪ್ರಭಾವ. ಅದನ್ನು ನೋಡಿ, ನಮ್ಮ ಕಣ್ಣು ಅಷ್ಟು ಶುದ್ಧವಾಗ್ತದೆ, ಆ ಶುದ್ಧಿಯನ್ನು ತಂದು ಕೊಡ್ತದೆ. ದೇವತೆಗಳು ಯಾಕೆ ಕಾಣಿಸೋದಿಲ್ಲ ನಮಗೆ? ದೇವರು ಕಾಣಿಸೋದಿಲ್ಲ ಅಂತಂತೀವಲ್ಲ, ಯಾಕೆ? ಹೀಗೆ ಮಾಡಿದರೆ ಕಾಣಿಸ್ತಾರೆ. ಸುಮ್ಮನೆ ಕಾಣಿಸೋದಿಲ್ಲ ಅಂತಂದರೆ ಹೇಗೆ? ಮಾಡಿದ ಧ್ರುವ ಕಾಣಿಸಿದರು, ದೇವತೆಗಳು ಕಾಣಿಸಿದರು, ದೇವರೇ ಕಾಣಿಸಿದ. ವಾಸುದೇವ ಮಂತ್ರವನ್ನು ಜಪ ಮಾಡಿದ ಹೇಗೆ ತಪಸ್ಸು ಮಾಡ್ತಾನೆ ಮುಂದೆ ಹೇಳ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯೇತಿ ಮಂತ್ರೇಣಾನೇನ ದೇವಸ್ಯ ಕ್ರಿಯಾ ದ್ರವ್ಯಮದೀಂಬುಧಃ. ಅಲ್ಲಿಯೇ ಆ ಚನ್ನಕೇಶವನ ಅತ್ಯದ್ಭುತವಾದ ವಿಗ್ರಹವನ್ನು ಧ್ರುವ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿದ ಅಂತ ಅನ್ನೋದನ್ನು ಕೇಳ್ತೇವೆ. ಆ ಚನ್ನಕೇಶವನ ವಿಗ್ರಹವನ್ನು ಇವತ್ತು ನಾವು ಮಣ್ಣೂರಿನಲ್ಲಿ ನೋಡ್ತೇವೆ. ಧ್ರುವಕರಾರ್ಚಿತ ಚನ್ನಕೇಶವ, ಅದನ್ನು ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ. ಅದನ್ನು ಆ ಚನ್ನಕೇಶವ ವಿಗ್ರಹ ಕಾಲಾಂತರದಲ್ಲಿ ಎಲ್ಲಿ ಹೋಗಿರ್ತದೆ ಗೊತ್ತಿಲ್ಲ, ಮತ್ತೆ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಎಂಥ ಅದ್ಭುತವಾದ ಅವರ ತೇಜಸ್ಸು, ಅವರ ಅತ್ಯದ್ಭುತವಾಗಿರತಕ್ಕಂತಹ ಮಹಾ ಸಾಮರ್ಥ್ಯ. ಈ ಭಾಗವತದಲ್ಲಿಯ ಪಂಚಮಸ್ಕಂಧದಲ್ಲಿಯ ಗದ್ಯಗಳನ್ನು ಹೇಳ್ತಾ ಇದ್ದರೆ ಭೂಮಿಯಲ್ಲಿ ಇದ್ದ ಆ ಸಂಸ್ಥಾನದ ಪೆಟ್ಟಿಗೆ ಭೂಮಿ ಬಿರಿದು ಮೇಲೆ ಬಂದ್ಬಿಡ್ತದಂತೆ. ಪಂಚಮಸ್ಕಂಧದಲ್ಲಿಯ ಗದ್ಯಗಳು ಅಂಥ ಅದ್ಭುತವಾಗಿರತಕ್ಕಂತಹ ಸಾಮರ್ಥ್ಯ. ಅವರು ಮಣ್ಣೂರಿನಲ್ಲಿ ಚನ್ನಕೇಶವನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶ್ರೀಕೇಶವ ಧ್ರುವವಿನಿರ್ಮಿತ ದಿವ್ಯಮೂರ್ತೆ. ಯಾದವಾರ್ಯರು ಕರಾವಲಂಬನ ಸ್ತೋತ್ರದಲ್ಲಿ ಆ ಚನ್ನಕೇಶವನ ಸ್ತೋತ್ರವನ್ನು ಮಾಡ್ತಾರೆ. ಅದೇನೋ ಸುಮ್ಮನೆ ವಿದ್ಯಾನಿಧಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ, ಮಹಾನುಭಾವರು ಅದರಲ್ಲಿ ಸಂಶಯವಿಲ್ವೇ ಇಲ್ಲ. ಆದರೆ ಈ ಯುಗದ ಪ್ರತಿಮೆ ಅಲ್ಲ, ಅದು ಧ್ರುವಕರಾರ್ಚಿತ ಪ್ರತಿಮೆ. ಶ್ರೀಕೇಶವ ಧ್ರುವ ವಿನಿರ್ಮಿತ ದಿವ್ಯಮೂರ್ತೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಚನ್ನಕೇಶವನ ಆರಾಧನೆಯನ್ನು ಮಾಡ್ತಾರೆ. ಯಮುನಾ ತೀರದಲ್ಲಿ ಅತಿ ವಿಚಿತ್ರವಾದ ತಪಸ್ಸನ್ನು ಮಾಡ್ತಾರೆ. ಮೊದಲಿಗೆ 3 ದಿವಸ ಉಪವಾಸ, ತ್ರಿರಾತ್ರ ಉಪವಾಸ. ಈ ದಿನತ್ರಯ ಮಾಡ್ತಾರಲ್ಲ ಹಾಗೆ ಅಲ್ಲ, ಒಂದು ಹೊತ್ತು ಊಟ ಮಾಡೋದು, ರಾತ್ರಿ ಊಟ ಬಿಡೋದು, ಹಾಗಲ್ಲ. ಇಡೀ 3 ದಿವಸ ಉಪವಾಸ. ಸಣ್ಣ ಬಾಲಕ 3 ದಿವಸ ಉಪವಾಸ ಮಾಡಿದ. 4ನೇ ದಿವಸ ಅವನು ಪಾಲನೆ ಮಾಡ್ತಾ ಇದ್ದ. ಹೀಗೆ ಮೊದಲನೇ ತಿಂಗಳು ತನ್ನ ತಪಸ್ಸನ್ನು ಮಾಡಿದ. ತ್ರಿರಾತ್ರಾಂತೆ ಕಪಿತ್ಥ ಬದರಾಶನ. ಪಾರಣೆಗೆ ಏನು? ಕಪಿತ್ಥ ಫಲ, ಬೋರೆಹಣ್ಣು, ಬೇಲದ ಹಣ್ಣು ಮತ್ತು ಬೋರೆಹಣ್ಣು, ಅವುಗಳನ್ನು ತಿನ್ನೋದಂತೆ ಆಯಿತು. ಪಾರಣೆ ಮುಗಿದೋಯ್ತು, ಮತ್ತೇನೂ ಇಲ್ಲೇ ಇಲ್ಲ. ಹೀಗೆ 1 ತಿಂಗಳು ಅವನು ಕಳೆದ.
2ನೇ ತಿಂಗಳು 6 ದಿವಸ ಉಪವಾಸ ಪ್ರಾರಂಭ ಮಾಡಿದ. ಅಭ್ಯಾಸ ಆಯಿತು ಅದು 3 ದಿವಸ. ಇನ್ನು 2ನೇದು ಮಾಡಬೇಕು ಅಂತ 6 ದಿವಸ ಉಪವಾಸವನ್ನು ಮಾಡಿದ. 7ನೇ ದಿವಸ ಅವನು ಪಾರಣೆ ಮಾಡ್ತಾ ಇದ್ದಾನೆ. ಏನು ಪಾರಣೆಗೆ? ತೃಣ ಪರಣ, ಹುಲ್ಲು ಎಲೆ. ನಾವು ಹುಲ್ಲು ಅಂತಂದರೆ ಆ ಕಡೆ ಸರಿಸಿಬಿಡ್ತೇವೆ, ಕರಿಬೇವು ಹಾಕಿದರೂ ಸರಳವಾಗಿ ಆಚೆ ಎತ್ತಿ ಇಟ್ಟು ಬಿಡ್ತೇವೆ. ಇನ್ನು ಹುಲ್ಲೇನು ತಿಂತೇವೆ ನಾವು? ಎಲೆಗಳನ್ನೇನು ತಿಂತೇವೆ? ವಿಷ್ಣುತೀರ್ಥರು ಹಾಗೆ ತಪಸ್ಸು ಮಾಡಿದರು ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರ ಪೂರ್ವಾಶ್ರಮದ ಅನುಜರ ಕಥೆ ಬರ್ತದೆ. ಅವರು ಬಿಲ್ವ ಪರಣೈಹಿ ಕ್ಷಿತ ಉಪನ್ನೈಹಿ, ನೆಲದ ಮೇಲೆ ಬಿದ್ದ ಆ ಎಲೆಗಳನ್ನು ತಿನ್ನಬೇಕಂತೆ, ಗಿಡದಿಂದ ತೆಗಿಬಾರದು ಯತಿಗಳು. ಹೂವನ್ನು ತೆಗೆಯೋದು, ತುಳಸಿಯನ್ನು ತೆಗೆಯೋದು ಯತಿಗಳು ಮಾಡಬಾರದಂತೆ. ಯಾಕೆಂದರೆ ಆ ಜೀವನಿಗೆ ಹಿಂಸೆ ಆಗ್ತದೆ. ಅಹಿಂಸಾವ್ರತವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಆ ತುಳಸಿ ಹೂಗಳನ್ನು ಅವರಿಗೆ ಒದಗಿಸಿಕೊಡಬೇಕು. ತುಳಸಿ ಹೂಗಳು ಇಲ್ಲದೇ ಇದ್ದಾಗ ಅವರು ಹಾಗೇನೆ ಅಷ್ಟವಿರ್ಭಾವ ಪುಷ್ಪೈಹಿ ಅಂತ ಹೇಳ್ತಾರೆ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ. ಈ ಅಹಿಂಸಾ, ಇಂದ್ರಿಯ ನಿಗ್ರಹ ಮುಂತಾದ ಪುಷ್ಪಗಳನ್ನು ದೇವರಿಗೆ ಏರಿಸಬೇಕೇ ಹೊರತು ಇವತ್ತು ಹೂವಿಲ್ಲ, ತುಳಸಿ ಇಲ್ಲ ಅಂತ ಹೇಳಿ ಗಿಡದಿಂದ ಅದನ್ನು ತೆಗೆಯಬಾರದು ಯತಿಗಳು. ಕೆಳಗೆ ಬಿದ್ದ ಆ ಬಿಲ್ವ ಎಲೆಗಳನ್ನು ತಿಂದು ತಪಸ್ಸು ಮಾಡಿದರು ವಿಷ್ಣುತೀರ್ಥರು ಅಂತ ಹೇಳ್ತಾರೆ. ಹಾಗೆ 6 ದಿವಸ ಉಪವಾಸ ಮಾಡ್ತಾರೆ. 7ನೇ ದಿವಸ ಹುಲ್ಲು ಮತ್ತು ಎಲೆ ಎಷ್ಟು ತಿನ್ನಲಿಕ್ಕಾಗ್ತದೆ? ಆಗೋದಿಲ್ಲ. ಅಷ್ಟಾದರೂ ತಿಂದು ಮತ್ತೆ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. 3ನೇ ತಿಂಗಳಲ್ಲಿ 9 ದಿವಸ ಉಪವಾಸ ಪ್ರಾರಂಭ ಮಾಡಿದರು. 10ನೇ ದಿವಸ ಪಾರಣೆ. ಪಾರಣೆಗೆ ಏನು? ಅಭಕ್ಷ, ನೀರು ಕುಡಿದು ಬಿಡುವುದು. ಅದೇ ಪಾರಣೆ, ನೀರು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೀಗೆ ತಪಸ್ಸನ್ನು ಮಾಡ್ತಾ ಇದ್ದಾರೆ. 4ನೇ ತಿಂಗಳಲ್ಲಿ 12 ದಿವಸ ಅವರು ಉಪವಾಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪಾರಣೆಗೆ ಏನು? ನೀರು, ಗಾಳಿ, ಶ್ವಾಸವನ್ನು ತೆಗೆದುಕೊಳ್ಳೋದು, ಅದೇ ಪಾರಣೆ. ಅಂದರೆ 12 ದಿವಸ ಗಾಳಿಯನ್ನೇ ತೆಗೆದುಕೊಳ್ಳದೆ ಅಂಥ ಉಪವಾಸವನ್ನು ಮಾಡಿದ್ರಂತೆ. ಉಪವಾಸದಲ್ಲಿ ಯಾವ ತರಹದ ಉಪವಾಸಗಳಿವೆ ನೋಡಿ. ಅಂದರೆ ನಾವು ಕೆಲವು ಸಲ ಹೊಸದಾಗಿ ಏಕಾದಶಿ ಪ್ರಾರಂಭವಾದರೆ ಉಗುಳು ನುಂಗ್ತೀವಲ್ಲ, ಇದು ಏಕಾದಶಿ ಉಪವಾಸ ಹೇಗಾಗ್ತದೆ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ನಮಗೆ ಅನಿವಾರ್ಯ, ಗಾಳಿ ತೆಗೆದುಕೊಳ್ತೇವೆ. ಅದನ್ನೂ ಬಿಟ್ಟು ಉಪವಾಸ ಮಾಡಿ ಅಂತೇನಾದರೂ ಬಂದರೆ ನಿರ್ವಾಯು ಉಪವಾಸ, ನಿರ್ಜಲೋಪವಾಸ ಅಂತ ಮಾಡ್ತೇವೆ. ನಿರ್ವಾಯು ಉಪವಾಸ ಅಂತ ಮಾಡಿದರೆ ಆಯಿತು, ಉಪವಾಸ ದೇವರ ಹತ್ತಿರವೇ ಹೋಗಬೇಕಾಗ್ತದೆ. ಆದರೆ ಆ ಮಹಾನುಭಾವ ಏನು ಸಾಮರ್ಥ್ಯ ನೋಡಿ. 5 ವರ್ಷದ ಬಾಲಕ, ತಾಯಿ ಹೇಳಿದ್ದಾಳೆ ತಪಸ್ಸು ಮಾಡುವಂತ, ಇಷ್ಟು ಕಷ್ಟ ಆಗ್ತಾ ಇದ್ರೂ ಕೂಡ ಬಿಡಲಿಲ್ಲ, ತಪಸ್ಸನ್ನು ಬಿಡಲಿಲ್ಲ. 12 ದಿವಸ ಉಪವಾಸವನ್ನು ಮಾಡ್ತಾನೆ. ಒಂದು ಸಲ ಗಾಳಿಯನ್ನು ತೆಗೆದುಕೊಂಡ, ಪಾರಣೆ ಆಯಿತು, ಮತ್ತೆ ಬಿಟ್ಬಿಟ್ಟ, ಪ್ರಾಣ ನಿರೋಧವನ್ನು ಮಾಡಿಬಿಟ್ಟ. ಪಂಚಮೇ ಮಾಸ್ಯನು ಪ್ರಾಪ್ತೆ ಜಿತಶ್ವಾಸ. 5ನೇ ತಿಂಗಳ ಪ್ರಾಣಾಯಾಮ ಮಾಡಿದವನು ಮೂಗು ಮುಚ್ಚಿಕೊಂಡವನು. ಗಾಳಿ ಸ್ವೀಕಾರ ಮಾಡಿದ್ದಾನೆ, ಮುಗುದೇ ಹೋಯ್ತು, ಅದನ್ನು ಬಿಡಲೇ ಇಲ್ಲ, ಗಾಳಿ ಬಿಡಲೇ ಇಲ್ಲ. ದೇವರು ಬರಬೇಕು, ಗಾಳಿ ಬಿಡ್ತೇನೆ, ಅಲ್ಲಿಯ ತನಕ ನಾನು ಬಿಡೋದಿಲ್ಲ ಅಂತ ಹಾಗೆ ಪ್ರಾಣಾಯಾಮವನ್ನು ಮಾಡಿದ. ನಮ್ಮದು ದ್ರಾವಿಡ ಪ್ರಾಣಾಯಾಮ ಮಾಡ್ರಿ ಅಂತಂದರೆ ಹೀಗೆ ಕೈ ಇಟ್ಟು ಬಿಡ್ತೇವೆ ಅಷ್ಟೇ. ಪ್ರಾಣಾಯಾಮ ಅಂದರೆ ಅದಲ್ಲ, ಪ್ರಾಣವನ್ನು ನಿಯಮನೆ ಮಾಡಬೇಕು, ಸ್ವಲ್ಪ ಹೊತ್ತಾದರೂ ನಿಯಮನೆ ಮಾಡಬೇಕು. ಆ ಮಹಾನುಭಾವ ಪ್ರಾಣಾಯಾಮವನ್ನು ಮಾಡ್ತಾನೆ. ಧ್ಯಾಯನ್ ಬ್ರಹ್ಮ ಪದೈಕೇನ ತಸ್ಥೌ ಸ್ಥಾಣುರಿವಾಚಲ. ಮನಸ್ಸಿನಲ್ಲಿ ಬ್ರಹ್ಮ ಗುಣಪರಿಪೂರ್ಣನಾದ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಯಾರೋ ನೋಡಿದರೆ ಅಲ್ಲೇನೋ ಒಂದು ಉದ್ದ ಕಟ್ಟಿಗೆ ಕಲ್ಲಿನ ಸ್ತಂಭ ಇದ್ದ ಹಾಗೆ ನಿಂತು ಬಿಟ್ಟಿದ್ದಾನೆ. ಚಲನೆ ಇಲ್ಲ, ವಲನೆ ಇಲ್ಲ. ನಮಗೆ ಆಸನ ಜಯವೇ ಇರೋದಿಲ್ಲ, ಕೂತ್ರೆ ಕೂಡಲಿಕ್ಕೆ ಆಗೋದಿಲ್ಲ. ಒಂದು ಕಾಲು ಮೇಲೆ ಮಾಡಬೇಕು, ಕೆಳಗೆ ಮಾಡಬೇಕು, ಹಾಗೆ ಇದ್ದರೆ ಕೂಡಲಿಕ್ಕೆ ಆಗ್ತದೆ, ಇಲ್ಲದೆ ಹೋದರೆ ಆಗೋದಿಲ್ಲ. ನಮ್ಮ ಮಹಾಸ್ವಾಮಿಗಳ ಪಿತೃಚರಣರಿದ್ದಾರೆ ಗುತ್ತಲಾಚಾರ್ಯರು, ಎಷ್ಟು ಬಾರಿ ನೋಡಿದ್ದೇವೆ ಅಂತಂದರೆ, ಮೊದಲಿಗೆ ಸ್ವಲ್ಪ ಸ್ಥೂಲಕಾಯ ಅವರದ್ದು, ಆದರೂ ಕೂಡ 8 ಗಂಟೆ ಒಂದೇ ಆಸನದಲ್ಲಿ ಕೂತು ಪಾಠವನ್ನು ಹೇಳ್ತಾ ಇದ್ರು. ನಮಗೆ ಆಶ್ಚರ್ಯ, ನಮಗೆ ಕೂಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಹೊತ್ತು ಕೂತು ಪಾಠವನ್ನು ಹೇಳೋದು. ಏನು ವಿಚಿತ್ರ ಅವರ ತಪಸ್ಸು, ಅವರ ಆರಾಧನೆ, ಅವರ ಜ್ಞಾನ ಬಹಳ ವಿಚಿತ್ರ ಅಂತ ಅನ್ನಿಸ್ತದೆ. ಹಾಗೆ ಅಂಥ ಆಸನ ಜಯ ಇದೆ ಅಂತ ಅನ್ನೋದಕ್ಕಾಗಿ ಇಂಥವರು ಹುಟ್ಟಿದ್ದಾರೆ. ಇಂಥ ಮಹಾನುಭಾವರ ಜನ್ಮ ಆಗ್ತದೆ, ಇಲ್ಲೇ ಹೋದರೆ ಎಲ್ಲಿ ಆಗ್ತದೆ, ಏನಾಗ್ತದೆ, ಸರ್ವಥಾ ಸಾಧ್ಯವಿಲ್ಲ. ಅಂಥ ಆಸನ ಜಯವನ್ನು ಮಾಡಿದ್ದಾರೆ. ನಿಂತಲ್ಲಿ ನಿಂತು ಬಿಟ್ಟಿದ್ದಾರೆ, ಆಚೆ ಈಚೆ ಅಲ್ಲಾಡ್ತಾ ಇಲ್ಲ. ಸ್ಥಾಣುರಿವಾಚಲ, ಒಂದೇ ಕಾಲಿನ ಮೇಲೆ ನಿಂತಿದ್ದಾರೆ. ದೇವತೆಗಳು ಅವರ ತಪಸ್ಸಿಗೆ ವಿಘ್ನವನ್ನು ಮಾಡ್ತಾರಂತೆ. ಇದೇನು ತಪಸ್ಸಿಗೆ ವಿಘ್ನ ಮಾಡೋದೇನು ಅಂತಂದರೆ, ದೇವತೆಗಳು 2 ತರಹದ ವಿಘ್ನವನ್ನು ಕೊಡ್ತಾರೆ. ಈಗ ಧ್ರುವನಿಗೆ ಕೊಡುವ ವಿಘ್ನ ಎಂಥದ್ದು ಅಂತಂದರೆ, ವಿಘ್ನವನ್ನು ಕೊಟ್ಟರು ಅದರ ಕಡೆಗೆ ಗಮನ ಕೊಡದೆ ತಪಸ್ಸು ಮಾಡಿದ. ಯಾಕೆ ವಿಘ್ನ ಕೊಟ್ಟರು? ಹಾಗಾದರೆ ದೇವತೆಗಳ ಶಕ್ತಿ ಕಡಿಮೆಯಾಯಿತಾ? ಅಲ್ಲ, ಧ್ರುವನನ್ನು ಪರೀಕ್ಷೆ ಮಾಡೋದಕ್ಕಾಗಿ ವಿಘ್ನವನ್ನು ಕೊಟ್ಟದ್ದು, ಅವನಿಗೆ ಕೀರ್ತಿ ಕೊಡೋದಕ್ಕಾಗಿ ವಿಘ್ನವನ್ನು ಕೊಟ್ಟದ್ದು. ನಾವು ವಿಘ್ನವನ್ನು ಕೊಟ್ಟರೂ ಸಹ
ಆ ವಿಘ್ನಗಳನ್ನು ಮೀರಿ ಅವನು ತಪಸ್ಸು ಮಾಡಿದ. ದೇವತೆಗಳ ವಿಘ್ನವನ್ನು ಅಧಿಗಮಿಸಿ ಅವನು ತಪಸ್ಸು ಮಾಡಿದ ಅಂತ ಅನ್ನೋ ಕೀರ್ತಿಯನ್ನು ಕೊಡುವುದಕ್ಕಾಗಿ ಅವನಿಗೆ ವಿಘ್ನಗಳನ್ನು ಕೊಡ್ತಾರಂತೆ ದೇವತೆಗಳು. ಆದರೂ ಕೂಡ ನಾ ಪಶ್ಯತ್ ಪರಂ ಗತಃ. ನಾನಾ ತರಹದ ಕ್ರೂರ ಪ್ರಾಣಿಗಳು ಬರ್ತದೆ. ಆ ಪ್ರಾಣಿಗಳ ಮುಖಾಂತರ ವಿಘ್ನ ಮಾಡಲಿಕ್ಕೆ ನೋಡ್ತಾರೆ. ಏನಾದರೂ ಕೂಡ ಅವನಿಗೆ ಯಾವುದೇ ತರಹದ ಮನಸ್ಸಿನಲ್ಲಿ ಚಾಂಚಲ್ಯ ಬರ್ತಾ ಇಲ್ಲ. ಭಗವಂತ ಬರ್ತಾನೆ. ಮಾ ಭೈಷ್ಟ ಬಾಲಂ ತಪಸೋ ದುರತ್ಯಯಾತ್ ನಿವರ್ತಯಿಷ್ಯೆ ಪ್ರತಿಯಾತ ಸ್ವಧಾಮ ಯಥೋ ಹಿವ ಪ್ರಾಣ ನಿರೋಧ ಆಸೀತ್ ಔತ್ಥಾನಪಾದಿರ್ಮರಿ ಸಂಗತಾತ್ಮ. ದೇವತೆಗಳು ಪರಮಾತ್ಮನ ಹತ್ತಿರ ಹೋಗ್ತಾರೆ. ತಪಸ್ಸು ಮಾಡ್ತಾ ಇದ್ದಾನೆ, ಆ ತಪಸ್ಸಿಗೆ ಏನಾದರೂ ಫಲ ಕೊಡಬೇಕಲ್ಲ ಅಂತಂದಾಗ ಭಯಪಡಬೇಡಿ. ದೇವತೆಗಳಿಗೂ ಭಯವಾಗ್ತದೆ. ಏನು ಯಾವ ಲೋಕ ಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾನೆ ಧ್ರುವ, ಭಯವಾಗ್ತದೆ. ದೇವರಿಗೆ ಹೋದಾಗ ಭಯಪಡೋದು ಬೇಡ. ನನ್ನ ಉದ್ದೇಶದಿಂದ ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ, ಅವಶ್ಯವಾಗಿ ನಾನು ಹೋಗ್ತೇನೆ, ಅವನ ಉದ್ಧಾರವನ್ನು ಮಾಡ್ತಾನೆ. ದೇವರು ಬರ್ತಾನೆ. ಪ್ರತ್ಯಕ್ಷವಾದ ದೇವರು. ಪ್ರತ್ಯಕ್ಷವಾದಾಗ ದೇವರ ಸ್ತೋತ್ರ ಮಾಡಬೇಕು ಅಂತ ಅಂತಾನೆ. ಬಾಯಿಂದ ಯಾವ ಶಬ್ದವೂ ಹೊರಗಡೆಗೆ ಬರ್ತಾ ಇಲ್ಲ. ನೋಡ್ತಾನೆ, ಹೊರಗಡೆಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಏನೂ ಶಬ್ದ, ಒಂದು ಶಬ್ದ ಹೊರಗಡೆಗೆ ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಪರಮಾತ್ಮ ತನ್ನ ಶಂಖವನ್ನು ಅವನ ಕಂಠಕ್ಕೆ ಸ್ಪರ್ಶ ಮಾಡಿದ್ದಾನೆ. ಸ್ತೋತ್ರ ಮಾಡ್ತಾನೆ. ಅತಿ ದಿವ್ಯವಾದ ಸ್ತೋತ್ರ ಇದೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾರೆ ತುಭ್ಯಂ. ಸ್ತೋತ್ರ ಮಾಡ್ತಾನೆ. ಏನು ಬೇಕು ನಿನಗೆ ಕೇಳು, ವರ ಕೇಳು, ಏನು ಬೇಕು ಕೇಳು, ಕೊಡ್ತೇನೆ ಅಂತಂದಾಗ ನಾಣ್ಯೈರಧಿಷ್ಠಿತಂ ಭದ್ರ ಯದ್ಭ್ರಾಜಿಷ್ಣು ಧ್ರುವಕ್ಷಿತಿ ಯತ್ರ ಗ್ರಹ ಕ್ಷತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಂ. ಎಲ್ಲಿ ಶಿಂಶುಮಾರ ರೂಪದಿಂದ ನಾನು ಸನ್ನಿಹಿತನಾಗಿರ್ತೇನೆ ಅಂಥ ಲೋಕವನ್ನು ನಿನಗೆ ಕೊಡ್ತೇನೆ. ಅದು ಧ್ರುವ ಲೋಕ. ನಿನ್ನ ಹೆಸರಿನಿಂದಲೇ ಆ ಲೋಕ ಪ್ರಸಿದ್ಧವಾಗ್ತದೆ. ಉಪರಿಷ್ಟಾದೃಷಿಭ್ಯಸ್ತಂ ಯತೋ ನಾವರ್ತತೋ ಯತಿ ಬಾಲಸ್ಯ ಪಶ್ಯತೋ ಧಾಮ ಸ್ವಮಗ ಗರುಡಧ್ವಜ. ಮತ್ತೇನು ಬೇಕು ಅಂತ ಕೇಳ್ತಾನೆ. ಏನೂ ಕೇಳೋದಿಲ್ಲ. ಆದರೂ 36,000 ವರ್ಷಗಳ ತನಕ ಈ ರಾಜ್ಯವನ್ನು ಆಳಿ ಮತ್ತೆ ತಪಸ್ಸನ್ನು ಮಾಡಿ ನನ್ನ ಲೋಕವನ್ನು ನೀನು ಪಡೀತಿ ಅಂತ ಹೇಳ್ತಾರೆ. ರಾಜ್ಯ ಪರಿಪಾಲನೆ ಎಷ್ಟು ವರ್ಷ ಮಾಡಿದ್ದ ನೋಡಿ. ದೇವರ ಪೂಜೆ ಅದೆಲ್ಲ ವಿಹಿತವಾದ ಕರ್ಮ. 36,000 ವರ್ಷದ ತನಕ ರಾಜ್ಯಪಾಲನೆಯನ್ನು ಮಾಡಿದ, ವಿಹಿತವಾದ ಕರ್ಮವನ್ನು ಮಾಡಿದ. ವೀರರ ಮಧ್ಯದಲ್ಲಿ ಹೇಳ್ತಾರೆ, ಬಾಲಸ್ಯ ಪಶ್ಯತೋಧಾಮ ಸ್ವಮಗಾದ್ ಗರುಡಧ್ವಜ ಸುದುರ್ಲಭಂ ಯತ್ ಪರಮಂ ಪದಂ ಹರೇಹೇ ಮಾಯಾವಿನಸ್ತಚ್ಚರಣಾರ್ಚನಾರ್ಜಿತಂ ಲಬ್ಧ್ವಾಪ್ಯಸಿದ್ಧಾರ್ಥಂ ಇವೈಕ ಜನ್ಮನಾ ಕಥಂ. ಸ್ವಮಾತ್ಮಾನಂ. ಪರಮಾತ್ಮ ಅಷ್ಟು ಉದ್ಧಾರವನ್ನು, ಅಷ್ಟು ಅನುಗ್ರಹವನ್ನು ಮಾಡಿದ. ಅದಾದ ಮೇಲೆ ತನ್ನ ರಾಜ್ಯಕ್ಕೆ ಬರ್ತಾರೆ. ತನ್ನ ರಾಜ್ಯಕ್ಕೆ ಬಂದಾಗ ಸುರುಚಿಯೂ ಸಹ ಅವನನ್ನು ನೋಡೋದಕ್ಕಾಗಿ ಬರ್ತಾಳೆ ಪ್ರೀತಿಯಿಂದ. ಅಯ್ಯೋ, ನಾನು ಮಗನಿಗೆ ಹಾಗೆ ಅನ್ನಬಾರ್ದಾಗಿತ್ತು, ಹಾಗಂದುಬಿಟ್ಟೆ. ಎಲ್ಲಿಯೋ ಕಾಡಿಗೆ ಹೋಗಿದ್ದಾನಂತೆ. ನಾರದನ ಮತ್ತೆ ಬರ್ತಾರೆ ಉತ್ಥಾನಪಾದನ ಹತ್ರ. ಭಯಪಡಬೇಡ, ತಪಸ್ಸು ಮಾಡಲಿಕ್ಕೆ ಹೋಗಿದ್ದಾನೆ, ಸಿದ್ಧನಾಗಿ ಬರ್ತಾನೆ, ಸಿದ್ಧಿಯನ್ನು ಪಡೆದು ಬರ್ತಾನೆ, ಲೋಕಮಂಗಲನಾಗ್ತಾನೆ, ಅವನು ಶಾಶ್ವತವಾದ ಪದವಿಯನ್ನು ಪಡಿತಾನೆ ಅಂತ ಹೇಳ್ತಾರೆ. 6 ತಿಂಗಳು ಮನೆಯಿಂದ ದೂರವಾದಾಗ ಸುರುಚಿಗೂ ಸಹ ಮನಸ್ಸಿನಲ್ಲಿ ಪ್ರೀತಿ ಬರ್ತದೆ. ವಿಷ್ಣುತೀರ್ಥರು ಹೇಳ್ತಾರೆ, ಯಯಾ ಮಾತಾ ಮಾತಾ ಭವತಿ ವಿಪರೀತಂಚ ಭವತಿ. ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡುವಾಗ ತುಂಬ ಸುಂದರವಾದ ರಮಾಸ್ತೋತ್ರವನ್ನು ಮಾಡಿದ್ದಾರೆ. ತುಂಬ ಸುಂದರವಾದ ಸ್ತೋತ್ರ ಇದೆ. ನಾನು ನಮ್ಮ ಮನೆಯಲ್ಲಿ ಒಂದು ಘಟನೆ ಆಯಿತು. ನಮ್ಮ ತಾಯಿಯವರೆಲ್ಲ ನನ್ನನ್ನು ಬಿಟ್ಟು ಸೋದೆಗೆ ಹೋಗಿಬಿಟ್ಟಿದ್ರು. ನನಗೂ ಹೋಗಬೇಕು ಅಂತ ಹೇಳದೆ ಕೇಳದೆ ಹೋಗಿಬಿಟ್ಟೆ, ಯಾರಿಗೂ ಹೇಳದೆ ಹೋಗಿಬಿಟ್ಟೆ. ಹೋದಾಗ ಮನೆಯಲ್ಲಿ ಎಲ್ಲರಿಗೆ ಗಾಬರಿ. ಹೋಗ್ಬಿಟ್ಟ. ತಂದೆಯವರು ಊರಲ್ಲೇ ಇದ್ದರು, ಎಲ್ಲರೂ ಹೋಗಿದ್ದಾರೆ, ನಾನು ಬೇರೆ ಇದ್ದು ಹೋದೆ. ಎಲ್ಲಿಯೇ ಹೇಗೆ ಗೊತ್ತಾಗಬೇಕು? ಆಗಿನ ಕಾಲದಲ್ಲಿ ಗೊತ್ತಾಗಲಿಲ್ಲ. ಗೊತ್ತಾಗದೇ ಇದ್ದಾಗ ನಮ್ಮ ತಂದೆಯವರು ನಮ್ಮ ಅಕ್ಕಂದರಿಗೆ ಹೇಳಿದರಂತೆ, ಈ ರಮಾಸ್ತೋತ್ರವನ್ನು ಪಾರಾಯಣ ಮಾಡು, ವಿಷ್ಣುತೀರ್ಥ ರಚನೆ ಮಾಡಿದ್ದು, ಏನೂ ಆಗೋದಿಲ್ಲ, ಒಳ್ಳೆ ವಾರ್ತೆ ಸಿಗುತ್ತದೆ ಅಂತ ಹೇಳಿದರಂತೆ. ನಮ್ಮ ಅಕ್ಕ ಸ್ತೋತ್ರವನ್ನು ಪಾರಾಯಣ ಮಾಡಿದ್ದಾರೆ. ನಾನು ಸುಖವಾಗಿ ಸೋದೆಗೆ ತಲುಪಿ ಸುಖವಾಗಿ ಬಂದೆ. ಒಬ್ಬನೇ ಸಣ್ಣ ವಯಸ್ಸಿನಲ್ಲಿ 10-11 ವಯಸ್ಸಿತ್ತು ಆಗಿನ ಕಾಲದಲ್ಲಿ. ಆ ಸ್ತೋತ್ರದ ಸ್ಮರಣೆ ಆಗ್ತದೆ. ಇನ್ನೊಂದು ಅದು ಸೋದೆಗೆ ಹೋದೆ ಅಂದರೆ ದೇವರ ವಿಚಿತ್ರವಾದ ಲೀಲೆ ಹೇಗಿರ್ತದೆ ಅಂತಂದರೆ, ಹೋಗಿ ಬರಬೇಕು, ನಿಜವಾಗಿ ಮೈ ರೋಮಾಂಚನ ಆಗ್ತದೆ. ಸೋದೆಗೆ ಹೋಗಿ ಬರಬೇಕು. ಆಗ ಇಷ್ಟೆಲ್ಲ ಜನ ಇರ್ತಿರಲಿಲ್ಲ. ಎಲ್ಲರೂ ಊರಿಗೆ ಹೊರಡ್ತಾ ಇದ್ದಾರೆ. ನಾನು ಒಂದು ಪ್ರದಕ್ಷಿಣೆ ಆಗಿ ಹೋಗೋಣ ಅಂತ ನಾನೇ ಲಾಸ್ಟ್, ಕೊನೆಯಲ್ಲಿ ನಾನೇ ಇದ್ದೇನೆ. ಬರ್ತಾ ಇದ್ದೇನೆ. ಯಾರೋ ಒಬ್ಬಕ್ಕೆ ಹುಡುಗಿ ಓಡಿ ಬಂದು ಯಾರೋ ಧವಳಗಂಗೆಯಲ್ಲಿ ಬಿದ್ದಿದ್ದಾರೆ ಅಂತ ನಾನು ಹೋದೆ. ಈಜು ಬರ್ತಾ ಇತ್ತು. ಆದರೆ ಆ ವ್ಯಕ್ತಿಯನ್ನು ಹಿಡಿದು ಈಜಾಡೋಷ್ಟು ಎಲ್ಲಿರ್ತದೆ? ಮುಳುಗಿದ ವ್ಯಕ್ತಿಯನ್ನು ಹಿಡಿಲಿಕ್ಕಾಗೋದಿಲ್ಲ, ನಾವೇ ಹೋಗಿಬಿಡ್ತೇವೆ. ಅದು ಈಗೀಗ ಅರ್ಥ ಆಗ್ತದೆ ನನಗೆ. ಮೇಲೆ ಮಾತ್ರ ಕಾಣಿಸ್ತಾ ಇದೆ, ಒಳಗೆ ಹೋಗಿದೆ.
ನಾನು ದೇವರು ವಾದಿರಾಜರೇ ಮಾಡಿದ ಪ್ರೇರಣೆ ಅದು, ನನಗೆ ಆ ಬುದ್ಧಿ ಇಲ್ಲೇ ಇಲ್ಲ. ಈಗೂ ನನಗೆ ಆಶ್ಚರ್ಯ ಆಗ್ತದೆ ಅದು. ನಾನು ಆ ವ್ಯಕ್ತಿಯ ಹಿಂದೆ ಇದೆ, ಸಣ್ಣ ಮಗು ಅದು, ಆ ವ್ಯಕ್ತಿಯ ಹಿಂದೆ ಹೋಗಿ ಕೈಯಿಂದ ಹೀಗೆ ಒತ್ತಿದೆ, ಹಿಡಿಲಿಲ್ಲ. ಅದು ಯಾಕೆ, ಅವರು ಪ್ರೇರಣೆ ಅಷ್ಟೇ ಮಾಡಿದ್ದು. ನಾನು ಹೀಗೆ ಒತ್ತಾ ಬಂದೆ, ಆಕೆ ದಂಡೆಗೆ ಬಂದು ಅಷ್ಟರಲ್ಲಿ ಎಲ್ಲರೂ ಬಂದರು ಹೇಳ್ಕೊಂಡು ನಾನು ಅಲ್ಲಿಂದ ಅಲ್ಲಿ ಹೋಗಿಬಿಟ್ಟೆ. ಆದರೆ ಎಲ್ಲ ಬೈದರು ಜನ. ಆದರೆ ನಾನು ಹೀಗೆ ಬಿದ್ದಿದ್ರು, ನಾನು ಎತ್ತಿ ಹೊರಗೆ ಹಾಕಿದೆ ಎಂದು ಯಾರು ನಂಬ್ತಾರೆ? ಯಾರೂ ನಂಬಲಿಲ್ಲ, ಇವತ್ತಿಗೂ ನಂಬೋದಿಲ್ಲ. ಆದರೆ ನನಗೆ ಮಾತ್ರ ನಂಬಿಕೆ ಇದೆ. ದೇವರು ಯಾಕೆ ಕರ್ಕೊಂಡು ಹೋದ, ಯಾಕೆ ಇದು ಆಯಿತು, ಏನೋ ಕೆಲಸ ಮಾಡಿಸ್ಬೇಕು ಅಂತ ದೇವರಿಗೆ ಇರ್ತದೆ. ಆದರೆ ಹಾಗೆ ಆ ರಮಾಸ್ತೋತ್ರದ ಮಹಿಮೆಯ ಮಾತಾ ಮಾತಾ ಭವತಿ ವಿಪರೀತಂಚ ಭವತಿ. ಯಾವ ಲಕ್ಷ್ಮೀದೇವಿಯ ಸಾಮರ್ಥ್ಯ ಇತ್ತು ಅಂತಂದರೆ ತಾಯಿಯೂ ಸಹ ಅವಳು ಶತ್ರುವಾಗಿ ಬಿಡ್ತಾಳೆ. ಅನುಗ್ರಹ ಇಲ್ಲ ಅಂತಾದರೆ, ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲ ಅಂತಾದರೆ ತಾಯಿಯೂ ಸಹ ಶತ್ರುವಾಗಿ ಬಿಡ್ತಾಳೆ. ಲಕ್ಷ್ಮೀದೇವಿಯ ಅನುಗ್ರಹ ಇದ್ದರೆ ಶತ್ರುವು ಸಹ ತಾಯಿಯಾಗಿ ಬಿಡ್ತಾಳೆ. ಸುರುಚಿಯ ಮಾತನ್ನು ನೋಡಿದರೆ ದೇವರ ಅನುಗ್ರಹ ಅವಾಗಿದ್ದಿದ್ದಿಲ್ಲ. ಹೀಗಾಗಿ ತಾಯಿಯೇ ಕೈ ಹಿಡಿದು ಎಳಿತಾಳೆ. ಈಗ ದೇವರು ಲಕ್ಷ್ಮೀದೇವಿಯ ಅನುಗ್ರಹ, ತಾಯಿಯ ಕಡೆಯಿಂದ ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾನೆ. ಹೀಗಾಗಿ ಆ ತಾಯಿಯೇ ಬರ್ತಾಳೆ, ನಮಸ್ಕಾರ ಮಾಡಿಬಿಡ್ತಾನೆ. ಧ್ರುವ ಬಂದು ಮೊದಲಿಗೆ ಆ ಸುರುಚಿಗೆ ಕಾಲು ಹಿಡಿದು ನಮಸ್ಕಾರ ಮಾಡ್ತಾನೆ, ಅಪ್ಕೊಂಡ್ಬಿಡ್ತಾಳೆ, ಅಳುತ್ತಾಳೆ. ನಿನಗೆ ಅವಮಾನ ಮಾಡಿದ್ನಲ್ಲ, ತಪ್ಪು ಮಾಡಿದ್ನಲ್ಲ, ಮಾಡಬಾರ್ದಾಗಿತ್ತು ಭಾವನೆ ಬರ್ತದೆ. ಬಹಳ ಸುಂದರವಾಗಿ ಭಾಗವತ ಹೇಳ್ತದೆ, ನನಾಮ ಮಾತರೋ ಶೀರ್ಷ್ಣ ಸತ್ಕೃತ ಸಜ್ಜನ ಗ್ರಣಿ ಯಸ್ಯ ಪ್ರಸನ್ನೋ ಭಗವಾನ್ ಗುಣೈರ್ಮೈತ್ರ್ಯಾದಿಭಿರಹರಿಹಿ ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪ ಇವ ಹರದಮ್ಮ. ಯಾರ ಮೇಲೆ ಪರಮಾತ್ಮ ಪ್ರಸನ್ನನಾಗಿರ್ತಾನೆ ಎಲ್ಲರೂ ಅವರಿಗೆ ಗೌರವವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಅಂತಹ ಸುರುಚಿಯೂ ಸಹ ಬಂದು ಅವಳನ್ನು ಅಪ್ಪಿಕೊಂಡು ಬಹಳ ಸಂತೋಷ ಪಡ್ತಾರೆ. 36,000 ವರ್ಷಗಳ ತನಕ ರಾಜ್ಯವನ್ನು ಅವನು ಪಾಲನೆ ಮಾಡ್ತಾನೆ. ಈ ಉತ್ತಮನನ್ನು ಯಕ್ಷ ಸಂಹಾರ ಮಾಡ್ತಾನೆ. ಯಕ್ಷರನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಧ್ರುವ ಸಿದ್ಧನಾಗ್ತಾನೆ. ಮತ್ತೆ ದೇವತೆಗಳು ಬರ್ತಾರೆ. ದೇವರನ್ನು ಪ್ರಸನ್ನ ಮಾಡಿಕೊಂಡು, ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡು ಮತ್ತೆ ಇವರನ್ನು ಸಂಹಾರ ಮಾಡೋದೇನು? ಯಾವುದೋ ಯಕ್ಷನ ನಿಮಿತ್ತ ನಿನ್ನ ತಮ್ಮ ಹತನಾದರೆ ಉಳಿದ ಯಕ್ಷರೇನು ಪಾಪ ಮಾಡಿದ್ದಾರೆ, ಅವರನ್ನು ಯಾಕೆ ಸಂಹಾರ ಮಾಡ್ತಾ ಇದ್ದೀನಿ ನೀನು? ಇದೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ಸಂಯಚ್ಛ ರೋಷಂ ಭದ್ರಂತೆ ಪ್ರತೀಪಂ ಶ್ರೇಯಸಾಂಪರಂ. ರೋಷವನ್ನು ನೇಮನೆ ಮಾಡಲೇಬೇಕು ಅಂತಂದಾಗ ನೇಮನ ಮಾಡಿ ರಾಜ್ಯವನ್ನು ಆಳಿ ತನ್ನ ಕರ್ಮವನ್ನು ಅವಶ್ಯವಾಗಿ ಅಂದರೆ ಅತ್ಯದ್ಭುತವಾದ ರೀತಿಯಲ್ಲಿ ಮಾಡಿ ಅವನು ಕೂಡ ಉತ್ತಮವಾದ ಗತಿಯನ್ನು ಹೊಂದಿದ್ದಾನೆ ಅಂತನೋ ಅತ್ಯದ್ಭುತವಾದ ಕಥೆಯನ್ನು ಹೇಳ್ತಾರೆ. ಪೃಥುರಾಜನ ಕಥೆಯನ್ನು ಹೇಳಬೇಕು. ಅದೇ ವಂಶದಲ್ಲಿ ಅಂಗ ಅಂತ ಒಬ್ಬ ರಾಜನಾಗ್ತಾನೆ. ಅಂಗನಿಗೆ ಮಕ್ಕಳಿಲ್ಲ. ಯಾಕೆ ಮಕ್ಕಳಾಗಲಿಲ್ಲ? ಅದಕ್ಕೆ ಒಂದು ಕಾರಣವನ್ನು ಹೇಳ್ತಾರೆ. ಎಲ್ಲದಕ್ಕೂ ಒಂದೇ ಕಾರಣ ಇರೋದಿಲ್ಲ. ಅಂಗನಿಗೆ ಮಕ್ಕಳಾಗದೇ ಇರೋದಕ್ಕಾಗಿ ಕಾರಣ ಪೂರ್ವಜನ್ಮದಲ್ಲಿ ಬಾಲಹತ್ಯೆಯನ್ನು ಮಾಡಿದ್ದಂತೆ ಅವನು. ನೋಡಿ, ಯಾವ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ಹೇಗೆ ಅನುಭವಿಸ್ತೇವೆ ಹೇಳಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾನೆ, ಮಕ್ಕಳಿಗಾಗಿ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಮಾಡುವಾಗ ಆವಾಗೆಲ್ಲ ದೇವತೆಗಳೇ ಬಂದು ಆಹುತಿಯನ್ನು ಸ್ವೀಕಾರ ಮಾಡಬೇಕು. ಇಂದ್ರಾಯ ಸ್ವಾಹ, ಸ್ವಯಂ ಇಂದ್ರ ಬರಬೇಕು, ಪ್ರತ್ಯಕ್ಷ ಆಗಬೇಕು, ದೇವತೆಗಳೇ ಬಂದು ಸ್ವೀಕಾರ ಮಾಡಬೇಕು. ಆದರೆ ಪುರೋಹಿತರು ಕರೀತಾ ಇದ್ದಾರೆ, ಯಾವ ದೇವತೆಗಳು ಬರ್ತಾ ಇಲ್ಲ. ಅಂಗ ಹೇಳ್ತಾನೆ, ಎಲ್ಲಿ ತಪ್ಪಾಗಿದೆ ನೋಡಿ ಅಂತ ಹೇಳ್ತಾರೆ. ಏನಾಗ್ತಾ ಇದೆ ನೋಡಿ ಅಂತ ಹೇಳ್ತಾರೆ. ಆವಾಗ ಆ ಪುರೋಹಿತರೆಲ್ಲ ವಿಚಾರ ಮಾಡಿ ಹೇಳ್ತಾರೆ, ಇಲ್ಲ, ನಿನಗೆ ಮಕ್ಕಳಿಲ್ಲ ಅಂತ ಅನ್ನೋದಕ್ಕಾಗಿ ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ದೇವತೆಗಳು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಗೋಶ್ವಮೇಧಂ ರಾಜರ್ಷಿ, ಅಶ್ವಮೇಧ ಯಾಗ, ಮಕ್ಕಳಿಗಾಗಿ ಯಾಗ ಅಲ್ಲ, ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ, ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ ಅಂತಂದರೆ ನನಗೆ ಮಕ್ಕಳಾಗಿಲ್ಲ ಅನ್ನೋದಕ್ಕಾಗಿ ಸ್ವೀಕಾರ ಮಾಡ್ತಾ ಇಲ್ಲ. ಹಾಗಾದರೆ ನಾನೇನು ಮಾಡಬೇಕೀಗ? ಮಕ್ಕಳಿಗಾಗಿ ಇರುವ ಯಜ್ಞವನ್ನು ಅವನು ಮಾಡಬೇಕು. ದೇವತೆಗಳು ಹೇಗೆ ಸ್ವೀಕಾರ ಮಾಡಲಿಲ್ಲ? ಹಾಗಾದರೆ ಮಕ್ಕಳಿಲ್ಲದೆ ಇದ್ದರೆ ದೇವತೆಗಳು ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ವಾ ಅಂತಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ಅತ್ರ ಸಂಶಯಃ ತಥಾಪಿ ಪೃಥುಜನ್ಮಾರ್ಥೆ ದೇವೈಹಿ ಅಂಗಸ್ಯ ನೋಹೃತಂ ಅಂತ ಹೇಳ್ತಾರೆ. ಈ ಅಂಗ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ. ನಾವು ಆಹುತಿಯನ್ನು ಸ್ವೀಕಾರ ಮಾಡಿಬಿಟ್ರೆ ಮಕ್ಕಳಿಗಾಗಿ ಯಜ್ಞವನ್ನು ಅವನು ಮಾಡೋದಿಲ್ಲ. ಮಕ್ಕಳಿಗಾಗಿ ಯಜ್ಞ ಮಾಡಿಲ್ಲ ಅಂತಾದರೆ ಅವನು ಮಾಡಿದ ಬಾಲಹತ್ಯಾ ಪಾಪ ಪರಿಹಾರ ಆಗೋದಿಲ್ಲ. ಅದು ಪರಿಹಾರ ಆಗಲಿಲ್ಲ ಅಂದರೆ ಮಕ್ಕಳಾಗೋದಿಲ್ಲ. ಆದರೆ ಅವನ ವಂಶದಲ್ಲಿ ಮುಂದೆ ಪೃಥು ಆಗಬೇಕು, ಪೃಥು ಚಕ್ರವರ್ತಿ ಆಗಬೇಕಿದೆ. ಪೃಥು ಚಕ್ರವರ್ತಿ ಆಗಬೇಕು ಅಂತಾದರೆ ಇವನೇನು ಮಾಡಬೇಕು? ಅಶ್ವಮೇಧ ಯಾಗವನ್ನು ಬಿಡಬೇಕು, ಅವನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು. ಹೀಗಾಗಿ ಅಶ್ವಮೇಧ ಯಾಗದಲ್ಲಿ ಅವರು ಆ ಅಭಿಪ್ರಾಯದಿಂದ ಸ್ವೀಕಾರ ಮಾಡಲಿಲ್ಲ. ಅಷ್ಟೇ ಹೊರತು ಮಕ್ಕಳಿಲ್ಲದೆ ಇದ್ದವರ ಪೂಜೆಯನ್ನು ಯಜ್ಞವನ್ನು ದೇವತೆಗಳು ಸ್ವೀಕಾರ ಮಾಡೋದಿಲ್ಲ ಅಂತ ಇಲ್ಲ. ಮುಂದೆ ಪೃಥುವಿನ ಜನ್ಮವಾಗಬೇಕು, ಅದಕ್ಕಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು. ಅದನ್ನು ಮಾಡದೆ ಈಗ ನಾವು ಸ್ವೀಕಾರ ಮಾಡಿಬಿಟ್ವಿ ಅಂದರೆ ನಿಶ್ಚಿಂತನಾಗಿ ಬಿಡ್ತಾನೆ.
ನಾನಂತೂ ಕರ್ಮ ಮಾಡ್ತಾ ಇದ್ದಾನೆ, ದೇವತೆಗಳ ಪ್ರಸನ್ನರಾಗಿದ್ದಾರೆ, ಸಾಕಿಷ್ಟು ಅಂತ ಅಂದ್ಬಿಡ್ತಾನೆ. ಹಾಗಾಗಬಾರದು ಅನ್ನೋದಕ್ಕಾಗಿ ದೇವತೆಗಳು ಸ್ವೀಕಾರ ಮಾಡಲಿಲ್ಲ. ಹಾಗಾದರೆ ಪುರೋಹಿತರು ಹೇಳ್ತಾರೆ, ನೀನು ಆ ಬಾಲಹತ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಪುತ್ರಕರವಾದ ಒಂದು ಯಜ್ಞವನ್ನು ಮಾಡ್ತಾರೆ. ನೋಡ್ರಿ, ಯಜ್ಞವನ್ನು ಮಾಡಿದ ಅಂತನ್ನೋದಕ್ಕಾಗಿ ಮಗ ಹುಟ್ಟಿದ. ನೋಡ್ರಿ, ಸಂತಾನ ಇದು ಪುಣ್ಯದ ಫಲ. ಆದರೆ ಹಿಂದೆ ಬಾಲಹತ್ಯೆಯನ್ನು ಮಾಡಿದ್ದ ಅಂತನ್ನೋದಕ್ಕಾಗಿ ದುಷ್ಟ ಮಗನಾದ. ಹೇಗೆ ಪುಣ್ಯ ಪಾಪಗಳನ್ನು ದೇವರು ಜೋಡಿಸ್ತಾನೆ ನೋಡಿ. ಮಕ್ಕಳಾಗಬೇಕಾದ್ರೆ ಯಾರೇ ಇರಲಿ, ಪುಣ್ಯನೋ ಪಾಪನೋ, ಪಾಪಿಯೋ ಪುಣ್ಯಾತ್ಮನೋ, ಮಕ್ಕಳು ಅಂತ ಆಗಬೇಕಾದ್ರೆ ಪುಣ್ಯ ಬೇಕು. ಯಜ್ಞವನ್ನು ಮಾಡಿದ, ಆ ಪುಣ್ಯದಿಂದಾಗಿ ಮಗನಾದ. ಬಾಲಹತ್ಯೆಯನ್ನು ಮಾಡಿದ್ದ ಅಂತನ್ನೋದಕ್ಕಾಗಿ ದುಷ್ಟನಾದ. ಅವನೇ ವೇನ. ಪುರೋಹಿತರು ಹೇಳ್ತಾರೆ, ಬಹಳ ದುಷ್ಟನಾಗಿದ್ದಾನೆ ಅವನು. ಸುನೀತ ಅಂತ ಅಂಗನ ಹೆಂಡತಿ. ಆ ಸುನೀತ ರಾಕ್ಷಸ ಯೋನಿಯಲ್ಲಿ ಬಂದವಳು. ಇವನು ಮಾತಾಮಹನ ಹತ್ತಿರ ಇದ್ದ ಇವನು. ಹೀಗಾಗಿ ಆ ಮಾತಾಮಹನ ಪ್ರಭಾವ ಇವನ ಮೇಲೆ ಸ್ವಯಂ ಸ್ವರೂಪದಲ್ಲಿ ದುಷ್ಟನಾಗಿದ್ದಾನೆ. ಅವನನ್ನು ನೋಡ್ತಾರೆ. ಮತ್ತೆ ಅಂಗರಾಜ ತಾನು ಮೃತನಾದ ಮೇಲೆ ಅರಾಜಕವಾಯಿತು, ರಾಜ ಯಾರಾದರೂ ಒಬ್ಬರು ಬೇಕು, ಆಲೋಚನೆ ಮಾಡ್ತಾರೆ. ಸುನೀತಿಯ ಹತ್ತಿರ ಬರ್ತಾನೆ, ನಿನ್ನ ಮಗ ದುಷ್ಟನಾಗಿದ್ದಾನೆ, ಆದರೂ ರಾಜ ಒಬ್ಬ ಬೇಕು ಅಂತ ಅನ್ನೋದಕ್ಕಾಗಿ ಅವನನ್ನು ನಾವು ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡ್ತೇವೆ ಅಂತ ಪಟ್ಟಾಭಿಷೇಕ ಮಾಡಿದ್ದಾರೆ. ಪಟ್ಟಾಭಿಷೇಕ ಮಾಡಿದ ಮೇಲೆ ಎಲ್ಲಿಯೂ ಯಜ್ಞವನ್ನು ಮಾಡಬೇಡಿ, ಪೂಜೆಯನ್ನು ಮಾಡಬಾರದು, ಶ್ರಾದ್ದ ಮಾಡಲಿಕ್ಕಿಲ್ಲ, ಭಾಗವತ ಸಪ್ತಾಹ ಇಲ್ಲ, ಪ್ರೋಷ್ಠಪದಿ ಇಲ್ಲ, ಯಾವ ಸತ್ಕರ್ಮಗಳು ಇಲ್ಲ, ಶ್ರವಣ ಮನನಗಳಿಲ್ಲ, ಯಾವ ಸತ್ಕರ್ಮಗಳನ್ನು ಯಾರೂ ಮಾಡಬಾರದು ಅಂತ ಅಂದರು. ಆವಾಗ ಪುರೋಹಿತರೆಲ್ಲ ಬಂದು ರಾಜನಿಗೆ ಹೇಳ್ತಾರೆ, ಹಾಗೆಲ್ಲ ಮಾಡಬಾರದು, ರಾಜ್ಯ ಕ್ಷೇಮವಾಗಿ ಸುಖವಾಗಿರಬೇಕು ಅಂದರೆ ಧರ್ಮವನ್ನು ಮಾಡಬೇಕು, ಕೃಷ್ಣಾರ್ಪಣಮಸ್ತು ಎಂಬ ಬುದ್ಧಿಯಿಂದ ಕರ್ಮಗಳನ್ನು ಮಾಡಿದರೆ ರಾಜ್ಯ ಕ್ಷೇಮವಾಗಿರ್ತದೆ ಅಂತಂದು. ಯಾರು ಕೃಷ್ಣ? ನಾನೇ ಕೃಷ್ಣ, ನನ್ನ ಉದ್ದೇಶದಿಂದಲೇ ಮಾಡಿ ಅಂತ ಅಂದ. ವೇನಾರ್ಪಣಮಸ್ತು ಅಂತ ಅನ್ಬೇಕು ನೀವು. ವೇನ ಪ್ರೇರಣೆಯ ವೇನ ಪ್ರೀತ್ಯರ್ಥಂ ಅಂತ ಅನ್ಬೇಕು ಸಂಕಲ್ಪ ಮಾಡಬೇಕಾದ್ರೆ ಅಂತ ಅಂದರು. ಯಾವಾಗ ಹಾಗೆ ಮಾಡಿಬಿಟ್ರು ಬ್ರಾಹ್ಮಣರಿಗೆ ಸಿಟ್ಟು ಬಂತು. ಶಾಪವನ್ನು ಕೊಟ್ಟು ಬಿಡ್ತಾರೆ. ದಹನ, ಸುಟ್ಟೋಗ್ಬಿಟ್ಟ ಅವನು ಸತ್ತೋಗ್ಬಿಡ್ತಾನೆ, ಮೃತನಾಗ್ತಾನೆ. ಮೃತನಾದ ಮೇಲೆ ಮತ್ತೆ ರಾಜ ಇಲ್ಲಲ್ಲ. ನೋಡಿ, ಬ್ರಾಹ್ಮಣರು ಅವರೇ ರಾಜರಾಗಿ ಕೂಡಬಹುದು, ಆದರೆ ನಮ್ಮ ಕೆಲಸ ಅಲ್ಲ. ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದು ನಮ್ಮ ಕೆಲಸ ಅಲ್ಲ. ಕ್ಷತ್ರಿಯರು ಆ ಕಾರ್ಯವನ್ನು ಮಾಡಬೇಕು. ಆ ಉದ್ದೇಶದಿಂದಾಗಿ ಆ ಅಂಗರಾಜನ ಅವಯವವನ್ನು ಮಥನ ಮಾಡ್ತಾರೆ. ಮಥನ ಮಾಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ದುಷ್ಟ. ಏನು ಮಾಡಲಿ ನಾನು ಅಂತಂತಾರೆ. ನಿಷೀದ ಅಂತ ಅಂತಾನೆ, ಕೂತ್ಕೋ ಅಂತ. ನಿಷೀದ ಅಂತ ಹೇಳಿದ್ರೆ ಹೀಗಾಗಿ ನಿಷಾದ ಅಂತ ಅವನಾಗ ಹೋಗ್ಬಿಟ್ಟ. ಅವನು ದುಷ್ಟನಾಗಿದ್ದ, ಹೀಗಾಗಿ ಹೊರಟು ಹೋಗ್ಬಿಟ್ಟ. ಹೀಗೆ ಮತ್ತೆ ಅವನ ಬಾಹುಗಳನ್ನು ಮಥನ ಮಾಡ್ತಾ ಇರಬೇಕಾದ್ರೆ ಅಲ್ಲಿಂದ ಪೃಥು ಮಹಾರಾಜ ಇಬ್ಬರು ದ್ವಂದ್ವ ಹುಟ್ಟುತ್ತಾರೆ, ಅವಳಿ ಜವಳಿ ಹುಟ್ಟುತ್ತಾರೆ. ಅವಳಿ ಜವಳಿ ಅಂದರೆ ಅಕ್ಕ ತಂಗಿ ಎಲ್ಲ, ಗಂಡ ಹೆಂಡತಿಯರೇ ಹುಟ್ಟಿಬಿಡ್ತಾರೆ ಅಲ್ಲಿ. ಪೃಥು ಮತ್ತು ಅರ್ಚಿ ಅವರಿಬ್ಬರು ಆ ಬಾಹುಗಳನ್ನು ಮಥನ ಮಾಡಿದಾಗ ಪೃಥು ಮತ್ತು ಅರ್ಚಿ ಹುಟ್ಟುತ್ತಾರೆ. ಈ ರಾಜರಲ್ಲೆಲ್ಲ ಪರಮಾತ್ಮನ ಒಂದು ರೂಪ ಇರ್ತದಂತೆ ಚಕ್ರವರ್ತಿಗಳಲ್ಲಿ. ಆ ಪರಮಾತ್ಮನ ರೂಪವೇ ರಾಜರಾಜೇಶ್ವರ ಅಂತ ಆ ಪರಮಾತ್ಮನಿಗೆ ಹೆಸರು. ಚಕ್ರವರ್ತಿಗಳಲ್ಲಿ ಇರುವ ಪರಮಾತ್ಮನ ಹೆಸರು ರಾಜರಾಜೇಶ್ವರ ಅಂತ. ಆ ಅರ್ಚಿದೇವಿಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ ಅನ್ನೋದಕ್ಕಾಗಿ ಅಲ್ಲಲ್ಲಿ ಪುರಾಣಗಳಲ್ಲಿ ಪೃಥುವನ್ನೇ ದೇವರು ಅಂತನ್ನೋ ಹಾಗೆ, ಅರ್ಚಿದೇವಿಯನ್ನು ಲಕ್ಷ್ಮೀ ಅಂತನ್ನೋ ಹಾಗೆ ವರ್ಣನೆ ಮಾಡ್ತಾರೆ. ಯಾಕೆ? ಒಳಗಡೆಗೆ ಪರಮಾತ್ಮನ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ ಅಂತನ್ನೋದಕ್ಕಾಗಿ ಹಾಗೆ ಮಾಡ್ತಾರೆ. ರಾಜನಾಗಿದ್ದಾನೆ. ವಂದಿಮಾಗದರು ಬರ್ತಾರೆ ಸ್ತೋತ್ರ ಮಾಡೋದಕ್ಕಾಗಿ. ಆವಾಗ ಪೃಥು ಹೇಳ್ತಾನೆ, ನಾನೇನು ಮಾಡಿದ್ದೀನಿ ಅಂತ ಸ್ತೋತ್ರ ಮಾಡ್ತಾ ಇದ್ದೀರಿ ನೀವು? ಇನ್ನು ಈಗ ಸಿಂಹಾಸನದಲ್ಲಿ ಕೂತಿದ್ದೇನೆ, ನಾನೇನೂ ಮಾಡಿಲ್ಲ. ಏನೂ ಮಾಡದೇ ಇದ್ದಾಗ ನೀವೇನು ಸ್ತೋತ್ರ ಮಾಡ್ತೀರಿ ಅಂತ ಕೇಳಿಬಿಡ್ತಾನೆ. ನೋಡ್ರಿ, ನಾವು ಏನೂ ಮಾಡದೇ ಇದ್ದರೂ ಸ್ತೋತ್ರ ಮಾಡಬೇಕು. ಪೃಥು ಅಂತಾನೆ ಮಾಡಬೇಡಿ ಅಂತ ಹೇಳ್ತಾರೆ. ಆವಾಗ ಅವರು ಹುಟ್ಟಿದ್ದೇ ಅದಕ್ಕಾಗಿ, ವಂದಿಮಾಗದರು ಸ್ತೋತ್ರ ಮಾಡೋದಕ್ಕಾಗಿ. ಹಾಗಾದರೆ ಪುರೋಹಿತರು ಹೇಳ್ತಾರೆ, ಮುಂದೆ ಇವನು ಏನೇನು ಕರ್ಮಗಳನ್ನು ಮಾಡ್ತಾನೆ ಅನ್ನೋದನ್ನು ಋಷಿಗಳು ಹೇಳಿದಾಗ ಆ ಕರ್ಮಗಳನ್ನೇ ಸ್ತೋತ್ರ ಮಾಡ್ತಾನೆ. ಋಷಿಗಳು ನೋಡಿ ಇವನೇನು ಕರ್ಮ ಮಾಡ್ತಾನೆ ಅಂತ ಗೊತ್ತು, ಸ್ತೋತ್ರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಜನ ಎಲ್ಲ ಬರ್ತಾರೆ. ನಾವು ಭೂಮಿಯಲ್ಲಿ ಬಿತ್ತಿದ ಬೀಜಗಳನ್ನೆಲ್ಲ ಭೂಮಿ ನುಂಗ್ತಾ ಇದೆ, ನಮಗೇನು ಫಸಲು ಬರ್ತಾ ಇಲ್ಲ, ನಮಗೆ ಧಾನ್ಯವೇ ಬರ್ತಾ ಇಲ್ಲ, ಧಾನ್ಯ ಬೆಳೀತಾ ಇಲ್ಲ ಭೂಮಿಯಲ್ಲಿ, ಹಸಿವು ಬಹಳ ಕ್ಷುಧೆಯಾಗ್ತಾ ಇದೆ, ಬಾಧೆಯಾಗ್ತಾ ಇದೆ. ರಾಜ ನೀನು, ಮತ್ತೆ ನಮಗೆ ಆಹಾರದ ಕಲ್ಪನೆಯನ್ನು ಮಾಡಬೇಕು. ರಾಜರಿಗೂ ಜನರಿಗೂ ಮಧ್ಯೆ ಇರುವ ಸಂಬಂಧ ಹೇಗಿತ್ತು ನೋಡಿ. ಜನರು ಬಂದಿದ್ದಾರೆ ಅಂತಂದರೆ ಬಿಡಲಿಕ್ಕೆ ಯಾರೂ ಇಲ್ಲ ಅಲ್ಲಿ. ನೇರ ದರ್ಶನ, ರಾಜನ ದರ್ಶನ ನೇರ ಜನರಿಗೆ ಇರಬೇಕು. ಮಧ್ಯದಲ್ಲಿ ಎಷ್ಟು ಜನರಿಗೆ ನಾವು ಲಂಚವನ್ನು ಕೊಡಬೇಕಾಗ್ತದೆ ಅವನನ್ನು ನೋಡಲಿಕ್ಕೆ. ಆದರೆ ಆ ತರಹ ಇಲ್ಲವೇ ಇಲ್ಲ. ಅದ್ಭುತವಾದ ಆ ಸಾಮ್ರಾಜ್ಯ.
ಆ ಸಾಮ್ರಾಜ್ಯದಲ್ಲಿ ರಾಜನ ಹತ್ರ ಜನರು ಬಂದಿದ್ದಾರೆ, ಹೀಗೆ ಹೇಳ್ತಾರೆ. ಹೇಳಿದಾಗ ಧನುರ್ಬಾಣಗಳನ್ನು ತೆಗೆದುಕೊಂಡು ಬಿಟ್ಟ. ಧನುರ್ಬಾಣಗಳನ್ನು ತೆಗೆದುಕೊಂಡು ಭೂಮಿಯ ಮೇಲೆ ಪ್ರಯೋಗ ಮಾಡಬೇಕು ಅಂತ, ಭೂದೇವಿಯ ಮೇಲೆ ಪ್ರಯೋಗ ಮಾಡಬೇಕು ಅಂತ ಸಿದ್ಧನಾಗ್ತಾನೆ. ಸಿದ್ಧನಾದಾಗ ಆಕಳಿನ ರೂಪದಿಂದ ಭೂಮಿ ಅಲ್ಲಿಂದ ಓಡಿ ಹೋಗ್ತಾ ಇದೆ. ಎಷ್ಟು ಓಡಿದರೂ ಬಿಡ್ತಾ ಇಲ್ಲ, ಹಿಂದೆ ಹಿಂದೆ ಬೆನ್ನಟ್ಟಿ ಹೋಗಿಬಿಡ್ತಾನೆ. ಕೊನೆಗೆ ಇವನಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ, ಒಳಗೆ ದೇವರಿದ್ದಾನೆ ಪೃಥು ರಾಜನೊಳಗೆ, ಹೀಗಾಗಿ ಇವನಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿ ಕೈ ಮುಗಿದು ಭೂದೇವಿ ನಿಲ್ತಾಳೆ. ನಾನು ಯಾಕೆ ಧಾನ್ಯವನ್ನು ಕೊಟ್ಟಿಲ್ಲ ಅಂದರೆ ಇಲ್ಲಿಯ ತನಕ ದೈತ್ಯರ ಹಾವಳಿಯೇ ಬಹಳ ಆಗಿದೆ. ಹೀಗಾಗಿ ಆ ಧಾನ್ಯವನ್ನು ತೆಗೆದುಕೊಂಡು ಅವರು ಬರೀ ತಾವು ತಿಂತಾರೆ, ದೇವರಿಗೆ ನೈವೇದ್ಯವನ್ನೇ ಮಾಡೋದಿಲ್ಲ, ಯಜ್ಞಯಾಗಕ್ಕೆ ಉಪಯೋಗಿಸೋದಿಲ್ಲ ಧಾನ್ಯಗಳನ್ನು. ಹೀಗಾಗಿ ನಾನು ಧಾನ್ಯವನ್ನು ಕೊಡ್ತಾ ಇಲ್ಲ, ನಾನು ನನ್ನೊಳಗೆ ಇಟ್ಟುಕೊಂಡಿದ್ದೇನೆ, ಅದನ್ನು ಹಾಲು ರೂಪವಾಗಿ ಈಗ ನನ್ನಲ್ಲಿ ಪರಿಣತವಾಗಿದೆ. ನೀನು ಒಂದು ಪಾತ್ರೆಯನ್ನು ತೆಗೆದುಕೋ, ಹಿಂಡುವವರು ಬೇಕು, ಪಾತ್ರೆ ಬೇಕು, ನನ್ನನ್ನು ಹಿಂಡಿಕೊ, ಏನು ಬೇಕು ಎಲ್ಲ ವಸ್ತುಗಳನ್ನು ತೆಗೆದುಕೋ ಅಂತ ಹೇಳಿದಾಗ ಆ ಪೃಥು ಮಹಾರಾಜ ತನಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ಅದೆಲ್ಲ ಜನರಿಗೆ ಕೊಟ್ಟಿದ್ದಾನೆ. 99 ಅಶ್ವಮೇಧ ಯಾಗಗಳನ್ನು ಮಾಡಿದ ಪೃಥುರಾಜ. 100ನೇ ಅಶ್ವಮೇಧ ಯಾಗವನ್ನು ಮಾಡಬೇಕು. ಇಂದ್ರ ದೇವರ ಹತ್ರ ಹೋಗ್ತಾನೆ. 100 ಅಶ್ವಮೇಧ ಮಾಡಿದ ಅಂದರೆ ಅವನು ಇಂದ್ರ ಅವನು. ಆದರೆ ದೇವರು ಈಗ ಇವನಿಗೆ ಪುರಂದರನಿಗೆ ಇಂದ್ರ ಪದವಿಯನ್ನು ಕೊಟ್ಟಿದ್ದಾನೆ. ಇಂದ್ರ ಅಂದ, ನಾನೇನು ಮಾಡಲಿ, ಅಶ್ವವನ್ನು ಅಪಹರಣ ಮಾಡ್ಕೊಂಡು ಹೋಗು ಅಂತ ಅಂದ. ಆವಾಗ ಅವನು ಪಾಖಂಡ ವೇಷವನ್ನು ಧಾರಣೆ ಮಾಡಿ, ಅಂದರೆ ಪಾಪ ಅದರ ಖಂಡ, ಪಾಖಂಡರು ಅಂತಂದರೆ ಪಾಪದ ಒಂದು ಭಾಗ ಇದ್ದ ಹಾಗೆ ಆ ವೇಷವನ್ನು ಧಾರಣೆ ಮಾಡಿ ಕುದುರೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಕಾಣಿಸ್ತಾ ಇಲ್ಲ ಯಾರಿಗೂ. ಆವಾಗ ಅತ್ರಿ ಋಷಿಗಳು ಪೃಥುವಿನ ಮಗನಿಗೆ ತೋರಿಸ್ತಾರೆ. ಆವಾಗ ಇನ್ನೂ ಹೆಸರಿಲ್ಲ, ಭಾಗವತ ಅವನಿಗೆ ಹೆಸರು ಹೇಳೋದಿಲ್ಲ, ಪೃಥು ಮಹಾರಾಜನ ಮಗನ ಹೆಸರು ಹೇಳೋದಿಲ್ಲ, ಬರೀ ಇಷ್ಟೇ ಹೇಳ್ತದೆ. ಪೃಥು ಮಗನಿಗೆ ಅತ್ರಿ ಋಷಿಗಳು ತೋರಿಸ್ತಾರಂತೆ, ನೋಡಲ್ಲಿ ಇಂದ್ರ ಆ ಅಶ್ವವನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಪಾಖಂಡ ವೇಷದಿಂದ ಹೋಗ್ತಾ ಇದ್ದಾನೆ, ನಾನು ಯುದ್ಧ ಮಾಡೋದಿಲ್ಲ ಅವನ ಜೊತೆಗೆ ಅಂತ ಪೃಥುವಿನ ಮಗ ಹೇಳ್ತಾನೆ. ಇಲ್ಲ ಇಲ್ಲ, ಅಶ್ವವನ್ನು ತರಲೇಬೇಕು, ನೀನು ಹೋಗಲೇಬೇಕು ಅಂತಂದಾಗ ಹೋಗ್ತಾನೆ, ಅವನ ಜೊತೆಗೆ ಯುದ್ಧ ಮಾಡಿ ಗೆಲ್ತಾನೆ. ಗೆದ್ದು ಅಶ್ವವನ್ನು ಒಂದು ಸಲ ತರ್ತಾನೆ. ಮತ್ತೆ 2ನೇ ಸಲ ಬರ್ತಾನೆ ಇಂದ್ರ, ಅಶ್ವಮೇಧ ಆ ಯಜ್ಞ ಅಶ್ವವನ್ನು ತೆಗೆದುಕೊಂಡು ಹೋಗ್ತಾನೆ. ಮಾಯ ಯಾರಿಗೂ ಕಾಣದೆ ಅದೃಶ್ಯನಾಗಿ ಹೋಗ್ತಾ ಇದ್ದಾನೆ. ಆವಾಗಲೂ ಅತ್ರಿ ಋಷಿಗಳು ಹೇಳ್ತಾರೆ, ಮತ್ತೆ ತನ್ನ ಸಾಮರ್ಥ್ಯದಿಂದ ಆ ಅಶ್ವವನ್ನು ತರ್ತಾರೆ. ಅಶ್ವವನ್ನು ತಂದದ್ದಕ್ಕಾಗಿ ವಿಜಿತಾಶ್ವ ಅಂತನ್ನೋ ಹೆಸರು ಅವನಿಗೆ ಬಂತು ಅಂತ. ಆಮೇಲೆ ಬಂದ ಬಿರುದು, ಅಶ್ವವನ್ನು ಇಂದ್ರನಿಂದ ಗೆದ್ದದ್ದಕ್ಕಾಗಿ ವಿಜಿತಾಶ್ವ ಅಂತ ಅವನಿಗೆ ಹೆಸರು ಬಂತು. ಪೃಥ್ವಿನ ಮಗ ವಿಜಿತಾಶ್ವ ಅಂತನ್ನೋ ಹೆಸರಿನಿಂದಲೇ ಪ್ರಸಿದ್ಧನಾಗ್ತಾನೆ. ಆ 100ನೇ ಯಜ್ಞ ಮಾಡಬೇಕು, ಎಲ್ಲ ಆಯಿತು, ಕುದುರೆಯನ್ನು ತಂದಿದ್ದಾರೆ, ಎಲ್ಲ ಆಯಿತು. 100ನೇ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಪರಮಾತ್ಮ ಬರ್ತಾರೆ, ಬ್ರಹ್ಮದೇವರು ಬರ್ತಾರೆ, 100ನೇ ಅಶ್ವಮೇಧ ಯಾಗವನ್ನು ನೀನು ಮಾಡಬೇಡ ಅಂತ ಹೇಳಿಬಿಡ್ತಾರೆ. ಎಲ್ಲ ಹೋಗ್ಬಿಟ್ಟಿದೆ, ಈ ಯಜ್ಞ ಮಾಡಬೇಡ, ಇಲ್ಲಿಗೆ ನಿಲ್ಲಿಸು ಅಂತ ಹೇಳ್ತಾರೆ. ತೊಂಬಿ ಏಕೋನ ಶತಕ್ರತು, ನೀನು ಶತಕ್ರತು ಅಲ್ಲ, ಏಕೋನ ಶತಕ್ರತು ನೀನು. ಒಂದು ಕಡಿಮೆ 100 ಯಜ್ಞವನ್ನು ಮಾಡಿದವನು, 99 ಯಜ್ಞವನ್ನು ಮಾಡಿದವನು ಅಂತ ಅನ್ನೋ ಕೀರ್ತಿ ನಿನಗಿರಲಿ, ಶತಕ್ರತು ನೀನಾಗಬಾರದು ಅಂತ ದೇವರು ಶಾಸನೆ ಮಾಡ್ತಾನೆ. ನಮ್ಮಂಥವರಿದ್ದರೆ ನೀನ್ಯಾರು ಹೇಳೋರು, ನೀನು ದೇವರ? 100 ಅಶ್ವಮೇಧ ಯಾಗಗಳನ್ನು ನಾನು ಮಾಡ್ತಾ ಇದ್ದರೆ 100ನೇ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಎಲ್ಲ ಆಗೋಗ್ಬಿಟ್ಟಿದೆ, ಇಂಥ ಸಂದರ್ಭದಲ್ಲಿ ಮಾಡಬೇಡ ಅಂತ ಹೇಳ್ತೀಯಲ್ಲ ನೀನು ಅಂತ ಅನ್ನಲಿಲ್ಲ. ದೇವರ ಆದೇಶ ಅಂತ ಅಂದ್ಬಿಟ್ಟ. ಮಾಡೋ ಸಾಮರ್ಥ್ಯ ಇದೆ, ಮಾಡಲಿಕ್ಕಾಗ್ತದೆ, ಆದರೂ ದೇವರ ಆದೇಶ ಅಂತ ಅನ್ನೋದಕ್ಕಾಗಿ ಅವನದನ್ನು ಬಿಟ್ಬಿಟ್ಟ. ಸಾಮಾನ್ಯವಾಗಿ ಇದನ್ನು ನಮ್ಮಲ್ಲಿ ಅನ್ವಯ ಮಾಡಿಕೊಂಡ್ರೆ, ಈಗ ಶೂದ್ರರಿಗೆ ಅಥವಾ ಸ್ತ್ರೀಯರಿಗೆ ವೇದಾಧಿಕಾರ ಇತ್ಯಾದಿಗಳೆಲ್ಲ ಇಲ್ಲ ಅಂತಂದಾಗ, ಯಾಕೆ ಅಂತಂದರೆ ಅವರಿಗೆ ಅಲ್ಲಿಗೆ ಬರೋದಿಲ್ಲ ಅಂತ ಏನೇನೋ ಕಥೆಗಳನ್ನು ಹೇಳುವ ಜನ ಇದ್ದಾರೆ. ಅಲ್ಲಿಗೆ ಬರೋದಿಲ್ಲ ಅಲ್ಲ, ಪ್ರಯತ್ನ ಮಾಡಿದರೆ ಅವರು ಅನ್ನಬಹುದು, ಸಾಮರ್ಥ್ಯ ಇರಬಹುದು, ಸಾಮರ್ಥ್ಯ ಇದೆ ಅಂತಲ್ಲ, ನಿಷಿದ್ಧ ಅಂತ ಅನ್ನೋದಕ್ಕಾಗಿ ಪರಿತ್ಯಾಗ ಮಾಡಬೇಕು. ಯಾವುದು ವಿಹಿತ ಅದನ್ನು ಮಾಡಬೇಕು, ಯಾವುದು ನಿಷಿದ್ಧ ಅದನ್ನು ಬಿಡಬೇಕು. ನಿಷಿದ್ಧವಾದದ್ದನ್ನು ಪರಿತ್ಯಾಗ ಮಾಡೋದು ಕೂಡ ಒಂದು ದೇವರ ಪೂಜೆ. ಶಾಸ್ತ್ರ ಹೇಳೋದು ಮಾಡೋದಿಷ್ಟೇ ದೇವರ ಪೂಜೆ ಅಲ್ಲ, ಬಿಡೋದು ಒಂದು ದೇವರ ಪೂಜೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ ಅಂದರೆ, ಸಾಮಾನ್ಯವಾಗಿ ಬೆಳ್ಳುಳ್ಳಿ ಉಳ್ಳಾಗಡ್ಡೆ ಇವು ನಾವು ತಿನ್ನೋದಿಲ್ಲ ಅಲ್ಲ, ಸಾಮಾನ್ಯವಾಗಿ ತಿನ್ನೋದೇ ಇಲ್ಲ. ಆದರೆ ಇದೊಂದು ದೇವರಿಗೆ ಸಮರ್ಪಣೆ ಮಾಡಬೇಕಾದ ಪೂಜೆ ಇದು. ನಾನು ಇಂಥ ನಿಷಿದ್ಧವಾದ ವಸ್ತುಗಳನ್ನು ಪರಿತ್ಯಾಗ ಮಾಡಿದ್ದೇನೆ, ದೇವರಿಗೆ ಸಮರ್ಪಣೆ ಮಾಡಬೇಕು, ಮಾಡ್ತಾ ಇದ್ದೇವೆ, ಅದು ಪುಣ್ಯ. ನಿಷೇಧವನ್ನು ಪಾಲನೆ ಮಾಡ್ತೇವೆ, ಸಮರ್ಪಣೆ ಇಲ್ಲ ನಮ್ಮಲ್ಲಿ. ಸಮರ್ಪಣೆ ಮಾಡಬೇಕು ಅದನ್ನು, ನಿಷಿದ್ಧವಾದದ್ದನ್ನು, ಇಷ್ಟು ನಿಷಿದ್ಧವನ್ನು ಪರಿತ್ಯಾಗ ಮಾಡಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಅವುಗಳ ಹೆಸರು ಹೇಳ್ತಾರೆ. ಉಳ್ಳಾಗಡ್ಡಿ ತಿನ್ನಬಾರದು, ಉಳ್ಳಾಗಡ್ಡಿ ನಿಷಿದ್ಧ, ಬೆಳ್ಳುಳ್ಳಿ ನಿಷಿದ್ಧ. ಆದರೆ ಚಾತುರ್ಮಾಸ್ಯದಲ್ಲಿ ಇಷ್ಟೇ ನಿಷಿದ್ಧನ? ಹಾಗಾದರೆ ಅಲ್ಲ, ಯಾವಾಗಲೂ ನಿಷಿದ್ಧ,
ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಬಿಟ್ಟದ್ದಕ್ಕಾಗಿ ಮತ್ತಿಷ್ಟು ವಿಶೇಷ ಪುಣ್ಯ ಬರ್ತದಂತೆ. ಅದರ ಸಮರ್ಪಣೆ ಮಾಡೋದು ದೇವರಿಗೆ. ಅಷ್ಟೆಲ್ಲ ನಿಷಿದ್ಧ ಪರಿತ್ಯಾಗದ ಸಮರ್ಪಣೆಯನ್ನು ದೇವರಿಗೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಭಗವಂತ ಬೇಡ ಅಂತ ಹೇಳಿದ ಮಾಡುವ ಸಾಮರ್ಥ್ಯ ತನಗಿದ್ರೂ ಕೂಡ ದೇವರು ಪ್ರೀತನಾಗೋದಿಲ್ಲ. ಮಾಡೋದು ಯಾಕೆ ಕರ್ಮ? ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ. 100ನೇ ಅಶ್ವಮೇಧ ಯಾಗ ನಾನು ಮಾಡಬಹುದು, ಸಾಮರ್ಥ್ಯ ಇದೆ. ಆದರೆ ಮಾಡಿದರೆ ದೇವರು ಪ್ರೀತನಾಗ್ತಾನ? ಆಗೋದಿಲ್ಲ. ಯಾಕೆ ಬೇಕದು ಅಂತ ಅಂದ್ಕೊಂಡ. ಆ ಯಾಗವನ್ನು ಬಿಟ್ಬಿಟ್ಟ. ಇಂದ್ರಾಶ್ವವನ್ನು ಅಪಹಾರ ಮಾಡಿದ್ನಲ್ಲ, ಇಂದ್ರನ ಮೇಲೆ ಸಿಟ್ಟು ಬಂದ್ಬಿಡ್ತ ಅವನಿಗೆ, ಪೃಥಮಹಾರಾಜನಿಗೆ. ಆಹಾ, ನನ್ನ ಆಶ್ರಮವನ್ನು ಹೇಗೆ ಅಪಹರಣ ಮಾಡಿದ? ಇಂದ್ರನ ಮೇಲೆ ದ್ವೇಷ. ಪರಮಾತ್ಮ ಹೇಳ್ತಾನೆ, ರೋಷವನ್ನು ಮಾಡಬೇಡ, ನಿನಗಿಂತಲೂ ದೊಡ್ಡ ದೇವತೆ, ಸಿಟ್ಟು ಮಾಡಬೇಡ, ದ್ವೇಷ ಮಾಡಬೇಡ, ಅಸೂಯೆ ಪಡಬೇಡ, ದೇವತೆಗಳ ಜೊತೆ ಸೌಹಾರ್ದದಿಂದ ಇರಬೇಕು ಅಂತಂದಾಗ ಹಾಗೆ ಆಗಲಿ ಅಂತ ಹೇಳಿ ಮತ್ತೆ ಕ್ಷಣದಲ್ಲಿ ಸೌಹಾರ್ದವನ್ನು ಬೆಳೆಸಿಕೊಳ್ತಾನೆ. ಇದಕ್ಕಾಗಿ ಪ್ರೀತನಾಗ್ತಾನೆ. ಪ್ರೀತನಾಗಿ ಪರಮಾತ್ಮ ಅತ್ಯದ್ಭುತವಾದ ಅನುಗ್ರಹವನ್ನು ಅವರ ಮೇಲೆ ಮಾಡ್ತಾರೆ, ಪೃಥುರಾಜನ ಮೇಲೆ ಮಾಡ್ತಾರೆ. ಇದೇ ವಂಶದಲ್ಲಿ ಮುಂದೆ ಬರ್ಹಿಷ್ಮಂತ ಅಂತ ಒಬ್ಬ ರಾಜ. ಅವನಿಗೆ ಕರ್ಮ ಮಾಡೋದರಲ್ಲಿ ಬಹಳ ಪ್ರೀತಿ. ಸಕಾಮ ಕರ್ಮವನ್ನು ಮಾಡೋದು, ನಿರಂತರ ಸಕಾಮ ಕರ್ಮವನ್ನು ಮಾಡ್ತಾ ಇದ್ದಾನೆ. ಪೂರ್ವಕ್ಕೆ ದರ್ಭಗಳನ್ನು ಹಾಸೋದು, ಅದರ ಮೇಲೆ ಕೂಡೋದು, ಯಜ್ಞವನ್ನು ಮಾಡುವುದು. ಎಲ್ಲ ಕಡೆಗೆ ದರ್ಭ ಬೆಳೆದು ನಿಂತು ಬಿಟ್ಟಿವೆ. ಆಗಿನ ಕಾಲದಲ್ಲಿ ಹಿಂದಕ್ಕೆ ಎಲ್ಲ ಪಶು ಹಿಂಸೆಯನ್ನು ಮಾಡಿ ಆಹುತಿಯನ್ನು ಕೊಡ್ತಾ ಇದ್ರು. ಆಗಿನ ಯುಗದ ವಿಧಿ ಅದು, ಆಗಿನ ಯುಗದ ವಿಧಿ ಅನ್ನೋದಕ್ಕಾಗಿ 11ನೇ ಸ್ಕಂದದ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಅದನ್ನು ಹಿಂಸೆ ಅಂತ ಅನ್ನಬಾರದು. ಆ ಪಶುವಿನ ಹಿಂಸೆ ಏನು ಮಾಡ್ತಾರಲ್ಲ ಯಜ್ಞಕ್ಕಾಗಿ, ಪಶುವಿನ ಹಿಂಸೆ ಮಾಡೋದನ್ನು ಹಿಂಸೆ ಅಂತ ಅನ್ನಬಾರದು, ಅದನ್ನು ಪಶ್ವಾಲಂಬನ ಅಂತ ಕರಿಬೇಕು ಅಂತ. ಯಾಕೆ ಅಂದರೆ ಅಥೋ ಲಾಭಾದಾಲಭನಂ ಸ್ವರ್ಗಸ್ಯ ನತು ಮಾರಣಂ. ಅದು ಪಶು ಮಾರಣ ಅಲ್ಲ, ಅದು ಪಶ್ವಾಲಭನ. ಯಾಕೆ? ಸ್ವರ್ಗದ ಲಾಭವಾಗ್ತದೆ ಆ ಪಶುವಿಗೆ. ಯಾವ ಪಶುವನ್ನು ಯಜ್ಞದಲ್ಲಿ ಉಪಯೋಗಿಸಿಕೊಂಡಿದ್ದಾರಲ್ಲ ಆ ಪಶುವಿಗೆ ಸ್ವರ್ಗದ ಲಾಭವಾಗ್ತದೆ. ಹೀಗಾಗಿ ಆ ಪಶುವಿನ ಪರೀಕ್ಷೆಯನ್ನು ಹೇಳಿದ್ದಾರೆ. ಆ ಪಶುವಿನ ಸ್ವಭಾವ ದುಷ್ಟವಾಗಿದ್ದರೆ ನಿಷಿದ್ಧ ಯಜ್ಞಕ್ಕೆ. ಹೀಗಾಗಿ ಆ ಪಶು ಸಾಧು ಸ್ವಭಾವದ್ದು ಹೌದೋ ಅಲ್ವೋ ಪರೀಕ್ಷೆ ಹೇಳಿದ್ದಾರೆ, ಅಶ್ವ ಪರೀಕ್ಷೆಯನ್ನು ಹೇಳಿದ್ದಾರೆ. ಇವತ್ತೇನು ಆ ಕುದುರೆ ಆಟವನ್ನು ಆಡ್ತಾರಲ್ಲ, ರೇಸು, ನಾನು ಎಲ್ಲಿಯೋ ಒಂದು ಕಡೆಗೆ ನೋಡಿದ್ದು. ಆ ಕುದುರೆ ಮೇಲೆ ಹಣ ಹೂಡಬೇಕಾದ್ರೆ ಅದರ ಚರಿತ್ರೆಯನ್ನೆಲ್ಲ ಅಧ್ಯಯನ ಮಾಡ್ತಾರಂತೆ. ಅದರ ತಾಯಿ ಯಾರು, ಅದರ ತಾಯಿ ಯಾರು, ಅದರ ತಾಯಿ ಯಾರು, ಅದನ್ನು ಓದ್ತಾರಂತೆ, ಅವರು ಅಧ್ಯಯನ ಮಾಡ್ತಾರಂತೆ. ಒಂದು ಹಣ ಹೂಡಬೇಕಾದ್ರೇ ಕುದುರೆಯ ಬಗ್ಗೆ ಎಷ್ಟು ತಿಳ್ಕೊಳ್ಬೇಕು ಅಂತಂದರೆ ಯಜ್ಞದಲ್ಲಿ ಅದರ ಉಪಯೋಗ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಅದರ ಬಗ್ಗೆ ಎಷ್ಟು ಆಲೋಚನೆ ಮಾಡಬೇಕು. ಹೇಗೆ ಬ್ರಹ್ಮದೇವರು ಮೊದಲಿಗೆ ಅಶ್ವಮೇಧ ಯಾಗ ಮಾಡಿದವರು, ಮೊಟ್ಟ ಮೊದಲ ಅಶ್ವಮೇಧ ಬ್ರಹ್ಮದೇವರು ಮಾಡಿದರಂತೆ. ಅವಾಗ ಆಲೋಚನೆ ಮಾಡಿದ್ರು ಕುದುರೆ ಎಲ್ಲಿಂದ ತರೋಣ ಅಂತ. ತಂದರೆ ಪುಣ್ಯ ಯಾರಿಗೆ ಹೋಗ್ತದೆ? ಕುದುರೆಗೆ ಹೋಗ್ತದೆ. ಅದಕ್ಕೇನು ಮಾಡಿಬಿಟ್ರು, ತಾವೇ ಕುದುರೆ ಆಗಿಬಿಟ್ಟಿರುತ್ತೆ ಬ್ರಹ್ಮದೇವರು. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ತಾವೇ ಕುದುರೆ ರೂಪವನ್ನು ಧಾರಣೆ ಮಾಡಿದರಂತೆ. ತಮ್ಮನ್ನು ತಾವೇ ಹಿಂಸೆ ಮಾಡಿ ಅದನ್ನು ಸಾಯಿಸಿ ಅದರ ಆಹುತಿಯನ್ನು ಯಜ್ಞದಲ್ಲಿ ಸಮರ್ಪಣೆ, ಆ ಪುಣ್ಯವೂ ತಮಗೇ ಬರುವಂತೆ ಮಾಡಿಕೊಂಡ್ರಂತೆ ಮಹಾನುಭಾವರು. ಹೇಗೆ ಮಹಾಸ್ವಾಮಿಗಳು ಆವಾಗ ಮಾಡ್ತಾ ಇರ್ತಾರೆ, ಪ್ರತಿನಿತ್ಯವೂ ಮಾಡ್ತಾ ಇರ್ತಾರೆ. ನೀವು ಗಮನ ಇರ್ತದೋ ಬಿಡ್ತದೋ ಲಕ್ಷಕ್ಕಿಲ್ಲ. ಯಾಕೆಂದರೆ ಬಹಳ ಸಾವಕಾಶವಾಗಿ ಯಾವುದೇ ಪಾರಾಯಣ ಪ್ರಾರಂಭ ಮಾಡಬೇಕಾದ್ರೆ ಮೊದಲ ಅರ್ಧ ಶ್ಲೋಕ ಅವರು ಹೇಳ್ತಾರೆ, ಆಮೇಲೆ ಶಿಷ್ಯರು ಅನ್ನಬೇಕು. ಆ ಸಾಲನ್ನು ಶಿಷ್ಯರು ಅನ್ನೋದಿಲ್ಲ, ಅವರೇ ಅಂತಾರೆ. ಆ ಪುಣ್ಯ ಅವರಿಗೆ, ಗಂಧವನ್ನು ಅವರೇ ತೆಗಿತಾರೆ. ನೀರನ್ನು ಅವರು ತಂದಿದ್ದಾರೆ ಎಷ್ಟೋ ಬಾರಿ, ನದಿಯಿಂದ ನೀರನ್ನು ಹೊತ್ಕೊಂಡು ಬಂದಿದ್ದಾರೆ ರಾಮಚಂದ್ರ ದೇವರ ಅಭಿಷೇಕಕ್ಕೆ ಅಂತ ಹೇಳಿ. ನಿತ್ಯ ಆಗೋದಿಲ್ಲ, ಆದರೆ ಸಂದರ್ಭ ಬಂದಾಗಲೆಲ್ಲ ಮಾಡ್ತಾರೆ. ಯಾಕೆ? ಆ ಪುಣ್ಯವು ನಮಗೆ ಬರಬೇಕು ಅಂತ ಅನ್ನೋದಕ್ಕಾಗಿ. ಬ್ರಹ್ಮದೇವರು ಆ ರೀತಿಯಾಗಿ ಮಾಡಿದ್ದಾರೆ. ಹಾಗೆ ಆ ಅಶ್ವ ಕುದುರೆಯನ್ನು ಅಪಹಾರ ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಮತ್ತೆ ದ್ವೇಷ ಬೆಳೆಸ್ಕೊಳ್ತಾರೆ. ಆದರೆ ಮತ್ತೆ ಸಂತೋಷವಾಗ್ತದೆ. ದ್ವೇಷವನ್ನು ಪರಿಹಾರ ಮಾಡಿಕೊಳ್ತಾನೆ, ಪ್ರೀತಿಯನ್ನು ಮಾಡ್ತಾರೆ ಇಂದ್ರನ ಮೇಲೆ. ಪರಮಾತ್ಮನಿಗೆ ಬಹಳ ಸಂತೋಷವಾಗಿ ಅವನಿಗೆ ವಿಚಿತ್ರವಾದ ಅನುಗ್ರಹವನ್ನು ಮಾಡಿದ್ದಾರೆ ಅಂತನ್ನೋ ಕಥೆಯನ್ನು ತಿಳಿಸ್ತಾರೆ. ಮುಂದೆ ಆ ಪ್ರಾಚೀನ ಬರಿಹ ಹಾಗೆ ಸಕಾಮ ಕರ್ಮಗಳನ್ನು ಮಾಡಿ ಪಶುಹಿಂಸೆಯನ್ನು ಮಾಡ್ತಾ ಇರಬೇಕಾದ್ರೆ ನಾರದರು ಬರ್ತಾರೆ, ಏನು ಮಾಡ್ತಾ ಇದ್ದೀನಿ ನೀನು? ಸಕಾಮವಾಗಿ ಪಶುಹಿಂಸೆಯನ್ನು ಮಾಡಿ ಯಜ್ಞ ಮಾಡಿದರೆ ಅದರಿಂದಲೂ ಪಾಪ ಬರ್ತದೆ. ಆದ್ದರಿಂದಾಗಿ ನಿನ್ನನ್ನು ಹರಿದು ತಿನ್ನೋದಕ್ಕಾಗಿ ಎಷ್ಟು ಪ್ರಾಣಿಗಳು ಕಾಯ್ತಾ ಕೂತಿವೆ ಗೊತ್ತಾ? ತೋರಿಸ್ತಾರೆ. ಮಾಂಸ ಅಂದರೆ ಏನು? ಒಬ್ಬ ಕವಿ ಬಹಳ ಸುಂದರವಾಗಿ ಅದರ ನಿರ್ವಚನವನ್ನು ಮಾಡ್ತಾನೆ. ಏನು ಮಾಂಸ ಅಂದರೆ ಏನು? ಸಂಸ್ಕೃತ ಪದ ಅದು. ಮಾಂ ನನ್ನನ್ನು, ಸಹ ಅವನು,
ಮಾಂಸ ಭಕ್ಷಯಿತಾಮುತ್ರ ಯಸ್ಯ ಮಾಂಸಮಿಹಾತ್ಮ್ಯಹಂ. ಯಾವ ಪ್ರಾಣಿಯ ಮಾಂಸವನ್ನು ನಾನಿಲ್ಲಿ ತಿಂತೀನಲ್ಲ, ಸಹ ಅವನು ಮಾಂ ಅತ್ತಿ, ನನ್ನನ್ನು ತಿಂತಾನಂತೆ, ಅಲ್ಲಿ ಕಾಯ್ತಾ ಕೂತಿರ್ತಾನಂತೆ ಅಲ್ಲಿ ನರಕದಲ್ಲಿ. ಏತನ್ ಮಾಂಸಸ್ಯ ಮಾಹಾತ್ಮ್ಯಂ ಪ್ರವದಂತಿ ವಿಪಶ್ಚಿತ ಅಂತ ಹೇಳ್ತಾರೆ. ಹೀಗಾಗಿ ಹಾಗೆಲ್ಲ ಸಕಾಮ ಕರ್ಮ ಬಹಳ ಮಾಡಬಾರದು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಎಚ್ಚರಿಕೆಯನ್ನು ಕೊಟ್ಟು ಪುರಂಜನೋಪಾಖ್ಯಾನವನ್ನು ಹೇಳ್ತಾರೆ. ಬಹಳ ವಿಸ್ತಾರವಾದ ಕಥೆ, ಬಹಳ ರಹಸ್ಯವಾದ ಕಥೆ, ಗೂಢವಾದ ಕಥೆ, ಅರ್ಥವೇ ಆಗೋದಿಲ್ಲ. ಎಲ್ಲ ಪುರಂಜನ ಕಥೆಯನ್ನು ಹೇಳಿದ ಮೇಲೆ ನೀವೇನು ಹೇಳಿದ್ರಿ ನನಗೆ ಅರ್ಥವೇ ಆಗಲಿಲ್ಲ ಅಂತ ಹೇಳಿಬಿಡ್ತಾರೆ. ಅದು ಬೇಕು ನಾರದನಿಗೆ. ಇಂಥ ತತ್ವಜ್ಞಾನ ಇದೆ. ಈ ತತ್ವಜ್ಞಾನವನ್ನು ಪಡೆಯೋದು ಬಿಟ್ಟು ಕರ್ಮದಲ್ಲಿದ್ದೀಯಲ್ಲ ನೀನು. ಕೇವಲ ಕರ್ಮದಲ್ಲಿ ತೊಡಗಿದವರಿಗೆ ಆ ಜ್ಞಾನ ಮಾರ್ಗ ರುಚಿಸೋದಿಲ್ಲ, ಆ ತತ್ವ ಬೋಧವಾಗೋದಿಲ್ಲ, ಅರ್ಥವಾಗೋದಿಲ್ಲ. ತತ್ವಜ್ಞಾನವನ್ನು ಪಡಿಬೇಕಪ್ಪ ಅಂತ ನಾರದರು ಹೇಳ್ತಾರೆ. ನೋಡ್ರಿ, ಮತ್ತೊಬ್ಬ ಉದ್ಧಾರ ಮಾಡಲಿಕ್ಕೆ ನಾರದರು ಅವನಿಗೆ ಪ್ರಾಚೀನ ಬರಹಿ ಅಂತ ಕರೆದರು. ಬರಹಿಷ್ಮಂತ ಅದೇ ಪೂರ್ವಕ್ಕೆ ಬರಹಿಷ್ಟನ್ನು ಹಾಕಿ ಯಜ್ಞವನ್ನು ಮಾಡ್ತಾ ಇದ್ದ ಸಕಾಮವಾಗಿ, ಪ್ರಾಚೀನ ಬರಹಿ ಅಂತ ಕರೆದರು. ಅವರಿಗೆ ಹೇಳ್ತಾರೆ, ಮತ್ತೆ ಪುರಂಜನ ಉಪಾಖ್ಯಾನ ಏನಿಲ್ಲ. ಪುರಂಜನ ಅಂತಂದರೆ ಅವನು ಜೀವ. ಪುರಂಜನ ಹುಡುಕಾಡ್ತಾ ಬರ್ತಾನೆ ಎಲ್ಲ ಕಡೆಗೆ. ನನಗೆ ಒಳ್ಳೆ ಪುರ ಬೇಕು, ಒಳ್ಳೆ ನಗರ ಬೇಕು ಅಂತ. ಯಾವುದೂ ಒಳ್ಳೆ ನಗರ ಕಾಣಿಸೋದಿಲ್ಲ. ಕೊನೆಗೆ ಮನುಷ್ಯ ದೇಹ ನವದ್ವಾರಗಳಿಂದ ಯುಕ್ತವಾದ ನಗರವನ್ನು ನೋಡಿದ. ಈ ನವದ್ವಾರಗಳು 9 ದ್ವಾರಗಳಿಲ್ಲಿವೆ, ಬಹಳ ಚೆನ್ನಾಗಿ ಕಾಣಿಸ್ತು. ಆ ನಗರದೊಳಗೆ ಒಬ್ಬ ಹೆಣ್ಣು ಮಗಳು ಕಾಣಿಸ್ತಾಳಂತೆ. ಯಾರ ಹೆಣ್ಣು ಮಗಳು? ಬುದ್ಧಿ. ನಮ್ಮ ಬುದ್ಧಿಯೇ ನಮ್ಮ ಸಂಗಾತಿ, ಮೊಟ್ಟ ಮೊದಲಿನ ಹೆಂಡತಿ. ನಮ್ಮ ಬುದ್ಧಿ ನಮ್ಮ ಹೆಂಡತಿ ಅಂತ ಹೇಳ್ತಾರೆ. ಬುದ್ಧಿ, ಆ ಬುದ್ಧಿಯ ಜೊತೆಗೆ ಮದುವೆ ಮಾಡಿಕೊಳ್ತಾನಂತೆ ಜೀವ. ಯಾವಾಗಲೂ ಬುದ್ಧಿ ಹೇಳಿದಂತೆ ಕೇಳ್ತಾ ಇರ್ತಾನೆ ಮನುಷ್ಯ. ಅವಳನ್ನು ಕಾಪಾಡೋದಕ್ಕಾಗಿ 5 ಹೆಡೆಯ ಸರ್ಪ, ಪಂಚಪ್ರಾಣಗಳು. ಅವಳಿಗೆ 100 ಜನ ಸೇವಕರು, ಅನೇಕ ವೃತ್ತಿಗಳು, ಮನಸ್ಸಿನ ವೃತ್ತಿಗಳು. ಆ ರಾಜ ಬುದ್ಧಿ ಮತ್ತು ಆ ಜೀವ ಪುರಂಜನ ಅವರಿಬ್ಬರು ಆ 9 ದ್ವಾರಗಳಿಂದ ಹೊರಗೆ ಹೋಗೋದು. ಕಣ್ಣಿನಿಂದ ಹೊರಗೆ ಹೋಗಿ ರೂಪ ಪ್ರಪಂಚವನ್ನು ನೋಡೋದು, ಕಿವಿಯಿಂದ ಹೊರಗೆ ಹೋಗಿ ಶಬ್ದ ಪ್ರಪಂಚ, ಹೀಗೆ ಎಲ್ಲ ವಿಷಯ ಪ್ರಪಂಚವನ್ನು ಅನುಭವಿಸ್ತಾ ಇದ್ದಾನೆ ಜೀವ. ಕೊನೆಗೆ ಆ ಪುರಂಜನ ತನ್ನ ಹೆಂಡತಿಯನ್ನೇ ನೆನೆಸ್ಕೊಳ್ತಾ ಸ್ಮರಣೆ ಮಾಡಿಕೊಳ್ತಾ ದೇಹವನ್ನು ಪರಿತ್ಯಾಗ ಮಾಡ್ತಾನೆ. ಹೀಗಾಗಿ ಮುಂದಿನ ಜನ್ಮದಲ್ಲಿ ಅವನು ಹೆಣ್ಣಾಗಿ ಹುಟ್ಟುತ್ತಾನಂತೆ. ವೈದರ್ಭಿ ಅಂತ ಅವನಿಗೆ ಹೆಸರು ಬಂದ್ಬಿಡ್ತದೆ. ಇವಳು ಯಾರು ಹೆಣ್ಣು ಮಗಳಿದ್ದಾಳಲ್ಲ, ಅವಳು ಗಂಡಾಗಿ ಹುಟ್ಟುತ್ತಾಳೆ. ಅವಳನ್ನು ವಿವಾಹ ಮಾಡಿಕೊಳ್ತಾರೆ. ಹೀಗೇನೇನೋ ಆಗಿಬಿಡ್ತದೆ. ಅಂತೂ ಅಲ್ಲಿ ಬುದ್ಧಿಯನ್ನು ವಿವಾಹ, ತ್ಯಾಗಾತ್ಮಕವಾದ ಮನೋಭಾವನೆಯನ್ನು ಮನುಷ್ಯ ಪಡಿಬೇಕು ಅಂತ ಅರ್ಥ. ಗಂಡಸು ಹೆಣ್ಣಾಗುವುದು ಅಂತಂದರೆ ತ್ಯಾಗಬುದ್ಧಿ ಮನುಷ್ಯನಿಗೆ ಇರೋದಿಲ್ಲ, ತ್ಯಾಗಬುದ್ಧಿ ಮನುಷ್ಯನಿಗೆ ಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅವಿಜ್ಞಾತ ಸಖ ಅವನಿಗೆ ಜೊತೆಗೆ ಯಾವಾಗಲೂ ಇದ್ದ ಪರಮಾತ್ಮ. ಕೊನೆಗೆ ಹೇಳ್ತಾನೆ, ತತ್ವೋಪದೇಶವನ್ನು ಮಾಡ್ತಾನೆ. ತತ್ವೋಪದೇಶವನ್ನು ಪಡೆದು ಅವನ ಉದ್ಧಾರವಾಗ್ತದೆ ಅಂತ ಬಹಳ ಅತ್ಯದ್ಭುತವಾದ ರಹಸ್ಯಮಯವಾದ ಪುರಂಜನ ಉಪಾಖ್ಯಾನವನ್ನು ತಿಳಿಸ್ತಾರೆ. ತಿಳಿಸಿದ ಮೇಲೆ ಯಾರು ಈ ಧ್ರುವರಾಜರ ಮತ್ತು ಈ ಪುರಂಜನ ಉಪಾಖ್ಯಾನವನ್ನು ಕೇಳ್ತಾರೆ. ಆಯುರ್ಧನಂ ಯಶಸ್ವಸ್ತಿ ಗತಿ ಐಶ್ವರ್ಯಮಾಪ್ನುಯಾತ್. ಆಯುಷ್ಯ, ಧನ, ಕೀರ್ತಿ, ಮಂಗಲ, ಒಳ್ಳೆ ಗತಿ, ಸದ್ಗತಿ ಈ 4ನೇ ಸ್ಕಂಧದ ಶ್ರವಣದಿಂದ ಬರ್ತದೆ ಅಂತ ಕೇಳ್ತಾರೆ. ರಾಜ ಪ್ರಶ್ನೆ ಮಾಡ್ತಾನೆ, ಪ್ರಿಯವೃತೋ ಭಾಗವತ ಆತ್ಮಾರಾಮ ಕಥಂ ಮುನೆ ಗ್ರಹೇರಮತಯನ್ಮೂಲ ಕರ್ಮಬಂಧ ಪರಾಭವ. ರಾಜ ಕೇಳ್ತಾನೆ, ಪ್ರಿಯವ್ರತ ಸ್ವಾರಂಭುವ ಮನುವಿನ ಮತ್ತೊಬ್ಬ ಮಗ, ಆ ಪ್ರಿಯವ್ರತ ಹೇಗಿದ್ದ? ಆತ್ಮಾರಾಮ ಆಗಿದ್ದ ಅಂತೆ. ಆತ್ಮಾರಾಮನಾದವನು ಏನಾದ? ಗೃಹಾರಾಮನಾದ ಅಂತೆ. ಭಾಗವತ ಹೇಳ್ತದೆ, ಆತ್ಮಾರಾಮ ಗೃಹೇ ರಮತ. ಏನು ಗೃಹೇ ರಮತ ಅಂದರೆ ಗೃಹಾರಾಮನಾದ. ಹೇಗಿದ್ದು ಹೇಗಾದಯೋ ಆತ್ಮ ಅಂತ ಹೇಳ್ತಾರಲ್ಲ, ಹಾಗೆ ಹೇಗಿದ್ದ ಅವನು? ಆತ್ಮಾರಾಮನಾಗಿ ಇದ್ದ. ದೇವರನ್ನೇ ನಿರಂತರ ಸ್ಮರಣೆ ಮಾಡ್ತಾ ಇದ್ದ. ಈಗ ಮಾತ್ರ ಅವನು ಗೃಹಾರಾಮನಾದ, ಗೃಹಸ್ಥನಾದ. ಯಾಕೆ ಹಾಗೆ ಅಂತಂದಾಗ ಶುಕಾಚಾರ್ಯ ಹೇಳ್ತಾರೆ, ಬಾಢ ಮುಕ್ತಂ ಭಗವತ ಉತ್ತಮ ಶ್ಲೋಕಸ್ಯ ಶ್ರೀಮತ್ ಚರಣಾರವಿಂದ ಮಕರಸ ಆದಿತ ಆವೇಶಿತ ಚೇತಸ ಭಾಗವತ ಪಾರಮಹಂಸ್ಯ ದರಿತಃ ಕಥಂಚಿದಂತರಾರವಿಹತಾಂ ಸ್ವಾಂ ಶಿವತಮಾಂ ಪದವೀಂ ನ ಪ್ರಾಯೇಣ ಹಿನ್ವನ್ನ. ನಾರದರು ಪ್ರತಿನಿತ್ಯ ಬಂದು ಪ್ರಿಯವ್ರತನಿಗೆ ಅನೇಕ ತತ್ವದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಉಪದೇಶವನ್ನು ಕೇಳಿ ವಿರಕ್ತನಾಗಿ ಬಿಟ್ಟಿದ್ದಾನೆ. ಸ್ವಯಂಭೂಮನು ಹೇಳ್ತಾನೆ, ಅಪ್ಪ ರಾಜ್ಯವನ್ನು ಸ್ವೀಕಾರ ಮಾಡುವಂತ, ನನಗೆ ರಾಜ್ಯ ಬೇಡ, ವಿರಕ್ತನಾಗಿ ನಾನಿರ್ತೇನೆ ಅಂತ ಅಂದರು. ಬ್ರಹ್ಮದೇವರು ಎಳೆದು ಬರ್ತಾರೆ. ಬ್ರಹ್ಮದೇವರು ಎಳೆದು ಬಂದು ಹೇಳ್ತಾರೆ, ನಿಬೋಧತಾತೇನ ಮೃತಂ ಬ್ರವೀಮಿ ಮಾಸೂಯುತಂ ದೇವಮರಹಸ್ಯಮೇಯಂ ಅಹಂ ಭವಸ್ತೆ ತತಯೇಷ ಮಹರ್ಷಿ ವಹಾಮಸರವೇ ವಿವಶ ಯಸ್ಯದಿಷ್ಟಂ. ಗಾರ್ಹಸ್ಥ್ಯ ಬೇಡ ಅಂತ ಇದೆಯಲ್ಲ, ನಾನೇನು ಸರಸ್ವತಿಯನ್ನು ಮದುವೆ ಮಾಡ್ಕೊಂಡಿಲ್ವಾ? ಮದುವೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವೆಲ್ಲ ಬರ್ತಿದ್ರಾ? ನೀವೆಲ್ಲ ಇಲ್ಲ ತಾನೇ. ಗಾರ್ಹಸ್ಥ್ಯ ಏನು ತಪ್ಪಿದೆ? ಗಾರ್ಹಸ್ಥ್ಯದಲ್ಲಿ ನೀನು ಗೃಹಸ್ಥನಾಗಲೇಬೇಕು, ರಾಜ್ಯವನ್ನು ಪರಿಪಾಲನೆ ಮಾಡಲೇಬೇಕು ಅಂತ ಯಾವಾಗ ಬ್ರಹ್ಮದೇವರ ಆದೇಶ ಮಾಡ್ತಾರೆ,
ಆವಾಗ ಇನ್ನೇನಕ್ಕೆ ಯಾರ ಮಾತನ್ನು ಕೇಳಬೇಕಿಲ್ಲ, ಯಾರಿದ್ದಾರೆ ಬ್ರಹ್ಮದೇವರು ಬಂದು ಹೇಳಿದ ಮೇಲೆ ಆಯಿತು ಅಂತ ಅವನು ಸಿದ್ಧನಾಗ್ತಾನೆ. ಇತಿ ಸಮಭೀತಃ ಮಹಾಭಾಗವತಃ ಭಗವತಃ ತ್ರಿಭುವನ ಗುರೋ ಅನುಶಾಸನಮಾತ್ಮನಃ ಲಘುತಜ ಅವನಿತ ಶರೋಧರ ಬಾಢಮಿತಿ ಸ ಬಹುಮಾನಮುವಾಹ ಭಗವಾನಪಿ ಮನುನಾ ಯಥಾಪತ ಉಪಕಲ್ಪಿತಾಪಚಿತಿ ಪ್ರಿಯವ್ರತ ನಾರದಯೋ ಅನಿಮಿಷಂ ಅಭಿಸಮೀಕ್ಷಮಾಣಯೋ ಆತ್ಮಸಮವಸ್ಥಾನಂ ಅವಾಂಗ್ ಮನಸಕ್ಷರಂ ಅವ್ಯವಿಹಿತಂ ಅಗಾತ. ಹೀಗೆ ಆ ಪರಮಾತ್ಮ ಅವರಿಗೆ ಆದೇಶ ಮಾಡಿ ಅವನಿಗೆ ಗಾರ್ಹಸ್ಥ್ಯವನ್ನು ಕೊಟ್ಟು ರಾಜ್ಯವನ್ನು ಕೊಟ್ಟು ಅಲ್ಲಿಂದ ಬ್ರಹ್ಮದೇವರು ಹೊರಟಿದ್ದಾರೆ. ಪ್ರಿಯವ್ರತ ಅತ್ಯದ್ಭುತವಾದ ಕರ್ಮವನ್ನು ಮಾಡಿದ. ಯೋ ನೇಮಿ ನಿಮ್ನಯ್ಯರ ಕರೋತ ಛಾಯಾಂ ಘನನ್ ಸಪ್ತವಾರಿಧಿ. ಅವನೇ ಪ್ರಿಯವ್ರತ ಸಮುದ್ರಗಳನ್ನು ವಿಶೇಷವಾದ ರೀತಿಯಲ್ಲಿ ಅವು ವಿಸ್ತಾರವಾಗುವಂತೆ ಆ ಮಹಾನುಭಾವ ಮಾಡಿದ ಅಂತ ಅನ್ನೋದನ್ನು ಹೇಳ್ತಾರೆ. ಅದಾದ ಮುಂದೆ ಅಲ್ಲೇನೆ ಋಷಭನಾಮಕನಾದ ಪರಮಾತ್ಮ ನಾಭಿ ರಾಜ ಮೇರುದೇವಿಯ ಜೊತೆಗೆ ತಾನಿದ್ದಾನೆ. ಮೇರುದೇವ್ಯ ಭಗವಂತಂ ಯಜ್ಞಪುರುಷಂ ಅವಹಿತಾತ್ಮ ಅಯಜತ ಪರಮಾತ್ಮನ ಆರಾಧನೆ ಮಾಡ್ತಾರೆ. ನಿನಗೆ ಸಮಾನನಾದ ಮಗ ಬೇಕು ಅಂತ ಕೇಳಿದಾಗ ಋಷಭನಾಮಕನಾದ ಪರಮಾತ್ಮ ಅಲ್ಲಿ ಅವತಾರವನ್ನು ತಾಳ್ತಾನೆ. ಅವತಾರವನ್ನು ತಾಳಿ ಆ ಋಷಭನಾಮಕನಾದ ಪರಮಾತ್ಮನಿಗೆ 100 ಜನ ಮಕ್ಕಳು. ಆಸೀದ್ಯೇನೇದಂ ವರ್ಷಂ ಭಾರನಿಮಿತಿ ಅಥ ಸಹ ಕೋನು ತತ್ಕರ್ಮ ರಾಜರ್ಷೇಹೇ ಅನ್ವವೋಚತ್ ಪುಮಾನ್ನ ಅಪತ್ಯತಾಮಗಾದ್ಯಸ್ಯ ಹರಿಶುದ್ಧೇನ ಕರ್ಮಣ ಅಥ ಸ ಭಗವಾನ್ ಋಷಭ ಸ್ವಋಷಂ ಕರ್ಮಕ್ಷೇತ್ರಮನುಮನ್ಯಮಾನಃ ಪ್ರದರ್ಶಿತ ಗುರುಕುಲಾವಾಸಃ ಉಪಲಬ್ಧವರೈಃ ಗುರುಭಿಃ ಅನುಜ್ಞಾತಃ ಗೃಹಮೇಧಿನ ಧರ್ಮಾನುಶಿಕ್ಷಮಾಣಃ ಜನಿತಾಮಿಂದ್ರದತ್ತಾರಾಂ ಉಭಯಲಕ್ಷಣಂ ಧರ್ಮಂ ಸಮಾಮ್ನಾಯಾಂ ನಾತಂ ಅಭಿಯುಂಜನ್ನ ಆತ್ಮಜಾನಾಂ ಆತ್ಮಸಮಾನಾನಾಂ ಶತಂ ಜನಯಾಮಾಸ. ಸ್ವಯಂ ಪರಮಾತ್ಮ ಸರ್ವೋತ್ತಮ ಆದರೂ ಕೂಡ ಗುರುಕುಲಕ್ಕೆ ಹೋಗಿ ಗುರುಗಳಿಂದ ಅನುಮತಿಯನ್ನು ಪಡೆದು ಗೃಹಸ್ಥನಾಗಿ 100 ಜನ ಮಕ್ಕಳನ್ನು ಪರೀತಾರೆ. 100 ಜನ ಮಕ್ಕಳಲ್ಲಿ ಹಿರಿಯ ಭರತ. ಆ ಭರತನಿಂದಲೇ ನಮ್ಮ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ್ದು. ಅಲ್ಲಿಯ ತನಕ ಈ ದೇಶಕ್ಕೆ ಆಂಜನಾಭ ಅಂತ ಹೆಸರಿತ್ತು ಅಂತ ತಿಳಿಸ್ತಾರೆ. ಆಂಜನಾಭ ಭರತವಾಯಿತು. ಪರಮಾತ್ಮ ಋಷಭನ ಹೆಸರಿನಿಂದ ಪ್ರಸಿದ್ಧವಾಗಲಿಲ್ಲ, ತನ್ನ ಮಗ ಭರತ ಆ ಭರತನ ಹೆಸರಿನಿಂದ ಪ್ರಸಿದ್ಧವಾಯಿತು. 90 ಜನ, ಆಮೇಲೆ 9 ಜನ ತಮನು ಕುಶಾವರ್ತ ಇಳಾವರ್ತ ಬ್ರಹ್ಮಾವರ್ತ ಆರ್ಯಾವರ್ತ ಮಲಯಕೇತು ಭದ್ರಸೇನ ಇಂದ್ರಸ್ಪ್ರಕ ವಿದರ್ಭ ಕೀಕಟ ಅಂತ ಹೇಳಿ 9 ಜನ ಪ್ರಸಿದ್ಧರಾಗಿದ್ದಾರೆ. 81 ಜನ ಅವರು ಬ್ರಾಹ್ಮಣರಾಗಿದ್ದಾರೆ. ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರಹೋತ್ರ ದ್ರಿಮಿಳ ಚಮಸ ಕರಭಾಜನ ಅಂತ 9 ಜನ ಅವರೇ. ಜಾಯಂತ್ಯಯ ಉಪಾಖ್ಯಾನ ಅಂತ 11ನೇ ಸ್ಕಂಧದಲ್ಲಿ ಬರ್ತದೆ. ಆ ಉಪಾಖ್ಯಾನವನ್ನು ಮಾಡಿದ ಮಹಾನುಭಾವರು. ಅವರನ್ನೆಲ್ಲ ಕೂಡಿಸಿಕೊಂಡು ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ. 100 ಜನ ಮಕ್ಕಳನ್ನು ಕೂಡಿಸಿಕೊಂಡು ಹೇಳ್ತಾನೆ. ಅಕ್ಲಿಷ್ಟ ಬುದ್ಧ ಭರತಂ ಭಜಧ್ವಂ ಶಿಶ್ರೂಷಣಂ ತದ್ಭರಣಂ ಪ್ರಜಾನಾಂ. ನಾನು ಇಲ್ಲಿಂದ ಹೋದ ಮೇಲೆ ನೀವು ಭರತ ನಿಮಗೆ ಹಿರಿಯ, ಆ ಭರತನ ಸೇವೆಯನ್ನೇ ಮಾಡ್ತಾ ಇರಬೇಕು. ಭರತನನ್ನು ತಂದೆ ಅಂತ ನೀವು ಭಾವಿಸಬೇಕು. ಆ ರೀತಿಯಾಗಿ ಭರತನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಅಣ್ಣನ ಬಗ್ಗೆ ಪ್ರೀತಿ ಬರುವಂತೆ, ಅಣ್ಣನ ಸೇವೆ ಮಾಡುವಂತೆ ಉಪದೇಶ ಮಾಡಿ ಪರಮಾತ್ಮ ತಾನು ಅಲ್ಲಿಂದ ಹೊರಟು ಬಿಟ್ಟಿದ್ದಾನೆ. ಸ್ವತನಯೇಭ್ಯ ರಿಕ್ತಂ. ಭರತನು ಕೂಡ ತಾನು ರಾಜ್ಯವನ್ನಾಳ್ತಾನೆ. ಬೇಕಾದಷ್ಟು ಸುಖವಾಗಿ ರಾಜ್ಯವನ್ನಾಳಿ ರಾಜ್ಯವೆಲ್ಲ ಪರಿಪಾಲನೆ ಮಾಡಿದ ಮೇಲೆ ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ವನಕ್ಕೆ ಹೋಗಿದ್ದಾನೆ. ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ್ದಾನೆ. ಮಹಾನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೊರಟಿದ್ದಾನೆ. ಒಂದು ದಿನ ಎಲ್ಲ ಬಿಟ್ಟು ಬಂದಿದ್ದಾನೆ. ಒಂದು ಜಿಂಕೆ ತುಂಬು ಗರ್ಭಿಣಿ, ಬಾಯಾರಿಕೆಯಾಗಿದೆ, ನೀರು ಕುಡಿಬೇಕು ಅಂತ ನದಿಗೆ ಬಂದಿದೆ. ಜೋರಾಗಿ ಸಿಂಹಧ್ವನಿ ಕೇಳಿಸಿದೆ. ಪ್ರಾಣಿಗಳಿಗೂ ಸಹ ತಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕೆಂಬ ಅಪೇಕ್ಷೆ ಎಷ್ಟು ಬಲವಾಗಿರ್ತದೆ. ನಾನೇನಾದರೂ ಪರವಾಗಿಲ್ಲ, ಒಳಗಿರುವ ಕೂಸುಗೆ ತೊಂದರೆ ಆಗಬಾರದು, ಆ ಕೂಸು ಆ ಸಿಂಹದ ಪಾಲಾಗಬಾರದು ಅಂತ ಹೇಳಿ ತಾನು ಜಿಗಿದಿದೆ. ಅಲ್ಲಿ ಜಿಗಿಯುವಾಗ ಆ ಗರ್ಭ ಹೊರಗೆ ಬಂದು ಒಳಗಿನ ಸಣ್ಣ ಪುಟ್ಟ ಮರಿ ನದಿಯಲ್ಲಿ ಬಿದ್ದುಬಿಟ್ಟಿದೆ. ಹರಿತಾ ಬರ್ತಾ ಇದೆ. ನೋಡ್ತಾನೆ ಭರತ, ಜಿಂಕೆ, ಪುಟ್ಟ ಜಿಂಕೆ, ಆಗತಾನೇ ಹುಟ್ಟಿದ ಜಿಂಕೆ. ನೋಡ್ತಾನೆ, ಅಯ್ಯೋ ಪಾಪ, ಎಲ್ಲಿ ಬರ್ತಾ ಇದೆ, ಏನಾಗಿದೆ ಇದು ಅಂತ ಹೇಳಿ ಅದನ್ನು ತೆಗೆದುಕೊಂಡು ದಂಡಿಗೆ ಇಟ್ಟುಬಿಟ್ಟಿದ್ದಾನೆ. ಸ್ನಾನ ಮಾಡಿದ, ಅಲ್ಲಿ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನೆಲ್ಲ ಮಾಡಿದ, ತನ್ನ ಆಶ್ರಮಕ್ಕೆ ಹೋಗಬೇಕು ಅಂತ ಕೂತಿದ್ದಾನೆ. ಮತ್ತೊಂದು ಸಲ ಜಿಂಕೆಯನ್ನು ನೋಡಿದ. ಅದನ್ನು ನದಿಯಿಂದ ಎತ್ತಿದ್ಯಾರು? ನಾನು. ಇನ್ಮೇಲೆ ರಕ್ಷಣೆ ಯಾರು ಮಾಡ್ತಾರೆ? ಸಣ್ಣ ಕೂಸು, ಪುಟ್ಟ ಕೂಸಿದೆ ಅಲ್ಲ, ಅದು ಯಾರು ಕಾಪಾಡ್ತಾರೆ? ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ ಚಿಂತನೆ ಬರಲಿಲ್ಲ. ಆದರೆ ನಾನು ತಾನೇ ರಕ್ಷಣೆ ಮಾಡಬೇಕಾದದ್ದು ಅಭಿಮಾನ ಬಂತು. ಆಶ್ರಮಕ್ಕೆ ಕರ್ಕೊಂಡು ಹೋದ. ಆಶ್ರಮದಲ್ಲೇನೆ ಅದನ್ನು ಬೆಳೆಸ್ತಾ ಇದ್ದಾನೆ. ಆಶ್ರಮದಲ್ಲಿದ್ದಾಗಲೂ ಸಹ ಆಲೋಚನೆ ಮಾಡಿದ, ನಾನು ಸ್ನಾನಕ್ಕೆ ಅಂತ ನದಿಗೆ ಹೋದರೆ ಯಾವುದೋ ಸಿಂಹ ಹುಲಿ ಇಲ್ಲಿ ಆಶ್ರಮ ಪ್ರವೇಶ ಮಾಡಿ ತಿಂದು ಹಾಕಿಬಿಟ್ರೆ
ಅದರ ಮೇಲೆ ಅಭಿಮಾನ ಬೆಳೀತಾ ಹೋಯಿತು. ಆಹಾರ ತಾನೇ ಕೊಡ್ತಾನೆ, ತಾನೇ ತಿನ್ನಿಸ್ತಾನೆ, ಕೈಯಲ್ಲಿ ಹಿಡ್ಕೊಳ್ಳೋದು, ಅದಕ್ಕೆ ತಿನ್ನಿಸೋದು, ಇಷ್ಟೆಲ್ಲ ಆ ಪ್ರೀತಿಯನ್ನು ಮಾಡ್ತಾ ಇದ್ದಾನೆ. ಅದರ ಮೇಲೆ ಆ ಪ್ರೀತಿಯನ್ನು ಅನುಭವಿಸ್ತಾ ಇದೆ, ಅದು ಪ್ರತಿಯಾಗಿ ಪ್ರೀತಿ ಮಾಡ್ತಾ ಇದೆ. ನಾವು ಪ್ರೀತಿ ಮಾಡಿದರೆ ಇನ್ನೊಬ್ಬರು ಪ್ರೀತಿ ಮಾಡ್ತಾರೆ, ಅಷ್ಟೇ, ಮತ್ತೇನೂ ಮಾಡೋದಿಲ್ಲ. ಆ ಪ್ರಾಣಿಯೂ ಸಹ ಇವನೇನೋ ಹೀಗೆ ಆಶ್ರಮದಲ್ಲೇನೆ ಕಣ್ಣು ಮುಚ್ಚಿ ಧ್ಯಾನ ಮಾಡಲಿಕ್ಕೆ ಕೂಡಬೇಕು, ಹಿಂದಿನಿಂದ ಕಾಲು ಹಾಕಬೇಕು ಭುಜದ ಮೇಲೆ. ಅದು ಬಂದು ಅಯ್ಯೋ ಬಂದೀಯಾ ಬಾ ಅಂತ ಹೇಳಿ ತೊಡೆ ಮೇಲೆ ಕೂಡಿಸ್ಕೊಳ್ಳೋದು. ಇನ್ನೆಲ್ಲಿ ತಪಸ್ಸು ಅವನದ್ದು? ತಪಸ್ಸು ಹಾಳಾಗಿ ಹೋಯಿತು. ಇನ್ನು ಕೊನೆಗೆ ತಾನು ದೇಹತ್ಯಾಗ ಮಾಡಬೇಕಾದ್ರೆ ಅದೇ ಜಿಂಕೆಯನ್ನು ಚಿಂತನೆ ಮಾಡ್ತಾ ಮಾಡ್ತಾ ಪ್ರಾಣತ್ಯಾಗವನ್ನು ಮಾಡಿಬಿಟ್ಟಿದ್ದಾನೆ. ಹೀಗಾಗಿ ಮುಂದಿನ ಜನ್ಮದಲ್ಲಿಯೂ ಜಿಂಕೆಯಾಗಿ ಹುಟ್ಟಿದ. ತಮ್ತಮೇವೈತಿ ಕೌಂತೇರ ಸದಾ ತದ್ಭಾವ ಭಾವಿತಃ. ಗೀತೆಯಲ್ಲಿ ಹೇಳ್ತಾರೆ, ಏನೇನು ಸ್ಮರಣೆ ಮಾಡಿಕೊಂಡು ದೇಹ ಪರಿತ್ಯಾಗ ಮಾಡ್ತೇವೆ ಹಾಗೆ ನಾವು ಹುಟ್ಟುತ್ತೇವೆ. ಆದ್ದರಿಂದಾಗಿ ಹರಿಯ ಸ್ಮರಣೆ ಮಾಡಬೇಕೇ ಹೊರತು ಹರಿಣ ಸ್ಮರಣೆ ಮಾಡಬಾರದು. ಒಂದು ಅಕ್ಷರ ವ್ಯತ್ಯಾಸ ಆಯ್ತು ಅಷ್ಟೇ. ಹರಿ 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 ಅಂತ ಇದ್ರೆ ದೇವರು ಸಿಗ್ತಿದ್ದೇನೋ, ಆದರೆ ಹರಿಣ 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 ಅಂತ ಹೋದ. ಹೀಗಾಗಿ ಹರಿಣ ಸಿಕ್ಕಿಬಿಟ್ಟು ಅವನಿಗೆ ಹರಿ ಸಿಗಲಿಲ್ಲ. ಅಯ್ಯೋ ಒಂದೇ ಅಕ್ಷರ ಅಲ್ಲ, ವ್ಯತ್ಯಾಸ ಆಯಿತು. ಜಿಂಕೆಯಾದಾಗ ಅವನಿಗೆ ಆ ಸಂಘದಿಂದ ಏನು ಭಯ, ಸಂಘದಿಂದ ನಾನೇನಾಗಿದೆ, ಒಂದು ಜಿಂಕೆಯ ಸಂಘ ಮಾಡಿದ್ದಕ್ಕಾಗಿ ನಾನು ಈ ಜನ್ಮದಲ್ಲಿ ಜಿಂಕೆಯಾಗಿದೆ. ಹೀಗಾಗಿ ಜಿಂಕೆಯಾದಾಗ ಇನ್ನು ಯಾರ ಸಂಘವನ್ನೂ ನಾನು ಮಾಡೋದಿಲ್ಲ ಅಂತ ಹೇಳಿ ಏಕಾಂತದಲ್ಲಿ ಆ ಜಿಂಕೆ ಇದೆ. ಹಸಿ ಹುಲ್ಲನ್ನು ತಿಂತಾ ಇಲ್ವಂತೆ. ಏನೋ ಈ ಜಿಂಕೆ ದೇಹ ಬಂದಿದೆ, ಇದನ್ನು ಉಳಿಸ್ಕೊಳ್ಳೋದಕ್ಕಾಗಿ ಒಣ ಹುಲ್ಲನ್ನು ಮಾತ್ರ ತಿಂದು ಅದು ತಪಸ್ಸನ್ನು ಮಾಡಿ ಅದು ದೇಹವನ್ನು ತ್ಯಾಗ ಮಾಡಿಬಿಟ್ಟಿದೆ. ಇನ್ನು ಕೊನೆಯ ಜನ್ಮ, ಆ ಕೊನೆಯ ಜನ್ಮದಲ್ಲಿ ಅವನಿಗೆ ಏನು ಹೆಸರು ಅಂತ ಇಲ್ಲೇ ಇಲ್ಲ, ಜಡದಂತೆ ಇದ್ದ. ಪೂರ್ವ ಜನ್ಮದಲ್ಲಿ ಭರತ, ಹೀಗಾಗಿ ಜಡ ಭರತ ಅಂತ ಕರೆದುಬಿಟ್ಟು. ಇದು ಆ ಭರತನ ಕೊನೆ ಜನ್ಮ. ಇದು ಪರೀಕ್ಷಿತನದ್ದು ಹೇಗೆ ಚರಮ ಜನ್ಮವೋ ಹಾಗೆ ಈ ಜಡಭರತನ ಕೊನೆಯ ಜನ್ಮ, ಚರಮ ದೇಹ ಇದು. ಅಥ ಕಸ್ಯಚಿತ ದ್ವಿಜವರಸ್ಯ ಅಂಗಿರಸ ಪ್ರವರಸ್ಯ ಶಮದ ಮದವ ಸ್ವಾಧ್ಯಾಯಾಧ್ಯಯನ ತ್ಯಾಗ ಸಂತೋಷ ತಿತಿಕ್ಷಾ ಪ್ರಶ್ರಯ ವಿದ್ಯಾ ಅನಸೂಯ ಆತ್ಮಜ್ಞಾನ ಆನಂದಯುಕ್ತಸ್ಯ ಆತ್ಮ ಸದೃಶ ಶ್ರದಶೀಲ ಆಚಾರ ರೂಪ ಔದಾರ್ಯ ಗುಣಾಃ ನಮಸೋದರ್ಯಾಂಗಜಾಃ ಬಭೂವು ಮಿಥುನಂಚ ದಿವೀಯಸ್ಯಾಂ ಭಾರ್ಯಾಯಾಂ ಯಸ್ತು ತತ್ರ ಪುಮಾಂಸ್ತಂ ಪರಮಭಾಗವತಂ ರಾಜರ್ಷಿ ಪ್ರವರಂ ಭರತಂ ಉತ್ಸೃಷ್ಟ ಮೃಗಶರೀರಂ ಚರಮಶರೀರೇಣ ವಿಪ್ರತ್ವಂ ಗತಮಾಹುಃ. ಭಾಗವತವೇ ಸ್ಪಷ್ಟವಾಗಿ ಹೇಳ್ತದೆ, ಚರಮ ಶರೀರದಿಂದ ಅವನು ಬ್ರಾಹ್ಮಣನಾಗಿದ್ದ. ವಾದಿರಾಜರೊಂದು ಮಾತು ಹೇಳ್ತಾರೆ, ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದ ತತ್ವ. ಸ್ವರೂಪದಲ್ಲಿ ಆ ವ್ಯಕ್ತಿ ಏನಾಗಿರ್ತಾನೆ? ನಾನೇನು? ನಾನು ಮನುಷ್ಯನೋ ಅಥವಾ ಪ್ರಾಣಿಯೋ ಪಕ್ಷಿಯೋ ಹುಲ್ಲೋ? ಸ್ವರೂಪದಲ್ಲಿ ನಾನೇನು? ಈಗ ಮನುಷ್ಯ ದೇಹ ಬಂದಿದೆ, ನಾನು ಮನುಷ್ಯ ಅಂತ ಅಂದ್ಕೊಳ್ತೇನೆ, ಹೀಗೆ ಇರಬೇಕಾಗಿಲ್ಲ. ನನ್ನ ಸ್ವರೂಪ ದೇಹ ತೃಣವೂ ಇರಬಹುದು, ತೃಣಕ್ಕೂ ಮೋಕ್ಷ ಇದೆ. ಹೀಗಾಗಿ ಏನು ಸ್ವರೂಪ ದೇಹ ಏನು ಅಂತ ಹೇಗೆ ತಿಳಿಯೋದು ಅಂತಂದರೆ ಅದು ತಿಳಿಯೋದು ಕಷ್ಟ. ಚರಮದೇಹ ಯಾವುದು ಬಂದಿರ್ತದಲ್ಲ ಅದೇ ಅವನ ಸ್ವರೂಪ ದೇಹ ಅಂತ ಹೇಳ್ತಾರೆ. ಹೀಗಾಗಿ ಇವನಿಗೆ ಚರಮದೇಹ ಬಂದದ್ದು ಬ್ರಾಹ್ಮಣ ಶರೀರ. ಹೀಗಾಗಿ ಜಡಭರತ ಇವನು ಬ್ರಾಹ್ಮಣ ಸ್ವರೂಪದಲ್ಲಿ ಬ್ರಾಹ್ಮಣ ಇವನು. ಹೀಗಾಗಿ ರಾಮ ಮುಕ್ತಿಗೆ ಕರೆದಾಗ ಹುಲ್ಲುಗಳು ಬಂದುವು ಅಂತ ಹೇಳ್ತಾರೆ. ಖಗ ಮೃಗ ತೃಣಾದಯ, ಹುಲ್ಲು ನಡೀತಾ ಬಂತಂತೆ ರಾಮನ ಹತ್ತಿರ. ರಾಮಜ್ಞರಾಗಮನ ಶಕ್ತಿರ ಭೂತೃಣಾದೇಹೇ. ಶ್ರೀಮದಾಚಾರ್ಯ ಹೇಳ್ತಾರೆ, ರಾಮನ ಆಜ್ಞೆಯಿಂದ ಗಮನಶಕ್ತಿ ಆ ತೃಣಾದಿಗಳಿಗೆ ಬಂತು ಅಂತ ಹೇಳ್ತಾರೆ. ಆ ಹುಲ್ಲು ಸ್ವರೂಪದಲ್ಲಿ ಹುಲ್ಲಾಗಿದ್ದದ್ದು ಕೊನೆಯ ಜನ್ಮದಲ್ಲಿ ಹುಲ್ಲಾಗಿತ್ತು, ಮೋಕ್ಷಕ್ಕೆ ಹೋಗ್ಬೇಕು. ರಾಮನ ಹಿಂದೆ ಮುಕ್ತಿಯನ್ನೇ ಹೊಂದಿತ್ತು ಅಂತ ಹೇಳ್ತಾರೆ ಆ ಹುಲ್ಲು. ಹೀಗೆ ಬಹಳ ಅದ್ಭುತ. ಹಾಗೆ ಚರಮ ಶರೀರದಿಂದ ಬ್ರಾಹ್ಮಣನಾಗಿದ್ದಾನೆ. ಅಲ್ಲಿಯೂ ಕೂಡ ಸ್ವಜನ ಸಂಘದಿಂದ ಭಯ. ನಾನೇನಾದರೂ ಸ್ವಲ್ಪ ಬುದ್ಧಿವಂತ ಅಂತ ತೋರಿಸಿಕೊಂಡ್ರೆ ಈ ಜನ ನನ್ನ ಮೇಲೆ ಬಹಳ ಪ್ರೀತಿ ಮಾಡಿಬಿಡ್ತಾರೆ, ಅಪ್ಪ ಅಮ್ಮ ಅನ್ನೋದಕ್ಕಾಗ ಅಪ್ಪ ಅಮ್ಮನಿಗೂ ತನ್ನ ಜ್ಞಾನವನ್ನು ತೋರಿಸ್ತಾ ಇಲ್ಲ. ಹೇಗೆ ಜಡ, ಉನ್ಮತ್ತ, ಬಧಿರ, ಕಿವುಡ, ಎಷ್ಟು ಸಲ ಒದರಿದ್ರೂ ಬರೋದಿಲ್ಲ. ಕೆಲವು ಸಲ ಒಂದೇ ಸಲ ಕರೆದರೆ ಬರ್ತಾನೆ. ಒಟ್ಟಾರೆ ನಾನು ಹೀಗೆ ಅಂತ ಯಾರೋ ನಿರ್ಧಾರ ಮಾಡ್ಕೊಂಡಿರಬಾರ್ದು. ಹುಚ್ಚ ಅಂತ ತಿಳಿಲಿ ಅಂತ ಅಂದ. ಹಾಗೇನೇ ಇದ್ದಾನೆ. ಯಾರೇನು ಕೆಲಸ ಹೇಳಿದ್ರು ಕೇಳ್ತಾನೆ. ಹಳಸಿದ ಅನ್ನವನ್ನು ಕೊಟ್ಟರೆ ತಿಂತಾನೆ. ಕದನ್ನಂವ ಅಭ್ಯವಹರತಿ. ಭಾರೀ ಪಂಚಭಕ್ಷ ಪರಮಾನ್ನವನ್ನು ಕೊಟ್ಟರೆ ಅದನ್ನು ಹಾಗೆ ತಿಂತಾನೆ. ಬಹಳ ಒಳ್ಳೆಯದಾಯಿತು, ಬಹಳ ರುಚಿಯಾಗಿತ್ತು, ಹಾಗೆ ಹೇಳಿದರೆ ಮತ್ತೆ ಅಭಿಮಾನ ಬೆಳೆದು ಬರುತ್ತದೆ. ಜಡಭರತ ನೋಡಿ ಹೇಗಿರಬೇಕು ಅಂತ ಹೇಳ್ತಾರೆ. ನಾವು ಹೇಗೆ ವ್ಯವಹಾರವನ್ನು ಮಾಡ್ತೇವೆ ನೋಡಿ, ನಾವು ಮಾಡಲೇಬೇಕು. ನಮ್ಮದೇನು ಚರ್ಮ ಶರೀರ ಅಲ್ಲ. ಹಾಗಾದರೆ ನಾವು ಜಡಭರತನಂತೆ ಇರ್ತೇವೆ, ಊಟ ಮಾಡಿ ಅಡಿಗೆ ಚೆನ್ನಾಗಿತ್ತು ಹೇಳೋದಿಲ್ಲ ನಾವು. ಅಲ್ಲ, ನಾವಿನ್ನೂ ಸಂಸಾರ ಬೇಕಾದಷ್ಟಿದೆ ನಮ್ಮದು. ಹೀಗಾಗಿ ನಾವು ಹೇಳಲೇಬೇಕು, ನಾವು ಹೇಳೋಣ. ಆದರೆ ಜಡಭರತ ಒಳ್ಳೆ ಆಹಾರ ಹಾಕಿದರೆ ಪಾಪ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ ಅಂತ ಯಾರಾದರೂ ಆಹಾರ ಕೊಟ್ಟರೆ ಅದನ್ನು ಹಳಸಿದನ್ನು ತಿಂದ ಹಾಗೇನೆ ತಿಂತಾ ಇದ್ದಾವ. ಬಾಯಲ್ಲಿ ಹಾಕ್ಕೊಳ್ಳೋದು, ಒಳಗೆ ನುಂಗೇ ಬಿಡೋದು. ಹೀಗೆ ಮಾಡ್ತಾ ಇದ್ದಾನೆ. ಒಂದು ಸಲ ಅಣ್ಣಂದ್ರೆ ಹೇಳ್ತಾರೆ, ಹೊಲಕ್ಕೆ ಹೋಗ್ಬೇಕು ನೀನು, ರಾತ್ರಿಯೆಲ್ಲ
ಪ್ರಾಣಿಗಳು ಬರ್ತವೆ, ಹಾಳು ಮಾಡ್ತಾ ಇದೆ ಧಾನ್ಯವನ್ನು. ಆಯಿತು ಆಗಲಿ ಹೋಗ್ತೇನೆ ಅಂತ ಹೋದ. ರಾತ್ರಿಯಲ್ಲಿ ಕಾಯ್ತಾ ಕೂತು ಬಿಟ್ಟೆ, ನಿದ್ರೆ ಇಲ್ಲದೇನೆ. ಧ್ಯಾನ ತತ್ಪರನಾಗಿ ಬಿಟ್ಟ ಅವನು. ಅಲ್ಲಿ ಒಬ್ಬ ರಾಜ, ಬಹಳ ವಿಚಿತ್ರ. ಆ ಶೂದ್ರ ರಾಜ ಮಕ್ಕಳಾಗದೇ ಇದ್ದದ್ದಕ್ಕಾಗಿ ನರಬಲಿಯನ್ನು ಕೊಡಲಿಕ್ಕೆ ಹೊರಟಿದ್ದ. ನಿಷಿದ್ಧವಾದ ಕರ್ಮಗಳನ್ನೇ ಮಾಡುವವರು ನರಬಲಿ ಕೊಡಲಿಕ್ಕೆ ಹೊರಟಿದ್ದ. ಆ ಮನುಷ್ಯನಿಗೆ ಭಾರಿ ರೊಕ್ಕ ಕೊಟ್ಟರು, ತಿನ್ನಲಿಕ್ಕೆ ಕೊಟ್ಟರು, ಉಣ್ಲಿಕ್ಕೆ ಕೊಟ್ಟರು, ಮಾಲೆ ಹಾಕಿದರು, ಸನ್ಮಾನ ಮಾಡಿದರು, ಬಿರುದುಗಳನ್ನು ಕೊಟ್ಟರು, ಎಲ್ಲ ಕೊಟ್ಟರು. ಭಾರಿ ಸಂತುಷ್ಟನಾದ. ಆದರೆ ಕೊನೆಗೆ ಗೊತ್ತಾಯಿತು ಏನು ಮಾಡ್ತಾ ಇದ್ದಾರೆ ಇವರು ಅಂತ. ನನ್ನನ್ನು ಬಲಿ ಕೊಡಲಿಕ್ಕೆ ಹೋಯ್ತಾ ಇದ್ದಾರೆ ಅಂತ ಗೊತ್ತಾಗಿ ತಪ್ಪಿಸ್ಕೊಂಡ್ಬಿಟ್ಟ ರಾತ್ರಿ. ಏನು ಮಾಡ್ಬೇಕು ಪಾಪ, ಇವರೆಲ್ಲ ಸೇವಕರು ಆಚೆ ಈಚೆ ನೋಡ್ತಾರೆ, ಕೂತಿದ್ದಾನೆ ಜಡಭರತ. ಇನ್ನೂ ಒಳ್ಳೆ ಬಲಿ ಸಿಕ್ತು ಅಂತ ಅಂದರು. ಬರ್ತೀಯಾ ನಮ್ಮ ಜೊತೆಗೂ? ನಡಿ ಬರ್ತೇನೆ. ಅಲ್ಲ, ಹೊಲ ಕಾಯಲಿಕ್ಕೆ ಹೇಳಿದ್ದಾರೆ, ಅಲ್ಲೇ ಇರಬೇಕಲ್ಲ. ಯಾರು ಯಾವಾಗ ಕರೀತಾರೆ ಅವರಿಂದ ಹೋಗೋದು. ಬರ್ತೇನೆ ಅಂತ ಅಂದರೆ ಭದ್ರಕಾಳಿಯ ಮುಂದೆ ಹೋಗಿಬಿಟ್ಟಿದ್ದಾರೆ. ನಮಸ್ಕಾರ ಮಾಡು ಅಂತ ಅಂದ. ನಮಸ್ಕಾರ ಮಾಡಿದ. ಖಡ್ಗದಿಂದ ಎತ್ತಿ ಸಂಹಾರ ಮಾಡಬೇಕು. ಅಷ್ಟರಲ್ಲಿ ಪ್ರತಿಮೆಯಲ್ಲಿರುವ ಭದ್ರಕಾಳಿ ಹೊರಗಡೆಗೆ ಬಂದುಬಿಡ್ತಾಳೆ. ಆ ಎಲ್ಲರನ್ನೂ ಸಂಹಾರ ಮಾಡಿಬಿಡ್ತಾಳೆ. ಸಂಹಾರ ಮಾಡಿದ ಮೇಲೆ ಮತ್ತೆ ತಾನು ಹೊರಟೇ ಬಿಟ್ಟ ಅಲ್ಲಿಂದ ಜಡಭರತ. ರಘುಗಣ ಮಹಾರಾಜ ಹೊರಟಿದ್ದ ಕಪಿಲರಾಶ್ರಮಕ್ಕೆ, ಕಪಿಲರಿಂದ ಉಪದೇಶವನ್ನು ಪಡೆಯೋಣ ಅಂತ ಹೇಳಿ. ಆದರೆ ಕಪಿಲರಿಂದ ಉಪದೇಶ ಪಡೆಯುವಂಥ ದೊಡ್ಡವನಲ್ಲ. ಹೀಗಾಗಿ ಮಧ್ಯದಲ್ಲಿ ಏನೇ ಜಡಭರತನ ಸಮಾಗಮ ಆಯ್ತದೆ. ಅಲ್ಲಿ ಒಬ್ಬರು ಹೊತ್ತುಕೊಳ್ಳೋದಕ್ಕಾಗಿ ಕಡಿಮೆ ಬಿದ್ದಿದ್ದಾರೆ. ಪಲ್ಲಕ್ಕಿಯನ್ನು ಹೊರಬೇಕು. ಒಬ್ಬರು ಕಡಿಮೆ ಬಿದ್ದಿದ್ದಾರೆ. ನೋಡ್ತಾರೆ, ಬರ್ತೀಯಾ, ಹೊತ್ಕೊಳ್ತೀಯಾ ಪಲ್ಲಕ್ಕಿಯನ್ನು? ಆಯಿತು, ಹೊತ್ಕೊಳ್ತೇನೆ ಅಂತ. ಅವನಿಗೆ ಸರಿಯಾಗಿ ನಡಿಲಿಕ್ಕೆ ಬರ್ತಾ ಇಲ್ಲ. ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಹಾಕೋದವನು. ಸಾಮಾನ್ಯರಾಗಿ ನಮ್ಮಂತೆ ನಡೆಯೋದಲ್ಲ, ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಹಾಕೋದು. ಮೇಲೆ ಅವನಿಗೆ ಬಡಿತಾ ಇದೆ, ಮೇಲಿನ ಭಾಗ ಬಡಿತಾ ಇದೆ. ರಾಜನಿಗೆ ಮೊದಲಿಗೆ ಹೇಳಿದ, ಸರಿಯಾಗಿ ಹೊರಿಬೇಕು ಅಂತ ಹೇಳಿದ. ಆಯಿತು ಅಂತ ಹೇಳಿದ. ಅವ್ರಿಗೆ ಹೇಳಿದ್ರೆ ಹೇಗೆ ನಡಿಬೇಕು ಅಂತ. ಮತ್ತೆ ಬಡಿತಾ ಇದೆ. ಆವಾಗ ಹೇಳಿದ್ರೆ ಅವರೆಲ್ಲ, ಇಲ್ಲ ಸ್ವಾಮಿ, ನಾವಲ್ಲ, ಈಗ ಹೊಸದಾಗೊಬ್ಬವನು ಸೇರಿಕೊಂಡಿದ್ದಾನೆ, ಅವನ ತಪ್ಪಿನಿಂದಾಗಿದೆ ಅಂತಂದಾಗ ಪರದೆ ಸರಿಸಿ ನೋಡ್ತಾನೆ. ಪುಷ್ಟ ಕಾಯ, ಭಾರಿ ದೊಡ್ಡ ಕಾಯ, ಚುಚ್ಚು ಮಾತುಗಳಿಂದ ಹೇಳ್ತಾನೆ. ಬಹಳ ದೂರದಿಂದ ಹೊರತು ಬರ್ತಾ ಇದ್ದಿ, ಬಹಳ ಶ್ರಮವಾಗಿದೆ, ಬಹಳ ಬಡಕಲು ದೇಹ ನಿನ್ನದು, ಶಕ್ತಿನೇ ಇಲ್ಲ ನಿನ್ನಲ್ಲಿ, ಇತ್ಯಾದಿಯಾಗಿ ಕೊಂಕು ಮಾತುಗಳನ್ನು ರಾಜ ಆಡ್ತಾನೆ. ರಾಜ ಆಡಿದಾಗ ಆವಾಗ ಜಡಭರತ ಹೇಳ್ತಾನೆ, ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ದೇಹೇನ ಜಾತಸ್ಯ ನಮೇಹಿ ಸಂತಿ. ಈ ಸ್ಥೌಲ್ಯ, ಈ ಕಾರ್ಶ್ಯ ಯಾರಿಗೆ ಇವೆಲ್ಲ? ನನಗ? ಸ್ಥೂಲ ನಾನ, ದಪ್ಪ ಯಾರಿದ್ದಾನೆ? ನಾನಾ? ಅಲ್ಲ, ನಾನು ಹೇಗೆ ಪರಮಾಣು, ನಾನು ಪರಮಾಣು ನಾನು. ಆ ಸ್ಥೌಲ್ಯ ಇದ್ದದ್ದು ದೇಹಕ್ಕೆ, ನಾನಲ್ಲ. ಅದು ಸ್ಥೌಲ್ಯ ದೇಹಕ್ಕೆ ಇದೆ, ನನಗೆ ಸ್ಥೌಲ್ಯ ಇಲ್ಲ. ನೋಡ್ರಿ, ಯಾರು ಏನು ಬೈದರೂ ಕೂಡ ಹೇಗೆ ಸಂತೋಷವಾಗಿರುತ್ತೆ, ನನಗೆ ಅಲ್ಲೇ ಅಲ್ಲ. ಅವನಿಗೆ ಬೈಲಿಕ್ಕೆ ಹೋಗ್ಬೇಡ್ರಿ, ಕಿವಿ ಹಾಡಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಏನು ಬೈದರೂ ಕೇಳಿಸ್ಕೊಳ್ಳೋದೇ ಇಲ್ಲ ಕೆಲವರು. ನಿಮ್ಮಷ್ಟಕ್ಕೆ ನೀವು ಬೈ ಅಂತ ಹೇಳ್ತಾ ಇರ್ತಾರೆ. ಏನು ಬೈದರೂ ಕೇಳೋದಿಲ್ಲ. ಬೈದು ಇವ್ರ ಬಾಯಿ ಹೋಗಬೇಕು ಹೊರತು ಅವ್ರು ಮಾತ್ರ ಸುಧಾರಣೆ ಆಗೋದಿಲ್ಲ. ಹಾಗೆ ಇರ್ತದೆ. ಇಷ್ಟೆಲ್ಲ ಮಾತುಗಳನ್ನು, ತತ್ವವನ್ನು ಹೇಳಿದಾಗ ಪಲ್ಲಕ್ಕಿಯಿಂದ ಜಿಗಿದು ಬಿಡ್ತಾನೆ ಕೆಳಗಡೆ. ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ನೀವು ಯಾರು? ಸಾಮಾನ್ಯ ಮನುಷ್ಯರಲ್ಲ ನೀವು, ಉಪದೇಶ ಮಾಡಬೇಕು ನನಗೆ ಅಂತ ಹೇಳಿದಾಗ ಜಡಭರತ ಅತ್ಯದ್ಭುತವಾದ ತತ್ವವನ್ನು ಉಪದೇಶ ಮಾಡ್ತಾನೆ. ಉಪದೇಶ ಮಾಡೋದೇ ಅಲ್ಲ, ಕೊನೆಗೆ ರಘುಗಣ ಮಹಾರಾಜ ಅಂತಾನೆ, ನಾಹಂ ವಿಶಂಕೆ ಸ್ವರರಾಜ ವಜ್ರಾತ್ ನ ತ್ರಕ್ಷಶೂಲಾಂದರೆಮಸ್ಯ ದಂಡಾತ್ ನಾಗ್ನ್ಯರ್ಕ್ಯ ಸೋಮಾನಿಲ ವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್. ನನಗೆ ವಜ್ರಾಯುಧ ಬರ್ತಾ ಇದ್ರೂ ನನಗೆ ಭಯ ಇಲ್ಲ. ಆದರೆ ಬ್ರಾಹ್ಮಣರಿಗೆ ಅವಮಾನ ಆಯಿತು ಅಂತಂದರೆ, ಬ್ರಾಹ್ಮಣರಿಗೆ ಮಾಡಿದ ಅವಮಾನ ವಜ್ರಾಯುಧಕ್ಕಿಂತಲೂ ಹೆಚ್ಚು ಕಷ್ಟಪಡ್ತದೆ. ಆಗಬಾರ್ದು. ನಾನು ಅವಮಾನವನ್ನು ಮಾಡಿದೆ, ಸ್ವಾಮಿ ಕ್ಷಮೆ ಮಾಡಿ. ನನ್ನ ಮುಂದಿನ ರಾಜರು, ನಮ್ಮ ವಂಶದಲ್ಲಿ ಬರುವ ರಾಜರು, ಒಟ್ಟಾರೆ ಮುಂದೆ ಬರುವ ಜನಾಂಗ ಎಲ್ಲ ನಿಮ್ಮಂಥವರನ್ನು ನನ್ನ ಹಾಗೆ ಅವಮಾನ ಮಾಡ್ತಾರಲ್ಲ. ಸಜ್ಜನರು ಪಾಪ, ಆದರೂ ಗೊತ್ತಾಗೋದಿಲ್ಲ, ನಿಮ್ಮಂಥವರ ಪರಿಚಯ ಆಗದೆ ಅವಮಾನ ಮಾಡ್ತಾರಲ್ಲ, ಅಂಥವರನ್ನೆಲ್ಲ ಪರಮಾತ್ಮ ಕಾಪಾಡ್ತಾನೆ, ಕಾಪಾಡಲಿ ಅಂತ ಹೇಳ್ತಾರೆ. ಯಾರು ನೀವು ಅಂತ ಕೇಳಿದಾಗ, ನಾನು ಪೂರ್ವಜನ್ಮದಲ್ಲಿ ಭರತ, ಸಂಘದಿಂದ ನನಗೆ ಆ ದೇಹ ಬಂತು. ಈಗ ಆರಾಧನಂ ಭಗವತ ಈಹಮಾನಃ ಮೃಗೋಭವಂ ಮೃಗಸಂಗಾದ್ಧತಾರ್ಥ ಸಾಮಾನ್ ಸ್ಮೃತಿರ್ ಮೃಗದೇಹೇಪಿ ವೀರ ಕೃಷ್ಣಾರ್ಚನ ಪ್ರಭವ ನೋ ಜಹಾತಿ. ಆ ಪರಮಾತ್ಮನ ಅರ್ಚನೆ ಮಾಡಿದ್ದರಿಂದಾಗಿ ಪೂರ್ವಜನ್ಮದ ನೆನಪು ಮಾಸದೆ ಹಾಗೇ ಇದೆ, ಅದೆಲ್ಲ ನೆನಪಿದೆ. ಅಥೋ ಅಹಂ ಜನಸಂಗಾದ ಸಂಘ ವಿಷಂಗಮಾನಃ ಅವಿವೃತಶ್ಚರಾಮಿ. ಆ ಜನರ ಸಂಘದಿಂದ ಭಯ ನನಗೆ. ಆದ್ದರಿಂದಾಗಿ ನಾನು ಯಾರಿಗೂ ಗುರುತು ಮಾಡಿಕೊಳ್ಳದೆ, ಯಾರ ಮೇಲೂ ಅಭಿಮಾನ ಮಾಡದೆ ಸಂಚಾರ ಮಾಡ್ತಾ ಇದ್ದೇನೆ. ಆದರೆ ನಿನಗೆ ಉಪದೇಶ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಅಂತರ್ಯಾಮಿ ನನಗೆ ಪ್ರೇರಣೆ ಮಾಡಿದ್ದಾನೆ, ನಿನಗೆ ಉಪದೇಶ ಮಾಡಬೇಕು, ನೀನು ನನ್ನ ಶಿಷ್ಯ, ಉಪದೇಶ ಮಾಡಬೇಕು ಅಂತನ್ನೋದಕ್ಕಾಗಿ ಮಾಡಿದ್ದೇನೆ ಅಂತ ಹೇಳ್ತಾನೆ. ಬಹಳ ಸಂತೋಷವಾಗ್ತದೆ ರಾಜನಿಗೂ ಸಹ. ಅವನಿಂದ ತತ್ವವನ್ನು ಪಡೆದು, ಉಪದೇಶವನ್ನು ಪಡೆದು ಅವನ ಉದ್ಧಾರ ಆಗಿ ಹೋಗ್ಬಿಡ್ತದೆ. ಆಮೇಲೆ ಖಗೋಲ ಭೂಗೋಳ ಎಂಥ ಅದ್ಭುತವಾದ ವಿಚಾರ ಇದೆ.
ಒಂದು 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 ಲೋಕದಲ್ಲಿ ಒಂದು ವರ್ಷದಲ್ಲಿ ಅತ್ಯದ್ಭುತವಾದ ನೇರಳೆ ಹಣ್ಣಿನ ಮರವಿದೆಯಂತೆ. ಭಾರಿ ದೊಡ್ಡ ಗಾತ್ರದ ಹಣ್ಣುಗಳಾಗ್ತದೆ. ಸಣ್ಣ ಬೀಜ, ಅತಿ ಸಣ್ಣದಾದ ಬೀಜ ಆ ಮೇಲಿಂದ ಕೆಳಗಡೆಗೆ ಬಿದ್ದರೆ ಅದರ ರಸ ಒಂದು ನದಿಯಾಗಿ ಹರಿತದಂತೆ. ನೇರಳೆ ಹಣ್ಣಿನ ರಸ ನದಿಯಾಗಿ ಹರಿತದಂತೆ. ಆ ನದಿಯ ಆ ತೀರ ಈ ತೀರದಲ್ಲಿದ್ದ ಮಣ್ಣಿದೆಯಲ್ಲ, ಮಣ್ಣು ಮತ್ತು ಆ ನೇರಳೆ ಹಣ್ಣಿನ ರಸ ಎರಡೂ ಸೇರಿ ಬಿಸಿಲು ಗಾಳಿ ಎಲ್ಲ ಒಂದಾಗಿ ಅದು ಗಟ್ಟಿಯಾದ ಒಂದು ಧಾತುವಾಗ್ತದೆ ಅಂತ. ಅದು ಬಂಗಾರ. ಅದು ಹೋಗ್ಲಿಕ್ಕಾಗೋದಿಲ್ಲ. ನೋಡೋಣ, ಹೋಗೋಣ, ತೆಗೆದುಕೊಳ್ಳೋಣ. ಈ ಬಂಗಾರವೇ ಸಿಗೋದಿಲ್ಲ ಅಂಗಡಿಯಲ್ಲಿದ್ದದ್ದು. ಅದೇನು ಸಿಗುತ್ತದೆ ನಮಗೆ? ದೇವತೆಗಳು ಉಪಯೋಗಿಸ್ತಾರಂತೆ ಅದನ್ನು. ಮಧ್ವಾಚಾರ್ಯ ಹೇಳ್ತಾರೆ, ಜಾಂಬೂನದಾಂಬರಾಭಾರ ಆಧಾರಂ, ಜಾಂಬೂನದಂತೆ ಇರುವ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ ಭಗವಂತ ಅಂತ ದೇವತೆಗಳಿಗೆ ಉಪಭೋಗ್ಯವಾಗಿರತಕ್ಕಂತಹ ಆ ಬಂಗಾರ ಆಗ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಮಾವಿನ ಗಿಡ ಇದೆ ಅಂತ ಹೇಳ್ತಾರೆ. ಅದು ಅಷ್ಟೇ, ಮೇಲಿನಿಂದ ಹಣ್ಣು ಬಿದ್ದರೆ ಅದು ನದಿಯಾಗಿ ಹರಿತದಂತೆ. ಆ ಮಾವಿನ ರಸ ಏನಿದೆಯಲ್ಲ ಅದನ್ನು ಕುಡಿದರೆ 100 ಯೋಜನದ ತನಕ ಆ ಸೌಗಂಧ್ಯ ಬರ್ತದಂತೆ. ಆ ರಸವನ್ನು ಕುಡಿದವರು ಬಾಯಿ ತೆಗೆದರೆ ಗಾಳಿ ಬರ್ತದಲ್ಲ ಹೊರಗೆ, ಭಾರೀ ಸುಗಂಧ, ಅದು 100 ಯೋಜನ ಹರಡುತ್ತದಂತೆ. ಅಂಥ ಅದ್ಭುತವಾದದ್ದು. ಇನ್ನೊಂದು ವೃಕ್ಷ ಇದೆಯಂತೆ. ಆ ವೃಕ್ಷದ 4 ಕೋಟರಗಳಿಂದ ಅನೇಕ ರಸಗಳು ಹರಿತವಂತೆ. ಒಂದು ಕೋಟರಗಳಿಂದಂತೂ ಏನು ಬೇಕಾದಲ್ಲ ಹೊರಗೆ ಬರ್ತಾವಂತೆ. ಅನ್ನ ಅಂದರೆ ಅನ್ನ ಬರ್ತದೆ, ಮಂಚ ಅಂದರೆ ಮಂಚ ಬರ್ತದೆ, ಏನು ಕೇಳ್ತೀವಿ ಅದು ಹೊರಗೆ ಬರ್ತದಂತೆ. ಇಂಥ ಅದ್ಭುತವಾದ ವೃಕ್ಷಗಳಿವೆ ಅಂತ ವರ್ಣನೆ ಮಾಡ್ತಾರೆ. ನದಿಗಳಿವೆ ಅಂತ ವರ್ಣನೆ ಮಾಡ್ತಾರೆ. ಅದೆಲ್ಲ ಅಲ್ಲಲ್ಲಿವೆ. ಭರತ ವರ್ಷದಲ್ಲಿ ಏನಿದೆ ಅಂತ ಕೇಳಿದರೆ ಗಂಗಾ ನದಿಯೇ ಇದೆ ಅಂತ ಗಂಗೆಯ ಬಗ್ಗೆ ಅತ್ಯದ್ಭುತವಾದ ವರ್ಣನೆಯನ್ನು ಮಾಡ್ತಾರೆ. ಯಾವ ಗಂಗೆ ಧ್ರುವಲೋಕದಲ್ಲಿದೆ ಅಂತ. ಔತ್ಥಾನಪಾದಿಹಿ ಪರಮ ಭಾಗವತಃ ಅಸ್ಮತ್ ಕುಲದೇವತಾ, ನಮ್ಮ ಕುಲದೇವತೆಯ ಪಾದವನ್ನು ಸೋಕಿದ ಜಲ ಇದು ಅಂತ ಹೇಳಿ 3 ಹೊತ್ತು ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡ್ತಾನಂತೆ ಧ್ರುವ ಮಹಾರಾಜ. ಅಂಥ ಗಂಗೆ ನಮ್ಮ ದೇಶದಲ್ಲಿ ಹರಿದಿದೆ. ಗಂಗೆ ಇರುವ ದೇಶ ನಮ್ಮದು, ಹೆಮ್ಮೆ ಬೇಕು. ನಿಜ, ಎಷ್ಟೋ ದೂರದಲ್ಲಿದೆ. ಯೋಜನಾನಾಂ ಶತೈರಪಿ, 100 ಯೋಜನದ ದೂರದಲ್ಲಿದೆ. ಆದರೂ ನಮ್ಮ ದೇಶದಲ್ಲಿ ಗಂಗೆ ಇದೆ ಅನ್ನೋ ಹೆಮ್ಮೆ ನಮಗೆ ಇರಬೇಕು ಅಂತ ಹೇಳ್ತಾರೆ. ಅಂಥ ಗಂಗೆಯ ವರ್ಣನೆಯನ್ನು ಮಾಡ್ತಾರೆ. ಆಮೇಲೆ ಇದೆಲ್ಲ ಆಯಿತು. ನರಕದ ವರ್ಣನೆ ಸ್ವಲ್ಪ ಬೇಕು ಭಯ ಮನುಷ್ಯನಿಗೆ. ಬರೀ ಸುಖ ಇದ್ದರೆ ನಡೆಯೋದಿಲ್ಲ ಅಂತ ಹೇಳಿದರೆ 84 ಲಕ್ಷ ನರಕಗಳಿವೆ ಅಂತ ಹೇಳ್ತಾರೆ. ನರಕಗಳಿವೆ. ಆದರೆ ಘೋರೇಯಷ್ಟು 21 21 ನರಕ, ಅತಿ ಘೋರವಾದ ನರಕಗಳು. ವೈತರಣಿ ಮುಂತಾದ ನರಕಗಳಿವೆ. 21 ನರಕಗಳು ಬಹಳ ಘೋರ. ಆ ನರಕ ಬರದೇ ಇದ್ದಂತೆ ನಾವು ನೋಡಿಕೊಳ್ಳಬೇಕಷ್ಟೇ. ಒಟ್ಟಾರೆ ನರಕ ಬರದೇ ಇದ್ದಂತೆ ನಮ್ಮ ಕಡೆಯಿಂದ ಮಾಡಲಿಕ್ಕಾಗೋದಿಲ್ಲ, ಸತ್ಕರ್ಮವನ್ನು ಮಾಡಲಿಕ್ಕಾಗೋದಿಲ್ಲ. ನರಕ ಆಗ್ತದೆ, ಆದರೆ ಇಂಥ ಘೋರವಾದ ನರಕಗಳು ನಮಗಾಗಬಾರದು. ಆಗದೇ ಇದ್ದಂತೆ ದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ಅನ್ನೋ ಅತ್ಯದ್ಭುತವಾದ ಆ ನರಕಗಳ ವರ್ಣನೆಯನ್ನು ಮಾಡ್ತಾರೆ. ರಾಜ ಕೇಳ್ತಾನೆ, ಮತ್ತೆ ಈ ನರಕ ಹೇಳಿದಿರಿ, ಮತ್ತೆ ತಪ್ಪು ಮಾಡಿದರೆ ಪರಿಹಾರ ಹೇಗೆ, ಪಾಪ ಮಾಡಿದರೆ ಪರಿಹಾರ ಹೇಗೆ ಅನ್ನೋದಕ್ಕಾಗಿ ಅಜಾಮಿಳನ ಅತ್ಯದ್ಭುತವಾದ ಕಥೆಯನ್ನು ಹೇಳ್ತಾರೆ. 10 ಜನ ಮಕ್ಕಳು. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಯಾಕೆ? ದೇವರಷ್ಟೇ, ದೇವರ ಪ್ರೇರಣೆ ಅಷ್ಟೇ. ಅವನ ಮೇಲೆ ಬಹಳ ಪ್ರೀತಿ. ಉಳಿದವರ ಮೇಲೆ ಅಷ್ಟು ಪ್ರೀತಿ ಇಲ್ಲ, ಕೊನೆಯವನ ಮೇಲೆ ಬಹಳ ಪ್ರೀತಿ. ಅವನಿಗೆ ಅವಸಾನ ಎಲ್ಲ ಪಾಪಗಳನ್ನು ಮಾಡ್ತಾನೆ. ದಾಸೀಪತಿ, ಒಳ್ಳೆ ಹೆಂಡತಿಯನ್ನು ಪರಿತ್ಯಾಗ ಮಾಡಿ, ಬ್ರಾಹ್ಮಣ್ಯವನ್ನು ಪರಿತ್ಯಾಗ ಮಾಡಿ, ಬ್ರಾಹ್ಮಣರ ಕರ್ಮಗಳನ್ನು ಪರಿತ್ಯಾಗ ಮಾಡಿ, ಆ ದಾಸಿಯ ಜೊತೆಗೆ ಕೂಡಿ ಮಹಾಪಾಪಗಳನ್ನು ಮಾಡಿಬಿಟ್ಟಿದ್ದಾನೆ. 10 ಜನ ಮಕ್ಕಳು. ಕೊನೆಯವ ನಾರಾಯಣ ಅಂತ ಹೆಸರಿಟ್ಟಿದ್ದಾನೆ. ಯಮದೂತರ ಕಾಣಿಸ್ಕೊಳ್ತಾರೆ. ಪಾಪ ಮಾಡಿದವರಿಗೆ ಯಮದೂತರ ಕಾಣಿಸ್ಕೊಳ್ತಾರೆ. ಭಯವಾಗಿ ಬಿಡ್ತಾರೆ. ದೂರ ಮಗ ಇದ್ದಾನೆ, ಒದರಬೇಕು, ಎಷ್ಟು ಜೋರಾಗಿ ಒದರಬೇಕು ಆಲೋಚನೆ ಮಾಡಿಕೊಳ್ತಾನೆ. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಹ್ವಯಂ ಆಜುಹಾವ ಉಚ್ಚೈಹಿ ಅಂತ ಹೇಳ್ತಾರೆ. ಜೋರಾಗಿ ನಾರಾಯಣ ಅಂತ ಕೂಗ್ತಾನಂತೆ, ಅವನಿಗೆ ಕೇಳಿಸುವ ಹಾಗೆ. ಆವಾಗ ಕೊನೇ ಕ್ಷಣದಲ್ಲಿ ನಾರಾಯಣ ಅಂತ ಕರೆಯುವಾಗ, ನನ್ನ ಮಗ ಅಲ್ಲ ನಾರಾಯಣ, ನಾರಾಯಣ ಸರ್ವಸ್ವಾಮಿ ಪರಮಾತ್ಮ, ಅನಂತ ಗುಣ ಪರಿಪೂರ್ಣ ಪರಮಾತ್ಮ, ಆ ನಾಮಸ್ವಾಮಿ ಪರಮಾತ್ಮನ ಸ್ಮರಣೆ ಅಜಾಮಿಳನಿಗಾಗ್ತಾನಂತೆ. ದೇವದೂತರು ಬಂದುಬಿಟ್ಟು ಜಗಳ ಶುರುವಾಯಿತು. ಯಮದೂತರಿಗೆ ದೇವದೂತರಿಗೆ, ನಾನು ಕರ್ಕೊಂಡು ಹೋಗ್ತೇನೆ. ಯಮದೂತರು ಹೇಳ್ತಾರೆ, ಮಹಾಪಾಪ ಮಾಡಿದ್ದ ಅವನೇ ಅವನು, ಹಾಗಾದರೆ ಪಾಪ ಪುಣ್ಯ ಏನು ಹೇಳಿ ಅಂತ ಚರ್ಚೆ ಶುರು ಮಾಡ್ತಾರೆ. ದೇವದೂತರು, ಪಾಪ ಅಂದರೆ ಏನು, ಪುಣ್ಯ ಅಂದರೆ ಏನು ಅಂದಾಗ, ವೇದ ಯಾವುದು ಮಾಡು ಅಂತ ಹೇಳಿದೆ ಅದು ಪುಣ್ಯ, ಯಾವುದು ಮಾಡಬೇಡ ಅಂತ ಹೇಳಿ ಅದು ಪಾಪ. ಹಾಗಾದರೆ ವೇದ ಯಾರು? ವೇದೋ ನಾರಾಯಣ ಸಾಕ್ಷಾತ್ ಅಂತ ಹೇಳಿದರು. ವೇದ ಅಂದರೆ ಅದು ನಾರಾಯಣ, ಪರಮಾತ್ಮನ ಆದೇಶ. ಮತ್ತೆ ಅವನು ನಾರಾಯಣ ಸ್ಮರಣೆ ಮಾಡಿದ ಅಂತಂದಮೇಲೆ ಇನ್ನೆಲ್ಲಿ ಪಾಪಗಳಿವೆ ಅಂತ ಅಂದರು ದೇವದೂತರು. ಪಾಪ ಇಲ್ಲ ಅವನ ಹತ್ರ, ನಾವು ಕರ್ಕೊಂಡು ಹೋಗ್ತೇವೆ. ಇಬ್ಬರು ಜಗಳಾಡುವಾಗ 3ನೇಯವರಿಗೆ ಲಾಭ ಅಂತಂತಾರಲ್ಲ, ಅಜಾಮಿಳ ಅಂದ, ನಾನಿಲ್ಲಿಂದ ಹೊರಟು ತಪಸ್ಸು ಮಾಡೋಣ, ಪಾಪ ಮಾಡಿದ್ದೇನೆ, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋಣ ಅಂತ ಅಲ್ಲಿಂದ ಹೊರಟು ಬಿಟ್ಟಿದ್ದಾನೆ. ಯಮದೂತರು
ಯಮನ ಹತ್ರ ಹೋಗ್ತಾರೆ. ಕತಿಶಂತೀಹ ಶಾಸ್ತಾರ, ಶಾಸಕರ ಜನ ಇದ್ದಾರೆ, ಅದನ್ನು ಹೇಳಿ. ನೀನು ಹೇಳಿದ್ದಿ ಅಜಾಮಿಳನ್ನು ಕರ್ಕೊಂಬ ಅಂತ. ಇನ್ನೊಬ್ರು ಯಾರೋ ವಿಷ್ಣುದೂತರು ಬರ್ತಾರೆ, ನಾವು ಕರ್ಕೊಂಡು ಹೋಗ್ತೇವೆ ಅಂತಂತಾರೆ. ಏನು ಕಥೆ, ಯಾರ ಮಾತು ನಾವು ಕೇಳಬೇಕು ಅಂತಂದಾಗ ಯಮ ಹೇಳ್ತಾನೆ, ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ. ಯಾರ ಮನಸ್ಸು ದೇವರ ಸ್ಮರಣೆ ಮಾಡೋದಿಲ್ಲ, ಯಾರ ನಾಲಿಗೆ ಪರಮಾತ್ಮನ ನಾಮಕೀರ್ತನೆಯನ್ನು ಮಾಡೋದಿಲ್ಲ, ತಾನಾನಯಧ್ವಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್, ದೇವರ ಉದ್ದೇಶದಿಂದ ಯಾವ ಕರ್ಮವನ್ನು ಯಾರು ಮಾಡಿಲ್ಲಲ್ಲ ಅಂಥವರನ್ನು ಕರ್ಕೊಂಬನ್ನಪ್ಪ, ಅವನು ನಾರಾಯಣ ಸ್ಮರಣೆ ಮಾಡಿದ್ದಾನೆ, ಅವರಿಂದ ದೂರ ಇರಿ, ಅವರಿಗೆ ಕಾಣಿಸ್ಕೊಳ್ಬೇಡಿ, ನೀವು ಅವರನ್ನು ನೋಡಲಿಕ್ಕಾಗೋದಿಲ್ಲ ನಿಮಗೆ ಅಂತ ಹೇಳಿ ಯಮ ಆದೇಶ ಮಾಡ್ತಾನೆ. ಅಜಾಮಿಳ ತಾನು ವಿಚಿತ್ರವಾದ ತಪಸ್ಸನ್ನು ಮಾಡಿ ಅವನು ಸದ್ಗತಿಯನ್ನು ಪಡಿತಾನೆ. ಎಷ್ಟೇ ಪಾಪ ಮಾಡಿದರೂ ಕೂಡ ಪರಮಾತ್ಮನ ಸ್ಮರಣೆಯಿಂದ. ಶ್ರೀಮದಾಚಾರ್ಯ ಹೇಳ್ತಾರೆ, ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷಾಘ ಹರಂ ವಿದುಹು. ಅಲ್ಲಿಯೂ ಅವನು ತನ್ನ ಮಗನನ್ನು ಕರಿಬೇಕು ಅಂತ ನಾರಾಯಣ ಅಂತ ಅನ್ನುವಾಗ ದೇವರ ಸ್ಮರಣೆಯಾಯಿತು. ಇಷ್ಟಾದರೂ ಕೂಡ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಹೀಗಾಗಿ ಪಾಪದ ಪರಿಹಾರಕ್ಕಾಗಿ ನಾರಾಯಣನ ಸ್ಮರಣೆ ಒಂದೇ ಅತ್ಯುತ್ತಮವಾದ ಉಪಾಯ. ಉಳಿದ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬೇಕು. ಆದರೆ ಜೊತೆಗೆ ನಾರಾಯಣನ ನಾಮ ಇಲ್ಲ ಅಂತಾದರೆ, ನಾರಾಯಣ ಸಂಕೀರ್ತನೆ ಮಾಡಲಿಲ್ಲ ಅಂತಾದರೆ, ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗುಖಂ ನ ನಿಷ್ಪುನಂತಿ ದುರ್ಬುದ್ಧಿಂ ಸುರಾಕುಂಭ ಮಿವಾಪಗಾಹ. ಸುರಾಕುಂಭ ಇದೆ, ಶೆರೆಯ ಗಡಿಗೆ, ಶೆರೆ ಇದ್ದ ಗಡಿಗೆ. ಎಷ್ಟು ನದಿಯಲ್ಲಿ ಅದು ಮುಳುಗಿಸಿದರೂ ಕೂಡ ಅದು ಶುದ್ಧವಾಗುವುದಿಲ್ಲ, ಆ ಗಡಿಗೆ ಶುದ್ಧವಾಗುವುದಿಲ್ಲ. ಕೆಲವರೆಲ್ಲ ಆ ಬಾಟ್ಲಿಯಲ್ಲಿ ಜೇನುತುಪ್ಪ ತಂದು ಕೊಡ್ತಾ ಇರ್ತಾರೆ. ಏನು ಮಾಡೋದು? ಶಾಸ್ತ್ರ ಹೇಳಿದೆ, ಆ ವಸ್ತುವೇ ಶುದ್ಧವಾಗುವುದಿಲ್ಲ ಅಂತ ಹೇಳ್ತಾರೆ. ಆ ಸುರಾಕುಂಭವೇ ಸುರಾಕುಂಭ ವಿವಾಪಗಾಹ ಅಂತ ಹೇಳ್ತಾರೆ. ಬರೋದಿಲ್ಲ, ಅದು ಪವಿತ್ರ ಆಗೋದೇ ಇಲ್ಲ. ಹಾಗೆ ಮತ್ತೆ ಪರಮಾತ್ಮನ ಸ್ಮರಣೆ ಇರಬೇಕು, ಜೊತೆಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಂದ್ರೆ ಮಾತ್ರ ಮನುಷ್ಯ ಉದ್ಧಾರ ಆಗ್ತದೆ, ಪಾಪಗಳಿಂದ ಮನುಷ್ಯ ದೂರನಾಗ್ತಾನೆ ಅಂತ ಅಜಾಮಿಳನ ಉಪಾಖ್ಯಾನವನ್ನು ಹೇಳ್ತಾರೆ. ಇನ್ನೂ ಹಲವು ಉಪದೇಶಗಳಿವೆ, ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮ.